स्महे ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां वेदान्तदेशिकयति पदपङ्कजषड्पदं पराङ्कुशार्यतनयं श्रये रामानुजं गुरुं श्रीमते पराङ्कुशरामानुजार्य महादेशिकाय नमः। श्रीभद्रङ्गशटारिसंयमिवरैः वीक्षास्पदं सादरं श्रीमद्वेदवतं सदेशिकयते पादारविन्दाश्रयं पादूलान्वयदेशिकाबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे वादूलवंशतिलकं गुणसंविदाढ्यं वेदान्तदेशिकयतीन्द्रकृपाभिषिक्तं नारायणार्य गुरुवर्यमहं समीडे श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनुतं वरदार्यमहं भजे श्रीलक्ष्मीनृसिंहदिव्यपादुकासेवक वरदार्य महादेशिकाय नमः। श्रीविष्णुचित्तकुलनन्दनकल्पवल्ली श्रीरङ्गराजहरिचन्दनयोगदृश्यां साक्षात् क्षमां करुणया कमलाभिमान्यां गोदामनन्यशरणं शरणं प्रपद्ये नीलातुङ्गस्तनगिरितटी सुप्तमुद्बोध्य कृष्णं पारात्यं स्वं श्रुतिशतशिरसिद्धमध्यापयन्ति सोच्छिष्टायां सृजनिकलितं या बलाकृत्य हुन्ते गोदा तस्यै नमैदमिदं भूय एवास्तु भूयः अन्नवयல் புதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினி வெங்கடவர்க்கென்னை விதி என்னவின் மாத்தம் நாங்கடவா வண்ணமே நல்பு. ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರಗಳು. ತಿರುಮಲ ತಿರುಪತಿ ದೇವಸ್ಥಾನದ ದಿವ್ಯ ಪ್ರಬಂಧ ಕಮಿಟಿಯವರು, ಶ್ರೀನಿವಾಸ ದೇವಸ್ಥಾನ, ಸುಬ್ರಹ್ಮಣ್ಯ ನಗರ ಅವರ ಆಡಳಿತ ವರ್ಗಕ್ಕೆ ಕೈ ಜೋಡಿಸಿ ಹೆಬ್ಬಾರ್ ಶ್ರೀ ವೈಷ್ಣವ ಸಭಾ ಎಲ್ಲರೂ ಕೂಡಿ ಉಪನ್ಯಾಸ ಮಾಲಿಕೆಯನ್ನು ಆಯೋಜಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ನಮನಗಳನ್ನು ತಿಳಿಸಿಕೊಂಡು ಇವತ್ತಿನ ಉಪನ್ಯಾಸಕ್ಕೆ ಹೋಗೋಣ. ಇವತ್ತಿನ ಪಾಶ್ರ ಎಲ್ಲೇ ಇಳಂಕಿಡಿಗೆ ನಾವು ಅನುಸಂಧಾನ ಮಾಡಬೇಕಾಗಿರೋದು ಪುಳ್ಳಿನ ವಾಕ್ಯೆಯಿಂದಾನೆ. ಎಲ್ಲೇ ಇಳಂಕಿಳಿಗೆ ಇನ್ನು ಮುರಂಗುದಿಯೋ ಶಿಲ್ಲೆನ್ನಡೆಯೇನ್ மின்னங்கவே போதரு ஹின்னே வல்லே முன்கட்டுரைகள் பண்டே முன்வாயரிதன் வல்லீர்கள் நீங்களே நானே தானாயிடுக ஒல்லே நீ போதாய் உனக்கென்னவே உடவை எல்லாரும் போந்தாரோ போந்தார் போந்தெண்ணிக்கொள் வல்லானை கொண்டானை மாத்தாரை மாற்றடிக்க வல்லானை மாயனை பாடேலோர் என்பாவாய் புள்ளின் வாய் கீண்டானை பொல்லாரக்கனை கிள்ளி களைந்தானே கீர்த்திமை பாடிப்போய் பிள்ளைகள் எல்லாரும் பாவை களம் புக்க வெள்ளி எழுந்து வியாழம் புரல்
உள்ளும் சிலும்பினகான் போதரை கண்ணினாய் உள்ளக் குளிர உடைந்து நீராடாதே பள்ளி கிடத்தியோ பாவாய் நீ நன்னாளால் கள்ளம் தவிர்ந்து ಕಲಂದೇಲೋರೆಂಬಾವಾಯ್. ನಿನ್ನೆಲ್ಲ ಶ್ರೀರಾಮನ ಕೀರ್ತಿಯನ್ನು ನೋಡಿದ್ವಿ. ಅದಕ್ಕೆ ಕೀರ್ತಿಮೈ ಪಾಡಿಪೋಯ್ ಅಂತ ಹೇಳಿದ್ರು. ನಿನ್ನೆ ಹೋಗಿದ್ದ ಸಖಿನ ಮನೆಯಲ್ಲಿ ಬಹುಶಃ ಕೃಷ್ಣನನ್ನೇ ಹಾಡ್ತಾ ಇದ್ರೆ ಅವಳು ಬರೋದಿಲ್ವೇನೋ ಅಂತ ರಾಮನನ್ನ ಕೊಂಡಾಡಿದ್ರು. ರಾಮನನ್ನ ಮನತ್ತಕ್ಕಿನಿಯಾನೆ ಅಂತ ಹೇಳಿದ್ರು. ಕಣ್ಣಕ್ಕಿನಿಯಾನೆ ಕೃಷ್ಣ, ಮನತ್ತಕ್ಕಿನಿಯಾನೆ ರಾಮ. ಹಾಗಿರ್ಬೇಕಾದ್ರೆ ಇಲ್ಲಿ ಮತ್ತೆ ಹೇಳಿದ್ರಂತೆ, ಇಲ್ಲಿ ಈ ಪದ್ಯದಲ್ಲಿ ಏನಪ್ಪ ಅಂದರೆ ರಾಮನ ಪಕ್ಷ ಒಬ್ಬರು, ಕೃಷ್ಣನ ಪಕ್ಷ ಒಬ್ಬರು, ಇಬ್ಬರು ಇದು ಮಾಡ್ತಾರಂತೆ, ಡಿವೈಡ್ ಆಗಿಬಿಡ್ತಾರೆ. ಕ್ರೌಡ್ನಲ್ಲಿ ಡಿವೈಡ್ ಆಗಿಬಿಡ್ತಾರೆ. ಆಮೇಲೆ ಒಬ್ಬರು ಹಿರಿಯ ಇದು ಗೋಪಿಗೆ ಬಂದು ಹೇಳ್ತಾರಂತೆ, ರಾಮನೂ ಅವನೇ ಕೃಷ್ಣನೂ ಅವನೇ, ಅದರಲ್ಲಿ ಅವ್ರವ್ರ ಮನಸ್ಸಿಗೆ ಭಾವನೆಗೆ ಯಾವುದು ಇಷ್ಟನೋ ಅದನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಅಷ್ಟೇ. ರಾಮನೂ ಅವನೇ ಕೃಷ್ಣನೂ ಅವನೇ ಅಂತ. ಇದು ಯಾವಾಗ ಅಂತ ಹೇಳಿದ್ರೆ, ಈ ಕೃಷ್ಣಾವತಾರ ಸಮಯದಲ್ಲಿ ಶಮಂತಕ ಮಣಿ ಒಂದು ಕಳೆದೋಗ್ಬಿಡುತ್ತೆ. ಸತ್ರಾಜಿತ್ತನ ರಾಜ ಸತ್ಯಭಾಮೆ ಅವರ ತಂದೆ, ಅವನ ಅಣ್ಣ ಸತ್ರಾಜಿತ್ ಅಂತ, ಅವನು ಅದೇನಾಗುತ್ತೆ, ಅವ್ರ ಮನೆಯಲ್ಲಿ ಅವ್ರಿಗೆ ಸೂರ್ಯನ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಸೂರ್ಯ ಅವ್ರಿಗೊಂದು ಮಣಿ ಕೊಟ್ಟಿರ್ತಾನೆ. ಆ ಮಣಿನ ಮನೇಲಿ ಇಟ್ಕೊಂಡ್ರೆ ದಿನ 1 kg ಅಷ್ಟು ಗೋಲ್ಡ್ ಡಸ್ಟ್ ಕಲೆಕ್ಟ್ ಆಗುತ್ತೆ ಅವ್ರ ಮನೇಲಿ. ಅದಕ್ಕೆ ತುಂಬ ಐಶ್ವರ್ಯವಂತರು ಅವರು. ದಿನ ಅಷ್ಟು ಬರ್ತಾ ಇರುತ್ತಲ್ಲ, ಆವಾಗ ಸತ್ಯಭಾಮೆಗೆ ಕೊಟ್ಟು ಮದುವೆ ಆಗುತ್ತೆ. ಮದುವೆ ಎಲ್ಲ ಆದಮೇಲೆ ಯಾವಾಗಲೂ ಅವ್ರ ಮನೆಗೆ ಹೋದಾಗ ನೋಡಿರ್ತಾನಂತೆ, ಇದು ಏನು ಇದು ಇಷ್ಟೊಂದು ಇದು ಅಂತ. ತುಂಬ ಹೊಳೆಯೋ ಪ್ರಕಾಶಮಾನವಾಗೂ ಇರುತ್ತೆ, ಎಲ್ಲ ಇರುತ್ತೆ. ಇಲ್ಲ, ಇದು ಪಾರಂಪರ್ಯವಾಗಿ ಬಂದಿರೋದು ಈ ಮಣಿ ಅಂತ. ಅವಾಗ ಕೃಷ್ಣ ಕೇಳ್ತಾನಂತೆ, ಈ ಥರದ್ದೆಲ್ಲ ಇದ್ದರೆ ರಾಜ್ಯಕ್ಕೆ ಕೊಟ್ಬಿಡ್ಬೇಕು, ಯಾರ ಮನೇಲೂ ಇಟ್ಕೋಬಾರ್ದು ಅಂತ. ಟ್ರೆಷರ್ಸ್ ಎಲ್ಲ ಯಾವಾಗಲೂ ಹಾಗೇ ರಾಜ್ಯಕ್ಕೆ ಕೊಡಬೇಕು ಅಂತ. ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ. ನಾವೇ ಇಟ್ಕೊಂಡಿರ್ತಾನೆ. ಒಂದು ಸತಿ ಏನು ಮಾಡ್ತಾನೆ ಇವನು, ಈ ಮಣಿನ ಯಾರಾದರೂ ತೊಗೊಂಡ್ಬಿಡ್ತಾರೆ ಅಂತ ಒಂದು ಸರದಲ್ಲೇ ಹಾಕ್ಕೊಂಡು ಆ ಥರ ಇದು ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಒಂದು ಸತಿ ಬೇಟೆಗೆ ಹೋದಾಗ ಏನಾಗುತ್ತೆ, ಇವನ್ನ ಒಂದು ಸಿಂಹ ಅಟ್ಯಾಕ್ ಮಾಡಿಬಿಟ್ಟು ಕೊಂದುಬಿಡುತ್ತೆ. ಇವನು ಕೊಂದ್ಬೇಕಾದ್ರೆ ಇವನು ಹಾಕ್ಕೊಂಡಿರೋ ಸರ ಆ ಸಿಂಹದ ಕತ್ತಿಗೆ ಹೋಗ್ಬಿಡುತ್ತೆ. ಸೊ ಇವನು ಎಷ್ಟೋ ದಿವಸ ಆದಮೇಲೂ ಸಿಗೋದಿಲ್ಲವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾರೆ. ಆಮೇಲೆ ನೋಡಿದ್ರೆ ಇವನು ಸತ್ತೋಗಿರ್ತಾನೆ, ಮಣಿನೂ ಕಾಣೆಯಾಗಿರುತ್ತೆ. ಇದು ಕೃಷ್ಣನೇ ತೊಗೊಂಡಿರ್ತಾನೆ, ಇನ್ಯಾರೂ ಇಲ್ಲ, ಇವಂದೇ ಇದು. ಯಾಕಂದರೆ ಅವತ್ತೆಲ್ಲ ಕೇಳ್ತಾ ಇದ್ದ. ಇದಕ್ಕೆ ಈ ಕಥೆನೇ ಕೇಳ್ತಾರೆ, ಶಮಂತಕ ಮಣಿ ಕಥೆಯನ್ನು. ಯಾರಾದರೂ ಚಂದ್ರನನ್ನು ನೋಡಿಬಿಟ್ರೆ ಗಣಪತಿ ಹಬ್ಬದ ದಿವಸ ಅವಾಗ ಈ ಕಥೆಯನ್ನು ಕೇಳ್ಕೊಳ್ತಾರೆ. ಅವಾಗ ಅವನೇ ಇದು ಮಾಡಿರೋದು ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ಸತ್ಯಭಾಮೆಗೂ ಕೋಪ ಬರುತ್ತೆ, ನೀನು ಈ ಥರ ಮಾಡಿದ್ಯಾ, ಈ ಥರ ಕೆಲಸ ನೀನು ಮಾಡ್ಬೋದಾ ಅಂತ. ಅಯ್ಯೋ, ನಾನು ಮಾಡಿಲ್ಲ, ನಾನು ಅದು ಹೇಳಿದ್ದೆ, ಅದು ಶಾಸ್ತ್ರೀಯವಾಗಿ ಅದು ಪಾರಂಪರ್ಯವಾಗಿ ಬಂದಿದ್ದರೆ ಕೂಡ ಅದು ದೇಶಕ್ಕೆ ಕೊಡಬೇಕಾಗಿತ್ತು, ಅಷ್ಟಕ್ಕೆ ಕೇಳಿದೆ ಹೊರತು ಬೇರೆ ಏನೂ ಇಲ್ಲ. ನೀನು ಬೇಕಾದರೆ ನಾನೇ ಹೋಗಿ ಹುಡ್ಕೊಂಡು ಬರ್ತೀನಿ ತಾಳು ಅಂತ ಎಲ್ಲ ಕಡೆ ಹೋಗ್ತಾನೆ. ಹೋದಾಗ ಏನಾಗುತ್ತೆ, ಇದು ಈ ಸಿಂಹಕ್ಕೂ ಕರಡಿಗೂ ಒಂದು ಜಗಳ ಆಗ್ಬಿಟ್ಟು ಆ ಸಿಂಹನ ಕೊಂದು ಕರಡಿ ಮಣಿನ ತೊಗೊಂಡು ಹೋಗ್ಬಿಡುತ್ತೆ. ಈ ಮಣಿಯ ಬೇರೆ, ಈ ಕರಡಿ ಬೇರೆ ಯಾರು ಅಲ್ಲ, ಜಾಂಬು ಅಂತಾನೆ. ಜಾಂಬು ಅಂತ ಹೋಗಿ ಅವಳ ಮಗಳಿಗೆ ಕೊಟ್ಬಿಡ್ತಾನೆ, ಜಾಂಬವತಿಗೆ ಕೊಡ್ತಾನೆ. ಸೊ ಹೀಗೆ ಅವ್ರ ಮನೇಲಿ ಇರ್ತೀವಾಗ ಆ ಮಣಿ. ಅದು ಸರಿ, ಕೃಷ್ಣ ಎಲ್ಲ ಕಡೆ ಹುಡ್ಕೊಂಡು ಬರ್ತಾನೆ. ನೋಡಿದ್ರೆ ಈ ಮಣಿ ಜಾಂಬವತಿ ಮನೇಲಿದೆ. ಅವಾಗ ಇದು ನೋಡ್ಬಿಟ್ಟು ಹೇಳ್ತಾನೆ, ಈ ಮಣಿ ನಿನಗೆ ಸೇರಿದ್ದಲ್ಲ, ಸತ್ರಾಜಿತ್ತಿಗೆ ಸೇರಬೇಕು, ಕೊಡು ಅಂತ. ಕೊಡೋದಿಲ್ಲ ಅವನು. ಹೇಗೆ ಜಗಳ ಆಡ್ತಾನೆ ಅಂದರೆ 18 ದಿವಸ ಒಂದೇ ಸಮ ಯುದ್ಧ ಮಾಡ್ತಾನಂತೆ ಕೃಷ್ಣನ ಮೇಲೆ. ಅವಾಗ ಏನು ಅಂದರೆ ಜಾಂಬವಂತ ಎಷ್ಟು ಹಳಬ ಅಂದರೆ ಅವನು ಕೃತಯುಗದಿಂದ ಇದ್ದಾನೆ, ಅವನು ತುಂಬ ದೀರ್ಘಾಯುಷಿ, ಕೃತಯುಗದಿಂದ ಇದ್ದಾನೆ. ಅವನೇನೆ ಇದರ ವಾಮನ ಅವತಾರ, ತ್ರಿವಿಕ್ರಮ ಅವತಾರ ಎಲ್ಲ ಆಳಿದಾಗ ಡಂಗೂರ 21 ಸಾರಿ ಇಡೀ ಜಗತ್ತನ್ನ ರೌಂಡ್ ಹೊಡೆದು ಡಂಗೂರ ಸಾರಿದವನು ಇವನೇನೆ. ಯಾರು? ಜಾಂಬವಂತನೇ. ಆಮೇಲೆ ರಾಮಾವತಾರದಲ್ಲಿ ನೋಡಿದ್ದಾನೆ, ಸೇತುವೆ ಕಟ್ಟಬೇಕಾದ್ರೆ ದೇವ್ರನ್ನ ಎಲ್ಲ ಪಕ್ಕದಲ್ಲೇ ಇದ್ದು ಎಲ್ಲ ಹೇಳಿದ್ದಾನೆ. ಹನುಮಂತನಿಗೆ ಎಲ್ಲ ವರಗಳು ಇದೆ, ಆದರೆ ಅವನಿಗೆ ಜ್ಞಾಪಿಸ್ಬೇಕು, ಮರ್ತೋಗುತ್ತೆ ಅಂತೆಲ್ಲ ಆ ವಿಷಯಗಳೆಲ್ಲ ಜಾಂಬವಂತನಿಗೆ ಗೊತ್ತು. ಹಳೆಯ ವಿಷಯ ಎಲ್ಲ ಅವನಿಗೆ ಗೊತ್ತು. ಅದಕ್ಕೆ ತಮಿಳಲ್ಲಿ ಯಾವಾಗಲೂ ಯಾರಾದರೂ ಒಂದರಲ್ಲಿ ನಿಸ್ಸೀಮರಾಗಿದ್ದರೆ ಜಾಂಬವಾನ್ ಅಂತ ಹೇಳ್ತಾರೆ. ಯಾಕಂದರೆ ಅವನ ಎಕ್ಸ್ಪೀರಿಯನ್ಸ್ ಅಷ್ಟು ಯುಗದಿಂದ ಇರೋದರಿಂದ ಎಲ್ಲ ಯುಗದ್ದು ಅವನಿಗೆ ಎಕ್ಸ್ಪೀರಿಯನ್ಸ್ ಅವನ ಹತ್ರ ಇರುತ್ತೆ. ಹೀಗಾದ್ಮೇಲೆ ಆಮೇಲೆ ನೋಡ್ತಾನೆ ಕೃಷ್ಣ, ಓಹೋ ಇವನ್ನ ಈ ಥರ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸತಿ ರಾಮಾವತಾರ ಥರ ವೇಷ ತೋರಿಸ್ತಾನೆ ಜಗಳ ಆಡ್ತಾ ಇರ್ಬೇಕಾದ್ರೆ ಜಾಂಬವಂತನಿಗೆ. ಅವಾಗ ಅಯ್ಯೋ ರಾಮ ಅಂತ ಹಾಗೆ ಕಾಲಿಗೆ ಬೀಳ್ತಾನೆ, ನಾನೇ ರಾಮ, ನಾನೇ ಕೃಷ್ಣ, ಈ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಬಂದಿದ್ದೀನಿ ಅಂತ ಹೇಳ್ತಾನೆ.
ಆಮೇಲೆ ಜಾಂಬವತಿನ ಕೊಟ್ಟು ಮದುವೆ ಮಾಡ್ತಾರೆ, ಅಶಮಂತಕ ಮಣಿ ಆಮೇಲೆ ಈ ರಾಜ್ಯಕ್ಕೆ ತೊಗೊಂಡ್ಬರ್ತಾರೆ. ಅದೊಂದು ಕತೆ. ಹಾಗೆ ಇಲ್ಲೂ ಅಷ್ಟೇ, ಇವರೆಲ್ಲ ರಾಮ ಒಬ್ಬರು ಕೃಷ್ಣ ಒಬ್ಬರು ಅಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲ ಡಿವೈಡ್ ಆಗಬೇಡಿ ಆ ಥರ, ಒಂದೇ ಎಲ್ಲೇನೇ ಹೋದ್ರೂ ಒಗ್ಗಟ್ಟಿರಬೇಕು. ಒಗ್ಗಟ್ಟಿಲ್ಲದೆ ಹೋದರೆ ಈ ಥರನೇ ಸಮಸ್ಯೆಗಳು ಬರ್ತಾ ಇರುತ್ತೆ. ಅವಾಗ ಮಾತಾಡಿ ಅದನ್ನು ಸರಿ ಮಾಡ್ಕೊಳ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಈ ಪದ್ಯದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ತೊಂಡರಡಿ ಪುಡಿ ಆಳ್ವಾರನ್ನ ಎಬ್ಬಿಸ್ತಾರೆ ಅಂತ ಹೇಳ್ತಾರೆ. ತೊಂಡರಡಿ ಪುಡಿ ಆಳ್ವಾರ ಕತೆ ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ, ದೇವಾದೇವಿ ಕತೆ ಹೇಳಿದ್ನಲ್ಲ ನಾನು, ಅದು ಆದ್ದರಿಂದ ಮುಂದಕ್ಕೆ ಹೋಗೋಣ. ಅದು ಬಂದಾಗ ಹೇಳ್ತೀನಿ ಯಾಕೆ ಇದು ತೊಂಡರಡಿ ಪುಡಿ ಆಳ್ವಾರ್ಗೆ ಹೋಲಿಸಿದ್ರು ಅಂತ ಹೇಳಿದ್ರೆ, ಪೋದರಿ ಕಣ್ಣಿನ ಇಲ್ಲಿ ಈ ಪದ್ಯದಲ್ಲಿ ಬರುವಂಥ, ಈ ಪಾಶದಲ್ಲಿ ಬರುವಂಥ ಸಖಿ ಇದ್ದಾಳಲ್ಲ, ಅವಳು ಕಣ್ಣಿನ ಸೌಂದರ್ಯ ತುಂಬ ಚೆನ್ನಾಗಿತ್ತು ಅಂತ. ಪೋದ್ ಅಂತ ಹೇಳಿದ್ರೆ ಹೂವು, ಅರಿ ಅಂತ ಹೇಳಿದ್ರೆ ದುಂಬಿಗೂ ಆಗುತ್ತೆ. ಹೂವಿನ ಶತ್ರು ಯಾರು? ದುಂಬಿ. ಅದು ಕೆಡಿಸಿ ಕೂತು ಎದ್ದ ಹೂವಿನ ಅಂತಾನೆ ಕೆಡಿಸ್ಬಿಡುತ್ತಲ್ಲ, ಅದಕ್ಕೋಸ್ಕರ ಪೋದರಿ ಅಂತ ಹೇಳ್ತಾರೆ. ಹಲವಾರು ಅರ್ಥಗಳನ್ನು ತುಂಬ ಚೆನ್ನಾಗಿ ಪೋದರಿ ಕಣ್ಣಿನಾಗೆ ಹೇಳ್ತಾರೆ. ಪೋದು ಅಂತ ಹೇಳಿದ್ರೆ ಟೈಮ್ ಅಂತಲೂ ಆಗುತ್ತೆ. ಗೊತ್ತಾಯ್ತು ಏಳು ಅನ್ನೋಕ್ಕೆ, ಪೋದರಿ ಟೈಮ್ ಎಷ್ಟಾಯಿತು ಗೊತ್ತಾ, ಏಳು ಅಂತ ಕರೀತೀವಲ್ಲ ನಾವು, ಆ ಥರ ಪೋದರಿ ಕಣ್ಣಿನಾಯ್ ಅಂತ ಕರೀತಾಳೆ. ಇನ್ನೊಂದು ಪೋದರಿ ಕಣ್ಣಿನಾಯ್ ತೊಂಡರಡಿ ಪುಡಿ ಆಳ್ವಾರ್ಗೆ ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಒಂದೊಂದು ಪುಷ್ಪವನ್ನು ಅವ್ರಿಗೆ ಹೂ ತೋಟ ಮಾಡಿದ್ರಲ್ಲ ವಿಪ್ರನಾರಾಯಣರು, ಒಂದೊಂದು ಪುಷ್ಪವು ಅರಳಿದಾಗ ಅದನ್ನು ಹತ್ತಿರದಿಂದ ನೋಡೋರಂತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು, ಚೆನ್ನಾಗಿರೋ ಪುಷ್ಪ. ಅವ್ರ ತೋಟದಲ್ಲೇ ಬೆಳೆಸಿದ ಪುಷ್ಪಗಳಾಗಿದ್ರೆ ಕೂಡ ಅದರಲ್ಲಿ ಯಾವುದು ಪರ್ಫೆಕ್ಟ್ ಆಗಿದೆಯೋ ಆ ಪುಷ್ಪಗಳನ್ನು ಮಾತ್ರನೇ ಆರಿಸ್ಕೊಂಡು ಹೋಗಿ ಮಾಲೆ ಕಟ್ಟಿ ಶ್ರೀರಂಗ ದೇವರು ಕೊಡ್ತಾ ಇದ್ರಂತೆ. ಅವ್ರು ಹುಟ್ಟಿದ್ದು ಮಣ್ಣಂಗುಡಿ ಅಂತ ಒಂದು ಕ್ಷೇತ್ರ. ಅಲ್ಲಿಂದ ಶ್ರೀರಂಗಕ್ಕೆ ಬಂದು ಭಗವಂತನಿಗೆ ಕೈಂಕರ್ಯ ಮಾಡಬೇಕು ಅಂತಲೇ ಶ್ರೀರಂಗಕ್ಕೆ ಬಂದು ಒಂದು ಹೂ ತೋಟ ಮಾಡಿಕೊಂಡು ತಾನೇ ಖುದ್ದಾಗಿ ಹೂವನ್ನು ಬೆಳೆಸಿ ಭಗವಂತನಿಗೆ ಅರ್ಪಿಸ್ತಾ ಇರ್ತಾರೆ. ಅದು ಪೋದರಿ ಕಣ್ಣಿನ ಆಯ್ತು. ನೋಡಿ ಆರಿಸ್ಕೊಳ್ತಾ ಇದ್ರಂತೆ ಹೂವನ್ನು. ಇಲ್ಲಿ ಪ್ರಾಸಂಗಿಕವಾಗಿ ಒಂದು ಕಥೆನ ಹೇಳಬೇಕು. ಹೇಗೆ ಅಂತ ಹೇಳಿದ್ರೆ, ಇವಳು ಕಣ್ಣು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ, ಕಣ್ಣಿನ ಸೌಂದರ್ಯ ತುಂಬ ಚೆನ್ನಾಗಿತ್ತು, ಅದಕ್ಕೆ ಇವಳನ್ನ ಪೋದರಿ ಕಣ್ಣಿನ ಅಂತ ಹುರಿದುಂಬಿಸಿ ಹೇಳಿಸ್ತಾರೆ. ಇದೇ ಥರ ಕಣ್ಣಿನ ಸೌಂದರ್ಯ ಯಾರ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ರಾಮಾನುಜರು ಶ್ರೀರಂಗದಲ್ಲಿದ್ದಾಗ ಅಲ್ಲಿ ಧನುರ್ವಿಲ್ಲಿ ದಾಸ ಅಂತ ಒಬ್ಬ ಇದ್ದ. ಆ ಧನುರ್ವಿಲ್ಲಿ ದಾಸ ಎಂಥವನು ಅಂತ ಹೇಳಿದ್ರೆ, ಅವನೆಲ್ಲ ಈ ರಸ್ತೆನೆಲ್ಲ ಶುಭ್ರ ಮಾಡೋನು. ಆ್ಯಕ್ಚುಲಿ ಅವನು ಇದಕ್ಕೆ ಸೇರಿದವನು. ಎಲ್ಲ ಕಡೆನೂ ದೇವಸ್ಥಾನ ಮತ್ತು ತೇರುಗಳೆಲ್ಲ ಹೋದಾಗ ರಸ್ತೆನ ಶುಭ್ರ ಮಾಡೋವಂಥವನು. ಆದರೆ ಅವನ ಹೆಂಡತಿ ಮಾತ್ರ ತುಂಬ ಸುಂದರವಾಗಿರ್ತಾಳೆ, ತುಂಬ ಸೌಂದರ್ಯವತಿಯಾಗಿರ್ತಾಳೆ. ಅಷ್ಟೇ ಅಲ್ಲದೆ ಅವಳ ಹೆಂಡತಿ ಕಣ್ಣು ಇದೆಯಲ್ಲ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿರ್ತಂತೆ ಕಣ್ಣು. ಧನುರ್ವಿಲ್ಲಿ ದಾಸ ಯಾವಾಗಲೂ ಇಷ್ಟೇ, ರಸ್ತೆನೆಲ್ಲ ಶುಭ್ರ ಮಾಡಿಬಿಡೋದು. ತೇರು ಬಂದಾಗ ಅವಳ ಹೆಂಡತಿ ಹೊರಗಡೆ ಬರ್ತಾಳಲ್ಲ, ಆ ಹೆಂಡತಿಗೆ ಕೊಡೆ ಹಿಡ್ಕೊಂಡು ನಿಂತ್ಕೊಬಿಡೋನು. ಎಲ್ಲಿ ಹೋದರೂ ಹೆಂಡತಿಗೆ ಒಂದು ಛತ್ರಿ ಇಟ್ಕೊಂಡು ಹೋಗೋನು. ಅವಾಗ ಈ ರಾಮಾನುಜರು ನೋಡೋದಂತೆ, ಇವನು ಎಲ್ಲ ಅವನ ಕರ್ಮ, ಅವನೇನು ಕರ್ತವ್ಯ ಇರುತ್ತೋ ಚೆನ್ನಾಗಿ ಮಾಡ್ತಾನೆ. ಅಂದರೆ ದೇವರು ಬಂದಾಗ ದೇವ್ರನ್ನ ನೋಡೋದು ಬಿಟ್ಟು ಹೆಂಡತಿಗೆ ಕೊಡೆ ಇಟ್ಕೊಂಡು ಯಾವಾಗಲೂ ಹಾಗೆ ಇದ್ದೇ ಓಡಾಡ್ತಾ ಇರ್ತಾನೆ ಅಂತ. ಅದೇನೋ ಗೊತ್ತಿಲ್ಲ, ಅವನು ಹೆಂಡತಿ ಕಂಡ್ರೆ ತುಂಬ ಪೊಸೆಸಿವ್. ಅವನು ಚೆನ್ನಾಗೂ ಇದ್ದಾಳೆ, ಅಂದರೆ ಅವನು ಅಷ್ಟೇ ಯಾರು ಹೇಳಿದ್ರು ಕೇಳೋದಿಲ್ಲ ಅಂತ. ನಾನು ಹೇಳಿದ್ರು ಕೇಳಲ್ವ ಅಂತ ಕೇಳ್ತಾರಂತೆ ಭಾಷಿಕಾರರು. ಬೇಕಾದ್ರೆ ಕೇಳಿ ನೋಡಿ ಇರ್ತಾರಂತೆ ಭಾಷಿಕಾರರು. ಅವನ ಹತ್ರ ಹೋಗಿ ಕೇಳ್ತಾರಂತೆ, ಏನು ಧನುರ್ವಿಲ್ಲಿ ದಾಸ ಯಾವಾಗ ನೋಡಿದ್ರು ಕೊಡೆ ಹಿಡಿತಾ ಇರ್ತೀಯಾ ನಿನ್ನ ಹೆಂಡತಿಗೆ ಅಂತ. ನನ್ನ ಹೆಂಡತಿ ಕಣ್ಣು ಸೌಂದರ್ಯ ಅಷ್ಟು ಚೆನ್ನಾಗಿದೆ ಗುರುಗಳೇ, ಅಪ್ಪಿ ಬಿಸಿಲು ಬಿದ್ದುಬಿಟ್ರೆ ಮಾಸಾಗುತ್ತೆ ಅಂತ. ಓಹೋ ಅಷ್ಟು ಚೆನ್ನಾಗಿದೆಯೋ ಅಂತ ಕೇಳ್ತಾರೆ. ನಿಜವಾಗ್ಲೂ ಚೆನ್ನಾಗಿದೆ ಅಂತ. ಯಾರು ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅಂತ. ಇದಕ್ಕಿಂತ ಸುಂದರವಾಗಿರೋ ಕಣ್ಣು ನಿನಗೆ ತೋರಿಸಿದ್ರೆ ನೀನು ಈ ಥರ ಛತ್ರಿ ಬಿಟ್ಬಿಡ್ತೀಯಾ ಅಂತ. ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಚಾಲೆಂಜ್ ಮಾಡ್ತಾನೆ. ಪ್ರಪಂಚದಲ್ಲಿ ಇದಕ್ಕಿಂತ ಸುಂದರವಾದ ಕಣ್ಣು ಇರೋಕ್ಕೆ ಸಾಧ್ಯವೇ ಇಲ್ಲ, ನಾನು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಶ್ರೀರಂಗನಾಥನ ಗರ್ಭಗುಡಿಗೆ ಹೋಗಿ ಇಲ್ಲಿ ನೋಡು ಅಂತ ರಂಗನಾಥನ ಕಣ್ಣನ್ನು ತೋರಿಸ್ತಾರೆ. ನಿಜವಾದ ಕಣ್ಣನ್ನು ಭಗವಂತ ಧನುರ್ವಿಲ್ಲಿ ದಾಸನಿಗೆ ತೋರಿಸ್ತಾನೆ. ಅಷ್ಟು ಕರುಣೆ ಅಂತೆ ಆ ಕಣ್ಣಲ್ಲಿ. ಗುರುಗಳೇ ಅಂತ ಅಲ್ಲೇ ಕಾಲಕ್ಕೆ ಬಿದ್ದು, ಅಯ್ಯೋ ಎಂಥ ನಾನು ಹುಚ್ಚ, ಈ ಥರ ತಪ್ಪು ಕೆಲಸ ಮಾಡ್ತಾ ಇದ್ನಲ್ಲ ದಿನ ಅಂತ ಹೇಳ್ಬಿಟ್ಟು ಅವತ್ತಿಂದ ಅವನು ಛತ್ರಿ ಹಿಡಿಯೋದು ಬಿಟ್ಟ ಅಂತ. ಇದು ಧನುರ್ವಿಲ್ಲಿ ದಾಸನ ಕತೆ. ಅಷ್ಟೇ ಅಲ್ಲದೆ ಧನುರ್ವಿಲ್ಲಿ ದಾಸ ಬಂದು ಪಂಚಮವರ್ಣಕ್ಕೆ ಸೇರಿದವನು. ಈ ಆಚಾರ್ಯರೆಲ್ಲ ವಯಸ್ಸಾದರೂ 120 ಇಯರ್ಸ್ ಇದ್ದರು ಭಗವದ್ರಾಮಾನುಜರು. ಪ್ರತಿನಿತ್ಯ ಕಾವೇರಿಗೆ ಸ್ನಾನಕ್ಕೆಲ್ಲ ಹೋಗಬೇಕು ಅಂತ ಹೇಳಿದಾಗ ಶಿಷ್ಯರು ಯಾರಾದರೂ ಹಿಡ್ಕೊಂಡ್ರೆ ಕೈ ಹಿಡ್ಕೊಂಡು ಹೋಗೋರಂತೆ. ಅವ್ರು ವಾಪಸ್ ಬಂದರೆ ಒಂದು ಶಾಲುನ ಏನಾದರೂ ಹಾಕಿ ಅದ್ರ ಮೇಲೆ ಕೈ ಹಿಡ್ಕೋಬೇಕು. ಡೈರೆಕ್ಟಾಗಿ ಅವ್ರ ಶಿಷ್ಯರು ಅವ್ರು ಮಡಿಯಾಗಿದ್ದರು, ಅವ್ರು ಹಿಡ್ಕೊಳಕ್ಕೆ ಬಿಡ್ತಾ ಇರಲಿಲ್ವಂತೆ. ಆ ಥರ ಬರ್ತಾ ಇದ್ದಾಗ ಈ ಧನುರ್ವಿಲ್ಲಿ ದಾಸ ಬಂದರೆ ಅವ್ನ ತೋಳ ಮೇಲೆ ಕೈ ಹಾಕ್ಬಿಡೋರಂತೆ. ಅದಕ್ಕೆ ಈ ಶಿಷ್ಯರಿಗೆಲ್ಲ ಒಂದೇ ಕೋಪ. ನಮ್ಮನ್ನ ಮಡಿ ಅಂದರೆ ಶಾಲು ಉಟ್ಕೊಂಡು ಕೈ ಹಿಡ್ಕೋತಾರೆ, ಧನುರ್ವಿಲ್ಲಿ ದಾಸ ಬಂದರೆ ಅವ್ನ ತೋಳ ಮೇಲೆ ಕೈ ಹಾಕ್ತಾರೆ ಅಂತ.
ಅದನ್ನು ಕೇಳಿದ್ರಂತೆ. ಅವಾಗ ಹೇಳ್ತಾರೆ, ಧನುರ್ವಿಲ್ಲಿದಾಸನಿಗೆ ಹೃದಯದಲ್ಲೇ ರಂಗನಾಥ ಕೂತ್ಕೊಂಡ್ಬಿಟ್ಟಿದ್ದಾನೆ, ನಿಮಗೆಲ್ಲ ಹುಡುಕಬೇಕು, ರಂಗನಾಥನೇ ಇಲ್ಲ ಅಂತ. ಆ ಥರ ಅಂದರೆ ಆ ಥರ ಅಷ್ಟು ಸೌಹಾರ್ದ, ಅಷ್ಟು ಸೌಲಭ್ಯ ಭಗವದ್ ರಾಮಾನುಜರ ಹತ್ರ. ತಾರತಮ್ಯ ಮಾಡ್ತಾ ಇರಲಿಲ್ಲ. ನಾವು ಒಳ್ಳೆಯವನು ಅಂದರೆ ಒಳ್ಳೆಯವನು ಅಷ್ಟೇ. ಕೊನೆಯಲ್ಲಿ ಧನುರ್ವಿಲ್ಲಿದಾಸನಿಗೆ ಒಂದು ಇದು ಕೊಡ್ತಾರೆ, ಅವ್ರಿಗೆ ಜವಾಬ್ದಾರಿ ಕೊಡ್ತಾರೆ. ಪರಾಶರ ಭಟ್ರು ಆ ಥರ ಎಲ್ಲ, ಅವರಿಗೆಲ್ಲ ಮಕ್ಕಳಿಲ್ಲ ಮರಿ ಇಲ್ಲ, ಅವರು ಹೋಗ್ಬಿಟ್ರೆ ಏನು ಮಾಡಬೇಕು ಅಂತ ಹೇಳಿದಾಗ, ನೀನು ಅವ್ರಿಗೆ ಬ್ರಹ್ಮರಥ ಮಾಡಿ ಸಂಸ್ಕಾರ ಮಾಡಿಸ್ಬೇಕು ಅಂತ. ಆ ಥರ ಬ್ರಹ್ಮರಥ ಮಾಡಿ ಸಂಸ್ಕಾರ ಮಾಡಿಕೊಂಡು ಬರ್ತಾ ಇದ್ದಾಗ ಪರಾಶರ ಭಟ್ರಿಗೆ ಅಷ್ಟು ಗ್ರ್ಯಾಂಡಾಗಿ ಅವನು ಎಲ್ಲ ಮಾಡಿ ಬ್ರಹ್ಮರಥ ಅಂತ ಹೇಳಿದ್ರೆ ಯಾತ್ರೆ, ಕೊನೆ ಯಾತ್ರೆ ಮಾಡಿ ಹೋಗ್ತಾ ಇರಬೇಕಾದ್ರೆ ಇವಳು ಹೆಂಡತಿ ಬರ್ತಾಳಲ್ಲ, ಅದನ್ನು ನೋಡ್ಬಿಟ್ಟು ಅಯ್ಯೋ ನನ್ನ ಯಜಮಾನ್ರ ಕೈಲಿ ಇಷ್ಟು ಒಂದು ದೊಡ್ಡ ಭಾಗವತರಿಗೆ ಈ ಸೇವೆ ನಡೀತಾ ಇದೆಲ್ಲನೂ ತಿಳ್ಕೊಳ್ಳೋದು ಪೆಣ್ಪುಳ್ಳೆ ಅನ್ನೋ ಒಂದು ರಹಸ್ಯಗಳು, 81 ರಹಸ್ಯಗಳು ಬರುತ್ತೆ ಆ ಪುಸ್ತಕದ ಸೀರೀಸ್ನಲ್ಲಿ. ಎಲ್ಲ ಡೀಟೇಲಾಗಿ ಕಥೆಗಳೆಲ್ಲ ಬರುತ್ತೆ ಅದರಲ್ಲಿ. ನಾನು ಇವತ್ತು ತಂದಿಲ್ಲ, ನಾಳೆ ಆದರೆ ಆ ಪುಸ್ತಕಗಳನ್ನು ತೊಗೊಂಡ್ಬರ್ತೀನಿ. ಯಾರಿಗಾದರೂ ಬೇಕಾದರೆ ತೊಗೊಳ್ಬೋದು. ಅದು ನಾನೇ ಬರ್ತಿರೋದು ಪುಸ್ತಕ. ಅದು ನಾನು ಬರ್ತಿರೋದು ಅಂತ ಹೇಳಿದರೆ ಬರ್ಲಾರ್ನಲ್ಲಿ ಏನಿತ್ತೋ ಅದನ್ನು ಕಲೆಕ್ಷನ್ ಥರ ಮಾಡಿ ಕನ್ನಡದಲ್ಲಿ ಬರೆದಿದ್ದೀನಿ ಪುಸ್ತಕ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು, ನಾಳೆ ತೊಗೊಂಡು ಬರ್ತೀನಿ ಅಂತ. ಅವಾಗ ಏನಾಗುತ್ತೆ, ಅವಳು ಹೊರಗಡೆ ಬರ್ತಾಳೆ, ಅವ್ರ ಹೆಂಡತಿ ಹೊರಗಡೆ ಬಂದು ಅಷ್ಟು ಸಂತೋಷ ಆಗತ್ತಂತೆ, ನಮ್ಮ ಯಜಮಾನಿಗೆ ಈ ಥರ ಒಂದು ಒಳ್ಳೆಯ ಹೆಸರು ಭಗವದ್ ರಾಮಾನುಜರು ಕಲ್ಪಿಸ್ಕೊಟ್ರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ನೋಡ್ತಾ ನಿಂತ ಕಡೆನೇ ಅಲ್ಲೇ ಕುಸಿದು ಬಿಟ್ಬಿಡ್ತಾಳಂತೆ, ಸತ್ತೇ ಹೋಗ್ಬಿಡ್ತಾಳೆ ಅವಳು ಪಾಪ. ತಕ್ಷಣ ಏನು ಮಾಡ್ತಾನೆ, ಅವಳಿಗೂ ಒಂದು ಬ್ರಹ್ಮಯಾತ್ರೆಗೆ ಏರ್ಪಡಿಸಿ ಎರಡು ಒಟ್ಟಿಗೆ ಶ್ರೀರಂಗದ ಬೀದಿನಲ್ಲಿ ಹೋಯಿತು. ಕಂಡಿಲ್ಲ ಕೇಳಿಲ್ಲ ಬರ್ನಾಡ್ನಲ್ಲಿ ಆ ಥರ ಒಂದು ಚರಿತ್ರೆ ಅಂತ. ಹೀಗೆಲ್ಲ ನಡೆದಿದೆ ಅದು. ಆ ಥರ ಒಂದು ಕಣ್ಣಿನ ಸೌಂದರ್ಯ ಇದ್ದಿದ್ದು ಅಂತ. ಇನ್ನೊಂದು ಪ್ರಾಸಂಗಿಕವಾಗಿ ಕಣ್ಣಿನ ಸೌಂದರ್ಯ ಭಗವಂತನದ್ದು ನೋಡಬೇಕು ಅಂತ ಹೇಳಿದರೆ ತಿರುಪ್ಪಾಣಾಳ್ವಾರ್. ನೆಕ್ಸ್ಟ್ ಪದ್ಯದ್ದು ತಿರುಪ್ಪಾಣಾಳ್ವಾರ್ನೇ, ನೆಕ್ಸ್ಟ್ ಪದ್ಯದ್ದೇ ತಿರುಪ್ಪಾಣಾಳ್ವಾರ್ದು ಬರುತ್ತೆ. ಅದನ್ನು ಬೇಕಾದರೂ ಇವಾಗಲೇ ಹೇಳ್ಕೊಂಡು ಬರ್ಬೋದು. ಆವಾಗ ಪದ್ಯ ಮುಗಿಸಿ ನೆಕ್ಸ್ಟ್ ಭಾಷೆಗೆ ಹೋಗೋಕ್ಕಾಗುತ್ತೆ. ದಿನ ಇದೇ ಥರ ಹೇಳ್ತಾ ಇದ್ದಾರೆ, ಎಲ್ಲೂ ಹೋಗ್ತಾ ಇಲ್ಲ ಮುಂದಕ್ಕೆ ಅಂತ ಹೇಳ್ತೀರಾ ನೀವು. ಅವಾಗೇನಾಗುತ್ತೆ, ಆ ತಿರುಪ್ಪಾಣಾಳ್ವಾರು ಅಷ್ಟೇ, ಅವರು ಇದೇ ಥರ ಪಂಚಮವರ್ಣದಕ್ಕೆ ಸೇರಿದವರು. ಅವರು ಒರೆಯೂರಿನಲ್ಲಿರ್ತಾರೆ. ಆ ಕತೆ ಬೇಕಾದ್ರೆ ವಿಸ್ತಾರವಾಗಿ ನಾಳೆ ಹೇಳ್ತೀನಿ. ಅವರು ಕೂಡ ಅಷ್ಟೇ, ಕೊನೆಯಲ್ಲಿ ಭಗವಂತನ ಗರ್ಭಗುಡಿಯಲ್ಲಿ ಬಂದಾಗ ಆ ಕಣ್ಣನ್ನು ನೋಡ್ತಾರೆ, ನಿಜವಾದ ಕಣ್ಣನ್ನು ನೋಡ್ತಾರೆ. ನಿಜವಾದ ಕಣ್ಣನ್ನು ನೋಡ್ಬಿಟ್ಟು அப்பெரியவாய கண்கள் என்னை பேதமை செய்தனவே கொண்டல் வண்ணனே கோமலனாய் வெண்ணை குண்டவாயன் என்னுள்ளம் கவர்ந்தானே அண்டர்கோணடிகரங்கன் என்ன முதினை கண்ட கண்கள் ಮತ್ತೊಂದ್ರಿನೈ ಕಾಣಾವೇ ಅಂತ ಹೇಳ್ತಾರೆ. ಭಗವಂತನ ಕಣ್ಣು ನೋಡಿದ ಮೇಲೆ ನನಗೆ ಬೇರೆ ಏನು ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲೇ ಹಾಗೆ ಅವರು ಭಗವಂತನ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಇಬ್ಬರು ಆಳ್ವಾರು ಕಲಿಯುಗದಲ್ಲಿ, ಒಬ್ಬರು ಆಂಡಾಳು, ಒಬ್ಬರು ತಿರುಪಣ್ಣಾಳ್ವಾರು. ಈ ಥರ ಭಕ್ತಿ ಇದ್ದರೆ ಕಲಿಯುಗದಲ್ಲಿ ಕೂಡ ಭಗವಂತ ಬಂದೇ ಬರ್ತಾನೆ. ಮಾರ್ಟಲ್ ರಿಮೈನ್ಸ್ ಏನೂ ಸಿಕ್ಕಿಲ್ಲ ಅವ್ರಿಗೆ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಐಕ್ಯ ಅಂತೆಲ್ಲ ನಾವೇನು ಹೇಳಲ್ಲ, ಹೋಗಿ ಭಗವಂತನ ಜೊತೆಗೆ ಐಕ್ಯ ಆಗ್ಬಿಡಲ್ಲ. ಭಗವಂತನ ಲೋಕಕ್ಕೆ ಹೋಗ್ತಾರೆ, ಭಗವಂತನಿಗೆ ಸೇವೆ ಮಾಡ್ತಾರೆ. ಅಂದರೆ ಅವರು ಆ ಥರ ತಿರುಪ್ಪಾಣಾಳ್ವಾರೊಬ್ಬರು ಮತ್ತು ಆಂಡಾಳು ಇಬ್ಬರು ಪ್ರಸ್ತುತ ಶ್ರೀರಂಗ ದೇವಸ್ಥಾನ ಇದೆಯಲ್ಲ, ಆ ಗರ್ಭಗುಡಿನಲ್ಲಿ ಭಗವಂತನನ್ನು ಹೋಗಿ ಸೇರಿಕೊಂಡವರು. ಆ ಥರ ಇಲ್ಲಿ ಪುಳ್ಳಿನ್ವಾಯ್ ಕೀಂಡಾನೆ ಅಂತ ಹೇಳಿದ್ರೆ ಬಕಾಸುರ ವಧೆನ ಇಲ್ಲಿ ಹೇಳ್ತಾರೆ. ಒಬ್ಬೊಬ್ಬರು ಸಖಿ ಮನೆಗೆ ಹೋಗಬೇಕಾದ್ರೇನೋ ಪಾಶದಲ್ಲಿ ಭಗವಂತನ ಕೊಂಡಾಡ್ತಾರೆ, ಅವನ ಗುಣಗಾನ, ಅವನ ಯಾವ ಹಸುರನ್ನು ಸಾಯಿಸಿದಂತ. ಪುಳ್ಳಿ ಒಂದು ಬಕ ಥರ ಬರುತ್ತೆ, ದೊಡ್ಡ ಪಕ್ಷಿ ಥರ ಬಂದು ಎಲ್ಲ ಹಸು ಕರುಗಳನ್ನೆಲ್ಲ ನುಗ್ತಾ ಇರ್ತಾರೆ. ಅವಾಗೆಲ್ಲ ಬಂದು ಕೃಷ್ಣ ಅಂತ ಬಂದು ಕೇಳ್ತಾರೆ. ಅವಾಗ ಅದ್ರ ಬಾಯನ್ನು ಸೀಳ್ತಾನೆ ಭಗವಂತ ಹತ್ರ ಹೋಗಿ. ಎಷ್ಟು ದೊಡ್ಡದಾಗಿರುತ್ತಂತೆ, ಬಾಯನ್ನು ಸೀಳಿ ಹೊಟ್ಟೆ ಒಳಗೆ ಇನ್ನೂ ಅವಾಗ ತಾನೇ ಫ್ರೆಶ್ ಆಗಿ ನುಗ್ಗಿರುತ್ತಲ್ಲ, ಅವ್ರನ್ನೆಲ್ಲ ಹೊರಗಡೆ ತೆಗೆದು ಆ ಬಕಾಸುರನ್ನ ಸಾಯಿಸ್ತಾರೆ. ಯಾದವಾಭ್ಯುದಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಆ ಹುಡುಗರೆಲ್ಲ ಹೇಗೆ ಆ ಬಕನ ಸಾಯಿಸ್ಬಿಟ್ಟ ಮೇಲೆ ಅದ್ರ ಮೇಲೆ ಜಂಪ್ ಮಾಡೋದು, ಅದ್ರ ರೆಕ್ಕೆ ಎಲ್ಲ ಸ್ಲಿಪ್ಪರಿ ಆಗಿರುತ್ತಲ್ಲ, ಜಾರ ಬಂಡೆ ಥರ ಆಗೋದು, ಒಂದೊಂದು ರೆಕ್ಕೆನೂ ಎಲ್ಲ ಕಿತ್ಕೊಂಡು ಮನೆಗೆಲ್ಲ ತೋರಣ ಹಾಕ್ತಾರೆ ಹೇಗೆ ಅವ್ರವ್ರ ಮನೆಗೆ. ಅದನ್ನು ಏನು ಇದು ತೋರಿಸುತ್ತೆ ಅಂತ ಹೇಳಿದ್ರೆ, ಆಶ್ರಿತ ವಿರೋಧಿ ಮತ್ತು ಭಗವಂತನಿಗೆ ಯಾರು ವಿರೋಧವಾಗಿರ್ತಾರೋ ಅವ್ರಿಗೆ ಇದೇ ಗತಿಯಾಗುತ್ತೆ ಅಂತ. ಸೀಳಿ ತೋರಣ ಹಾಕ್ಬಿಡ್ತಾರಲ್ಲ, ಸಿಗದ ತೋರಣ ಹಾಕ್ತಾರೆ ಅಂತ. ಆ ಥರ ಒಂದೊಂದು ರೆಕ್ಕೆನೂ ಎಲ್ಲರ ಮನೆಗೂ ತೋರಣ ಹಾಕ್ಕೊಂಡು ಅಷ್ಟೇ ಎಂಜಾಯ್ ಮಾಡ್ತಾರಂತೆ ಗೋಪುರೆಲ್ಲ. ಆ ಥರ ಪುಳ್ಳಿನ್ವಾಯ್ ಕೀಂಡಾನೆ ಪೊಲ್ಲ ಅರಕ್ಕನೆ. ಪೊಲ್ಲ ಅರಕ್ಕನ್ ಯಾರಪ್ಪ ಅಂದರೆ ರಾವಣ ಅಂತ ಹೇಳ್ತಾರೆ.
ಇಲ್ಲೇನೆ ಬರೋದು. ಕೆಲವರು ಕೃಷ್ಣ, ಕೆಲವರು ರಾಮ ಅಂತ ಹೇಳ್ತಾರೆ. ಇಲ್ಲ ಪುಳ್ಳಿನ್ವಾಯ್ ಕೀಂಡನೇ ಕೃಷ್ಣನೇ ಬಕಾಸುರ ವಧೆ ಅಂತ. ಆ ರಾಮನ ಭಕ್ತರೆಲ್ಲ ಹೇಳ್ತಾರೆ, ಅವರೆಲ್ಲ ಗೋಪಿಕೆಯರವರು ಹೇಳ್ತಾರೆ ಇಲ್ಲ ಪುಳ್ಳಿನ್ವಾಯ್ ಕೀಂಡಾನೆ ಅಂತ ಹೇಳಿದ್ರೆ ಜಟಾಯು ಕೂಡ ಒಂದು ಪುಳ್ಳು, ಅದ್ರ ಬಾಯಿನ ಸೀಳ್ತಾನಲ್ಲ ಅವನು, ಸೀತೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇ ರಾಮನೇ. ಅದು ಪೊಲ್ಲ ಅರಕನೆ ಅಂದರೆ ರಾವಣನೇ. ಯಾಕೆ ಅವನು ಅರಕರು ಅಂತ ಹೇಳಿದ್ರೆ ರಾಕ್ಷಸರು, ಅವರೆಲ್ಲ ಕೆಟ್ಟವರೇನೆ. ಆದರೆ ಇದು ಪೊಲ್ಲ ಅರಕರು ಒಂದು ಎಕ್ಸ್ಟ್ರಾ ಏನು ಪೊಲ್ಲ ಅಂತ ಹೇಳಿದ್ರೆ ಬೇರೆ ಏನಿಲ್ಲ, ಅಮ್ಮನವ್ರನ್ನ ಮತ್ತು ಭಗವಂತನನ್ನು ಸೆಪ್ರೇಟ್ ಮಾಡ್ತಾನೆ. ಎಲ್ಲ ಒಟ್ಟಿಗೆ ಕಾಡಲ್ಲಿದ್ದರೆ ಕೂಡ ಸಂತೋಷವಾಗಿದ್ರಲ್ಲ, ಅವರನ್ನು ಬೇರ್ಪಡಿಸಿರೋದಕ್ಕೋಸ್ಕರ ಅವನು ಪೊಲ್ಲ ಅರಕನ್. ಯಾವಾಗಲೂ ಆ ಮಿಥುನ ಅಪ್ರತಿಕ್ಸಿದ್ದ ಒಟ್ಟಿಗೆ ಇರಬೇಕು. ನಮಗೆ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಅಮ್ಮನವರು ಭಗವಂತರು ಒಟ್ಟಿಗೆ ಇದ್ದರೆ ನಮ್ಗೆ ಒಳ್ಳೇದು ಯಾವಾಗಲೂ. ಯಾಕಂದರೆ ನಾವು ಮಾಡಿರೋ ಪಾಪಗಳೆಲ್ಲ ಕ್ಷಮಾರ್ಹ ಅಲ್ಲದೆ ಹೋದಾಗ ಅಮ್ಮನವ್ರು ಏನು ಮಾಡ್ತಾರೆ, ಆವಾಗ ಮಧ್ಯದಲ್ಲಿ ಬಂದು ಪುರುಷಕಾರಿಯಾಗಿ ನಮಗೆ ಸಹಾಯ ಮಾಡ್ತಾರೆ. ಆ ಥರ ಅಮ್ಮನವ್ರನ್ನ ಬೇರೆ ಸಪ್ರೇಟ್ ಮಾಡಿದ್ರಲ್ಲ, ಅದಕ್ಕೆ ಪೊಲ್ಲ ಅರಕನೆ ಅಂತ ಕೇಳ್ತಾರೆ. ಕಿಳ್ಳಿ ಕಳೆಯಿಂದಾನೆ ಅಂತ ಹೇಳ್ತಾರೆ. ಕಿಳ್ಳಿ ಕಳೆಯಿಂದಾನೆ ಅಂದರೆ ಈ ಕೃಷ್ಣ ಪಕ್ಷದವರೆಲ್ಲ ಹೇಳ್ತಾರೆ, ಹೌದು ಇವನೇನೆ ಜೂಟಿ ಸಾಯಿಸಿದ್ದು ಅಂತ. ಇಲ್ಲ ನಮ್ಮ ರಾಮನೇ 10 ತಲೆ ಇತ್ತಲ್ಲ, ಒಂದು ತಲೆನೂ ಕಿಳ್ಳಿ ಬಿಸಾಕದ ಅಂತ. ಹತ್ತಿರವರಕ್ಕರ್ ತಲೆ 10 ಮೊರಕೊತ್ತೆನ ಉದಿತ್ತ ತಿರಲೋನ್. ವೇದಾಂತ ದೇಶಕರು ಹಾಡ್ತಾರೆ. ಆ ಥರ ಒಂದೇ ಒಂದು ಗೊಜ್ಜಿನ ಥರ ಕಟ್ ಮಾಡ್ಬಿಟ್ನಂತೆ ರಾಮ ಅವನ ತಲೆನ. ಇನ್ನೊಂದು ಕಡೆ ಹೇಳ್ತಾರೆ ಒಂದೊಂದೇ ತಲೆ ತೆಗ್ದ. ಯಾಕೆ ಅಂತ ಹೇಳಿದ್ರೆ ಒಂದು ತಲೆನಲ್ಲಿ ಏನಾದರೂ ಒಂದು ಒಳ್ಳೆ ವಿಚಾರ ಇದ್ದರೆ ಅಕಸ್ಮಾತ್ ಅವನು ಕ್ಷಮಾಪಣೆ ಕೇಳ್ತಾನ ರಾಮನ ನೋಡೋಣ ಅಂತ ನಿಧಾನಕ್ಕೆ ಒಂದೊಂದೇ ತಲೆ ತೆಗೆದಂತೆ. ಅವಾಗ ಕಿಳ್ಳಿ ಕಳೆಯಿಂದಾನೆ ಕೀರ್ತಿಮೈ ಪಾಡಿ ಕೀರ್ತಿ ಹಾಡಬೇಕು. ಭಗವಂತನ ಕೀರ್ತಿಯನ್ನು ಹಾಡೋದೇ ನಮಗೆ ಕೆಲಸ. ಏನಪ್ಪ ನಮಗೆ ಕೆಲಸ? ಆಮೇಲೆ ಪ್ರಪತ್ತಿ ಮಾಡ್ಕೊಂಡ ನಂತರ ಕೃತಕೃತ್ಯನಾದ್ವಿ. ಹೌದು, ನಮ್ಮ ಜವಾಬ್ದಾರಿ ಎಲ್ಲ ಭಗವಂತನಿಗೆ ಕೊಟ್ಟ ಮೇಲೆ ನಮಗೇನು ಯೋಚನೆ ಇಲ್ಲ. ಆಮೇಲೆ ನಂತರ ಏನು ಮಾಡಬೇಕು ಅಂದರೆ ಅವ್ರು ಗುಣಗಾನ ಮಾಡೋದಷ್ಟೇ, ಬೇರೆ ಏನಿಲ್ಲ. ಭಗವಂತ ನಿನಗೇನು ಗೊತ್ತು, ನೀನು ಭಗವಂತನ ವಿಚಾರ ನನಗೆ ಹೇಳು, ನನಗೆ ಗೊತ್ತಿರೋದು ನಿಮಗೆ ಹೇಳ್ತೀನಿ. ಆ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ನಮಗಿಂತ ಜಾಸ್ತಿ ಗೊತ್ತಿರೋರ ಹತ್ರ ಹೋಗಿ ಕೇಳಿ ತಿಳ್ಕೊಳ್ಳೋದು, ಸಂತೋಷ ಪಡೋದು. ಅವ್ರು ಹೇಳ್ತಾ ಇದ್ದಾಗ ನಮಗೆ ಗೊತ್ತಿರೋ ಏನಾದರೂ ವಿಚಾರ ಇದ್ದರೆ ಇದು ನನಗೆ ಗೊತ್ತಿತ್ತು ಅಂತ ಅವಾಗ ಖುಷಿ ಆಗೋದು. ಅದು ಆ ಥರ ಪರಸ್ಪರ ಭಾವ ಅಂತ ಕೇಳಿ ತಿಳ್ಕೊಳ್ಳೋದು, ಆ ಭಗವಂತನನ್ನು ಕೊಂಡಾಡೋದು. ಕೀರ್ತಿಮೈ ಪಾಡಿ ಒಳಗಡೆ ಇರೋಳು ಕೇಳ್ತಾರೆ, ಪಿಳ್ಳೆಗಳೆಲ್ಲರೂ ಪಾವೈಕಳ ಪುಕ್ಕ ನೋಡು. ಎಲ್ಲರೂ ಹೊರಗಡೆ ಇರ್ತಾರೋ ಹೇಳ್ತಾರೆ, ಎಲ್ಲರೂ ಬಂದುಬಿಟ್ಟಿದ್ದಾರೆ, ಎಲ್ಲ ಜಮಾಯಿಸ್ಬಿಟ್ಟಿದ್ದಾರೆ, ನೀನು ಒಬ್ಬಳೇ ಬಾಕಿ ಬರಬೇಕಾಗಿರೋದು. ಪಿಳ್ಳೆಗಳೆಲ್ಲರೂ ಪಾವೈಕಳ ಪುಕ್ಕ. ಪಾವೆ ಅಂದರೆ ನೋವು. ಆ ನೋವು ಮಾಡೋಕ್ಕೆ ಅಂತ ವ್ರತ ಮಾಡೋಕ್ಕೆ ಅಂತ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಕಳಂ ಪುಕ್ಕ. ಕಳಂ ಅಂದರೆ ಒಂದು ಪರ್ಟಿಕ್ಯುಲರ್ ನಿಗದಿಯಾದ ಒಂದು ಜಾಗ. ಯಾಗ ಮಾಡ್ಬೇಕಾದ್ರೆ ಯಾಗಶಾಲೆ ಇರ್ತೀವಲ್ಲ, ಆ ಥರ ಕಳಂ ಅಂದರೆ ಒಂದು ಜಾಗ. ಅಥವಾ ಮೀಟಿಂಗ್ ಅಂದರೆ ಒಂದು ಗ್ರೌಂಡ್, ಎಲ್ಲ ಒಂದು ಜಾಗ ಅವ್ರು ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಬಂದುಬಿಟ್ಟಿದ್ದಾರೆ ನೋಡು ಅಂತ ಹೇಳ್ತಾರೆ. ಪಾವೈಕಳ ಪುಕ್ಕ வெள்ளி எழுந்த வியாழம் முறங்கிற்று. ಏನಿದೆ ಸುಮ್ಮನೆ ಇದನ್ನೇ ಹೇಳ್ತಾ ಇದೆಯಾ? ಗುರುತಿಗೆ ಬೆಳಗಾಗಿದ್ದಕ್ಕೆ ಏನು ಸಂಕೇತ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಬೆಳ್ಳಿ ಎಳೆದು. ಬೆಳ್ಳಿ ಅಂತ ಹೇಳಿದ್ರೆ ಶುಕ್ರ, ವ್ಯಾಳಂ ಅಂದರೆ ಬುಧ, ಗುರು, ಪ್ಲಾನೆಟ್ಸ್ ಇರುತ್ತಲ್ಲ ಅದು. ಅದಕ್ಕೆ ಬೆಳಗಾಗಬೇಕಾದ್ರೆ ಇದರಲ್ಲಿ ತುಂಬ ಒಂದು ಒಳ್ಳೆ ಒಂದು ಸಂಗತಿ, ಆಸ್ಟ್ರೋನಾಮಿಕಲ್ ಸಂಗತಿ ಇಲ್ಲಿ ಇಟ್ಟಿದ್ದಾರೆ. ಒನ್ಸಿನ್ ಅದೆಷ್ಟೋ ವರ್ಷಕ್ಕೆ 65 ಇಯರ್ಸ್ಗೋ ಏನೋ ಈ ಥರ ಒಂದು ಬರುತ್ತೆ. ಹೇಗೆ ಅಂದರೆ ಈ ಬೃಹಸ್ಪತಿ ಮುಳುಗ್ತಾ ಇದ್ದಾನೆ, ಶುಕ್ರ ಮೇಲೆ ಇಡ್ತಾ ಇರೋದು. ಈ ಥರ ಒಂದು ಬೆಳಗಿನ ಜಾವದಲ್ಲಿ ನಮ್ಗೆ ಸಿಗತ್ತೆ ನೋಡೋಕ್ಕೆ. ಅದು 1/65 ಇಯರ್ಸ್ ಆಗುತ್ತೆ. ಈ ಆಂಡಾಳು ಈ ಪದ್ಯ ಬರೆದಿದ್ದ ದಿವಸ ಈ ಥರ ಒಂದು ಅಸ್ಟ್ರಾನಾಮಿಕಲ್ ಅರೇಂಜ್ಮೆಂಟ್ ಅಲ್ಲಿತ್ತು ಅಂತ ರಿಸರ್ಚ್ ಮಾಡಿರೋರೆಲ್ಲ ನೋಡಿ ಹೇಳ್ತಾರೆ. ಇಲ್ಲಿ ನಮಗೆ ಸ್ವೋಪದೇಶ ಅರ್ಥದಲ್ಲಿ ಬೆಳ್ಳಿ ಅಂತ ಹೇಳಿದ್ರೆ ಶುಕ್ರ ಒಳ್ಳೆಯವನು, ಒಳ್ಳೆಯ ವಾರ ಶುಭ ಯೋಗಗಳನ್ನೆಲ್ಲ ಕೊಡೋನು. ಅವನಿಗೆ ಮೇಲೆ ಬರ್ತಾ ಇದ್ದಾನೆ, ಬೆಳಕು ಕೊಡ್ತಾ ಇದ್ದಾನೆ ನಮಗೆ. ಅಂದರೆ ಅಜ್ಞಾನ ಹೋಗಿ ನಮಗೆ ಜ್ಞಾನ ಬರ್ತಾ ಇದೆ. ಬೆಳ್ಳಿ ಹೇಳಿದ್ರೆ ವ್ಯಾಳಂ ಹೊರಗಿಟ್ರೆ ಅಂತ. ಸಾಧಾರಣವಾಗಿ ವ್ಯಾಳಂ ಅಂದರೆ ಬೃಹಸ್ಪತಿ ಅಂತ ಹೇಳಿದ್ರೆ ಅವರು ದೇವತೆಗಳ ಗುರುಗಳು. ಒಳ್ಳೆಯವರೇ ಅಲ್ವಾ? ಅವ್ರು ಯಾಕೆ ಅವರು ಮುಳುಗಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರಲ್ಲ ಆಟಾಳು ಅಂತ ಹೇಳಿದ್ರೆ, ಅವರೆಲ್ಲ ಚೆನ್ನಾಗಿ ಮಾಡಿದ್ರು. ಆದರೆ ಒಂದೇ ಒಂದು ತಪ್ಪು ಕೆಲಸ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ಈ ಬೃಹಸ್ಪತಿಗಳು ಚಾರ್ವಾಕ ಸಿದ್ಧಾಂತ ಅಂತ ಒಂದು ಬರೆದರು. ಈ ಚಾರ್ವಾಕ ಸಿದ್ಧಾಂತದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಯಾರು ಎಷ್ಟು ಬೇಕಾದರೆ ಸಾಲ ಮಾಡ್ಬೋದು, ಯಾರ ಹತ್ರ ಬೇಕಾದ್ರೆ ಯಾರು ದುಡ್ಡು ಬೇಕಾದ್ರೆ ಯಾರಾದರೂ ಅನುಭವಿಸ್ಬೋದು, ಅದಕ್ಕೇನು ಕಟ್ಟುಪಾಡೇ ಇಲ್ಲ. ನೀನು ಸಾಲ ತೊಗೊಂಡು ಋಣಕೃತ್ವ ಘೃತಂ ಪಿಬತ್ವ. ಋಣ ಅಂತ ಹೇಳಿದ್ರೆ ಸಾಲ ಮಾಡಿಬಿಟ್ಟು ತುಪ್ಪದಲ್ಲೇ ಕುಡಿಯೋದು, ತುಪ್ಪನೇ ಎಲ್ಲ ಮಾಡ್ಕೊಂಡು ಸಾಲ ವಾಪಸ್ ಕೇಳಿದ್ರೆ ಕೊಡಬೇಕಾಗಿದ್ದೇನಿಲ್ಲ.
ಅದೇನು ಕೊಡದೆ ಹೋದರೆ ನರಕಕ್ಕೆ ಹೋಗ್ತೀವಲ್ಲ, ಒಬ್ಬರು ಸಾಲ ಕೊಡದೆ ಹೋದರೆ ತಪ್ಪಾಗತ್ತಲ್ಲ. ಅಂದರೆ ನರಕ ಅನ್ನೋದು ಒಂದೆಲ್ಲಿದೆ, ಸ್ವರ್ಗ ಅನ್ನೋದು ಒಂದೆಲ್ಲಿದೆ. ಇಷ್ಟವರೆಗೂ ನಾವು ಎಲ್ಲಿ ಭೂಮಿ ಮೇಲೆ ಇರ್ತೀವೋ, ಹೇಗೆ ನಾವು ಸುಖವಾಗಿರ್ತೀವೋ, ಭೋಗಗಳನ್ನು ಅನುಭವಿಸ್ತೀವೋ ಅಷ್ಟೇ. ಸತ್ತ ಮೇಲೆ ಮಣ್ಣಾಗ್ಬಿಡ್ತೀವಿ, ಇಲ್ಲದೆ ಹೋದರೆ ಬೂದಿ ಆಗ್ಬಿಡ್ತೀವಿ. ಇದು ಅವರು ಚಾರುವಾಕ ಸಿದ್ಧಾಂತ. ಇದು ಬೃಹಸ್ಪತಿ ಬರ್ಕೊಡ್ತಾರೆ ನೋಡಿ, ದೇವತೆಗಳ ದೇವರು ಈ ಥರ ಬರ್ಕೊಡ್ತಾರೆ. ಇದು ಬರ್ಕೊಟ್ಟಿದ್ದ ಏನಾಗುತ್ತೆ, ಮಾರ್ಗ ತಪ್ಪಿಬಿಡ್ತಾರೆ ಜನಗಳು. ಚೆನ್ನಾಗಿದೆಯಲ್ಲ ಕೇಳಕ್ಕೆ, ಚಾರು ಅಂತ ಹೇಳಿದ್ರೆ ಗಿಳಿ ಮಾತು ಥರ ಇದೆ ನೋಡಿ, ಚೆನ್ನಾಗಿದೆ. ಸಾಲ ತೊಗೊಂಡ್ರೆ ವಾಪಸ್ ಕೊಡಬೇಡ ಅಂದರೆ ಯಾರು ತೊಗೊಳ್ಳಲ್ಲ, ಎಲ್ಲರೂ ತೊಗೊಳ್ತಾರೆ. ಇದ್ದವರು ಒಂದು ಸಾಲ ತೊಗೊಳ್ತಾರೆ, ಇರಲಿ ನನಗೂ ಒಂದು ಅಕೌಂಟ್ ಮಾಡಿ ಕೊಡಿ. ಸೊ ಹಾಗಾಗಿ ಅವರು ಕೆಟ್ಟ ಸಿದ್ಧಾಂತ ಒಂದು ಮಾಡಿಬಿಟ್ಟಿದ್ರು. ಅವ್ರು ಇರೋವರೆಗೂ ಜನಗಳೆಲ್ಲ ಕೆಟ್ಟ ಹಾದಿಲಿ ಹೋಗ್ತಾಯಿದ್ರು. ಈ ಕಮ್ಯುನಿಸ್ಟಿಕ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾರಲ್ಲ, ಆ ಥರ ಬರ್ತಾಯಿತ್ತು ಅವ್ರಿಗೆ, ಸೋಷಿಯಲಿಸಮು ಅದು ಇದು ಅಂದ್ಕೊಂಡು. ಸೊ ಅದಕ್ಕೆ ಈ ಬೃಹಸ್ಪತಿ ಮುಳುಗ್ತಾ ಇದ್ದಾರೆ. ಸರಿ, ಆ ಕೆಟ್ಟ ಯೋಚನೆಗಳು, ಕೆಟ್ಟ ಸಂಗತಿಗಳು ಎಲ್ಲ ಹೋಗ್ತಾ ಇದೆ, ಒಳ್ಳೆ ಸಂಗತಿಗಳು ಬರ್ತಾ ಇದೆ. ಇಟ್ ಈಸ್ ಟೈಮ್ ಅಂದರೆ ಬೆಳಗ್ಗೆ ಆಗ್ತಾ ಇದೆ, ಏಳು ನೀನು வெள்ளி எழுந்த வியாழம் உறங்கிற்று. ಅದು ನಿದ್ದೆ ಮಾಡಿ ಹುಳ್ಳುಂ ಶಿಲುಂಬಿನಹಾಣ್ ಪೋದರಿ ಕಣ್ಣಿನಾಯ್ ಅವಳು ಹೇಳ್ತಾಳೆ. ಅವಾಗ ಸುಮ್ಮನೆ ಮಲ್ಕೊಂಡೇ ಇರ್ತಾಳಂತೆ. ಹಾಗೆ ಅವಳು ಹೇಳ್ತಾಳೆ, ಇಲ್ಲಪ್ಪ ನೀನು ಹೇಳು, ನೀನು ಅಷ್ಟು ಪ್ರಕಾಶಮಾನವಾಗಿ ನಿನ್ನ ಕಣ್ಣು ಸೊಬಗು ತುಂಬ ಚೆನ್ನಾಗಿದೆ, ಕೃಷ್ಣನಿಗೆ ತುಂಬ ಇಷ್ಟ ಆಗುತ್ತೆ ನಿನ್ನ ಕಣ್ಣು ಸೊಬಗು ನೋಡಿದ್ರೆ, ಬಂದ್ಬಿಡು ನೀನು ನಮ್ಮ ಜೊತೆಗೆ ಬಾ ಅಂತ ಹೇಳಿದ್ರು. ಕುಳಿರೆ ಕುಡೆಯಿಂದ ನೀರಾಡದೆ. ಏನು ಮಾಡಬೇಕು ಅಂದರೆ, ಬಾ ಹೋಗಿ ಎಲ್ಲ ನೀರಾಡಬೇಕು. ನೀರಾಡೋದು ಅಂತ ಹೇಳಿ ಸ್ನಾನಕ್ಕೆ ಅಂತ ಕರೆದ್ರೆ ಕೂಡ ಕೊನೆಯಲ್ಲಿ ನೋಡಿದ್ರೆ ನೀರಾಡೋದು ಅಂದರೆ ಭಗವಂತ ಧ್ಯಾನ ಮಾಡೋದು, ಭಗವಂತನ ಚಿಂತೆಯಲ್ಲಿ ಮುಳುಗೋದು. ಅದಕ್ಕೆ ಅಂತ ಭಗವಂತನ ಚಿಂತೆಯಲ್ಲಿ ಮುಳುಗೋಕೆ ಇಷ್ಟೊಂದು ಜನನ ಕರ್ಕೊಂಡು ಬರಬೇಕಾ? ಒಬ್ಬಳೇ ಹೋಗಿ ಒಂದು ಕಡೆ ಧ್ಯಾನ ಮಾಡಿದ್ರೆ ಸಾಲದ ಅಂತ ಹೇಳಿದ್ರೆ, ಮೊದಲೇ ನಾವು ಹೇಳಿದ್ವಿ ಯಾಕೆ ಇಷ್ಟೊಂದು ಜನ ಒಟ್ಟಿಗೆ ಹೋಗಬೇಕು, ಆಂಡಾಳ್ ಜೊತೆಗೆ ಕೈ ಹಿಡ್ಕೊಂಡು ಹೋಗ್ಬೇಕು ಅಂದರೆ, ನಾವು ಈ ಸಮುದ್ರದಲ್ಲೆಲ್ಲ ಅಲೆಗಳು ನಮಗಿಷ್ಟ, ಕಾಲಿಗೆಲ್ಲ ಬಂದರೆ ದೊಡ್ಡ ಅಲೆಗಳು ಬಂದರೆ ಅವಾಗ ಏನು ಮಾಡ್ತೀವಿ, ಎಲ್ಲರೂ ಕೈ ಹಿಡ್ಕೊಂಡ್ಬಿಡ್ತೀವಿ, ಒಬ್ರು ಕೈ ಹಿಡ್ಕೊಳ್ಳೋದು. ಯಾಕಂದರೆ ಮುಳುಗೋಗ್ಬಿಡ್ಬಾರ್ದು, ಕೊಚ್ಚೋಗ್ಬಿಡ್ಬಾರ್ದು ಅಂತ. ಭಗವದ್ ಅನುಭವ ಇದೆಯಲ್ಲ, ಅದು ಒಂಥರ ಹೀಗೇನೆ. ಅದು ಆಳವಾಗಿ ಆ ಸರೋವರದಲ್ಲಿ ಭಗವದ್ ಅನುಭವದಲ್ಲಿ ನಾವು ಮುಳುಗ್ಬಿಟ್ರೆ ಕೊಚ್ಚೋಗ್ಬಿಡ್ತೀವಿ ಅಂತ, ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ ಅಂತ. ಅದಕ್ಕೋಸ್ಕರ ಜೊತೆ ಇರಬೇಕು ಅಂತ. ಮೂರ್ಛೆ ಹೋಗ್ಬಿಡ್ಬೋದು, ಟ್ರಾನ್ಸ್ಗೆ ಹೋಗ್ಬಿಡ್ಬೋದು. ಅವಾಗ ಜೊತೆಯಲ್ಲಿ ಯಾರಾದರೂ ಒಬ್ರು ಇದ್ದರೆ, ಹೇಳಮ್ಮ ಹೇಳು ಅಂತ ಎಬ್ಸಿ ಕರ್ಕೊಂಡು ಬರ್ತಾರೆ ಅಂತ. ಅದಕ್ಕೋಸ್ಕರ ಜೊತೆಗಿರ್ಬೇಕು ಅಂತ ಹೇಳ್ತಾರೆ. ಈ ಕುಳಿರೆ ಕುಡೆಯಿಂದ ನೀರಾಡದೆ ಅಂತ ಹೇಳ್ತಾರೆ. ಈ ಬರೀ ನೀರಾಡೋದು ಅಂದರೆ ಬರೀ ಸ್ನಾನದಲ್ಲಿ ನೀರಾಡೋದು ಅಂತ. ಕುಡೆಯಿಂದ ನೀರಾಡೋದು ಅಂದರೆ ಈ ಭಾಗವತರ ಜೊತೆಗೆ, ನಮ್ಮ ಭಾಗವತರ ಸಂಶ್ಲೇಷ ಅಂತೀವಲ್ಲ, ಒಟ್ಟಿಗೆ ಒಂದು 4 ಜನ ಭಕ್ತರು ಒಂದು ಕಡೆ ಟೂರ್ಗೆ ಹೋಗಿ ಎಲ್ಲ ಒಟ್ಟಿಗೆ ಸ್ನಾನ ಮಾಡೋದು, ಅದೊಂಥರ ಎಕ್ಸ್ಪೀರಿಯನ್ಸ್. ಆ ಮೆಮರೀಸೇ ಚೆನ್ನ. ಆ ಭಾಗವತರ ಜೊತೆಗೆ ಸ್ನಾನ ಮಾಡೋದು ಅದು ತುಂಬ ಚೆನ್ನಾಗಿತ್ತು. ಅದು ಕುಡೆಯಿಂದ ನೀರಾಡೋದು, ಅದು ಸ್ನಾನ ಮಾಡೋದು. ಕುಳಿರ ಕುಡೆಯಿಂದ ನೀರಾಡದೆ ಅಂತ ಇದಕ್ಕೆ ಎಲ್ಲ ವಿಶೇಷವಾದ ಅರ್ಥ ಹೇಳ್ತಾರೆ. ಕುಳಿರ ಅಂತ ಹೇಳಿದ್ರೆ, ಉತ್ಸವಾದಿಗಳಲ್ಲಿ ಚಕ್ರ ಸ್ನಾನ ಅಂತ ಮಾಡ್ತಾರೆ. ಭಗವಂತನ ಚಕ್ರ ಸ್ನಾನ ಮಾಡಿದಾಗ ಭಗವಂತನ ವಿಗ್ರಹನೂ ನದಿನಲ್ಲಿ ಮುಳುಗಿಸಿರ್ತಾರೆ, ಭಾಗವತರು ಜೊತೆಗೆ ಮುಳುಗಿರ್ತಾರೆ, ನಾವು ಅವ್ರ ಜೊತೆಗೆ ಸ್ನಾನ ಮಾಡೋದು. ಇದು ಕುಳಿರ ಕುಡೆಯಿಂದ ನೀರಾಡದೆ. ಅದಕ್ಕೆ 3 ಥರ ನೀರಾಡೋದ್ರಲ್ಲಿ ವಿಶೇಷವಾಗಿ ಇಲ್ಲಿ ಅರ್ಥ ಈ ಪಾಶದಲ್ಲಿ ತೋರಿಸ್ಕೊಡ್ತಾರೆ. ತುಂಬ ಸೊಗಸು ಇದನ್ನು. ವ್ಯಾಖ್ಯಾನಕಾರ ತೋರಿಸ್ಕೊಡದೆ ಹೋದರೆ ನಾವು ಬರೀ ಡಿಕ್ಷನರಿ ಮೀನಿಂಗ್ ಮಾತ್ರನೇ ತಿಳ್ಕೊಳ್ತೀವಿ. ಆದರೆ ಈ ಒಳಗಿನ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ಪಳ್ಳಿ ಗಿಡತ್ತಿಯೋ ಪಾವಾನಿ ನನ್ನಾಳ, ಇನ್ನೂ ಮಲ್ಕೊಂಡೇ ಇದೆಯಲ್ಲಮ್ಮ ನೀನು, ನಲ್ನಾಳ. ಒಳ್ಳೆ ದಿವಸ ಇವತ್ತು ನೋಡು, ಎಲ್ಲ ಹೋಗಿ ಸ್ನಾನ ಮಾಡ್ಬೋದು, ಎಲ್ಲ ಭಗವಂತನ ಗೀತೆ ಎಲ್ಲ ಹೇಳ್ತಾ ಇರ್ಬೋದು. ಅಲ್ಲ, ಏನು ಹೇಳ್ತಾ ಇದ್ದೀರಾ ನೀವೇ, ಎಲ್ಲ ಡಿವೈಡ್ ಆಗಿಬಿಟ್ಟಿದ್ದೀರಾ. ಒಬ್ಬ ರಾಮ ಅಂತಾರೆ, ಒಬ್ಬರು ಕೃಷ್ಣ ಅಂತಾರೆ ಅಂತ. ಅಷ್ಟರಲ್ಲಿ ಯಾರೋ ಒಬ್ಬರು ಹಿರಿಯವರು ಬಂದು ಮಧ್ಯಸ್ಥಿಕೆ ಮಾಡಬೇಕು. ಯಾವಾಗಲೂ ಏನೋ ಒಂದು ಅಸಮಾಧಾನ, ಏನೋ ಒಂದು ಜಗಳ ಅಂತ ಬಂದಿದ್ದರೆ, ಅಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿದ್ದರೆ, ಮಧ್ಯಸ್ಥಿಕೆ ಮಾಡೋರು ಏನು ಮಾಡಬೇಕು, ಇವ್ರಿಗೂ ಸಂಬಂಧ ಇರಲ್ಲ ಅವ್ರಿಗೂ ಸಂಬಂಧ ಇರಲ್ಲ, ಮಧ್ಯಸ್ಥಿಕೆ ಮಾಡ್ತಾರೆ. ಆ ಥರ ಒಬ್ಳು ಗೋಪಿಕೆ ಸ್ತ್ರೀ ಬಂದು ಹೇಳ್ತಾರೆ, ರಾಮನೂ ಒಂದೇ ಕೃಷ್ಣನೂ ಒಂದೇ, ನಡೀರೆ ಸಾಕು ನೀವು ನಿಮ್ಮ ಜಗಳ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಎಲ್ಲರೂ ಕರ್ಕೊಂಡು ಹೋಗ್ತಾಳಂತೆ. ಪಳ್ಳಿ ಗಿಡತ್ತಿಯೋ ಪಾವ ನನ್ನಾಳ ನಲ್ನಾಳ್. ನಾವು ಅವತ್ತೇ ನೋಡಿದ್ವಿ, ಮಾರ್ಹಳಿ ತಿಂಗಳು ಮದಿನೆ ನನ್ನಾಳ, ಅಲ್ಲೂ ಒಂದು ಪದ ಹಾಕೋದು. ಫಸ್ಟ್ ಪಾಶ್ರದಲ್ಲೇ ನನ್ನಾಳ್ ಹಾಕೋದು, ಇಲ್ಲೂ ಅಷ್ಟೇ ನಲ್ನಾಳಾಲ್ ಅಂತ ಹೇಳಿದ್ರೆ ಎಲ್ಲ ಜೊತೆ ಸಿಕ್ಕಿದೆ ನಮಗೆ. ಎಲ್ಲ ಭಗವದ್ ವಿಷಯ ಗೊತ್ತಿರೋರು ಎಲ್ಲ ನಮ್ಮ ಜೊತೆಗಿದ್ದಾರೆ ಇವಾಗ. ಸೊ ನಾವೇನು ದಾರಿ ತಪ್ಪು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಇದು ಒಂದು ಒಳ್ಳೆ ದಿವಸ. ನೀನು ಇವತ್ತು ಮಿಸ್ ಮಾಡಿಬಿಡ, ನೀನು ಎದ್ದೇಳು ಅಂತಾರೆ. ನಲ್ನಾಳಂದರೆ ಯಾವಾಗ ನಮಗೆ ಭಗವಂತನನ್ನು ಸೇರಬೇಕು, ಭಗವಂತನನ್ನು ನೋಡಬೇಕು ಅಂತ ಆಸೆ ಬರುತ್ತೋ ಅದೇ ಒಳ್ಳೆ ದಿವಸ. ಯಾವತ್ತು ನಮಗೆ ನಾವೆಲ್ಲ ಜೀವಾತ್ಮರು, ನಮ್ಮಿಂದ ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ಗೊತ್ತಾಗಲ್ಲ, ಭಗವಂತನ ಆಸೆನೇ ನಾವು ಮಾಡಬೇಕು ಅಂತ ಗೊತ್ತಾಗುತ್ತೋ ಆವಾಗ ಅದು ಒಳ್ಳೆ ದಿವಸ ಅಂತ. ಈ ಸ್ವರೂಪ ಜ್ಞಾನ ಅಂತ ಅವಾಗ ನಾನು ಹೇಳ್ತಾ ಇರ್ತೀನಿ. ಅದು ಸ್ವಲ್ಪ ಟೆಕ್ನಿಕಲ್ ಟರ್ಮ್. ಏನದು ಸ್ವರೂಪ ಜ್ಞಾನ ಅಂತ ಹೇಳಿದ್ರೆ,
ಭಗವಂತನ ಒಬ್ಬನ್ನ ಬಿಟ್ಟು, ಪರಮಾತ್ಮ ಶ್ರೀಮನ್ನಾರಾಯಣ ಒಬ್ಬನನ್ನ ಬಿಟ್ಟು ಬಾಕಿಯವರೆಲ್ಲ ಜೀವಾತ್ಮನೇ, ಎಲ್ಲ ಜೀವಕೋಟಿಗೆ ಸೇರಿದವರು. ಪಶು ಪಕ್ಷಿ ಪ್ರಾಣಿ ಕೀಟಗಳು, ದೇವ ಮನುಷ್ಯ ತಿರ್ಯ ಸ್ಥಾವರ, 4 ಥರ ಟೈಪ್ ಆಫ್ ಲಿವಿಂಗ್ ಥಿಂಗ್ಸ್. ಸ್ಥಾವರ ಅಂದರೆ ಗಿಡ ಮರಗಳು ಸೇರ್ಕೊಳ್ಳುತ್ತೆ, ಅದರಲ್ಲಿ ಬೆಟ್ಟಗಳು ಸೇರ್ಕೊಳ್ಳುತ್ತೆ, ಅದಕ್ಕೂ ಜೀವ ಇದೆ. ಈ ಥರ ಈ 4 ಥರ ಜೀವಾತ್ಮಗಳಿದೆಯಲ್ಲ, ಇವುಗಳೆಲ್ಲ ಏನಪ್ಪ ಅಂತ ಹೇಳಿದ್ರೆ ಒಂದೊಂದಕ್ಕೆ ಒಂದೊಂದು ಗುಣ ಇರುತ್ತೆ. ಇವಾಗ ಸಿಂಹ ಮತ್ತು ಹುಲಿ ಅವೆಲ್ಲ ಕಾಡಲ್ಲಿ ಅವರ ಆಹಾರ ಅದನ್ನೇ ಹುಡ್ಕೊಂಡು ಹೋಗಿ ತಿನ್ನಬೇಕು, ಅವತ್ತಿನ ಆಹಾರ ಅದೇ ಹುಡ್ಕೊಳ್ಬೇಕು. ಅದೇ ಮನುಷ್ಯರಾದರೆ ಸ್ವಲ್ಪ ಅವರೇನೋ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಮಾಡ್ಕೊಂಡು ತಿಂತಾರೆ. ದೇವತೆಗಳಿಗಾದರೆ ಅವ್ರಿಗೆ ಹಸಿವೇ ಇಲ್ಲ ಅಮರಾವತಿನಲ್ಲಿ, ಅವ್ರದೇ ಹೋಗ್ತಾರೆ. ಸೊ ಈ ಥರ ಎಲ್ಲರೂ ಹೀಗಿದ್ರೆ ಕೂಡ ಒಂದಲ್ಲ ಒಂದು ದಿವಸ ಇವರು ಆಯಸ್ ಮುಗಿದೋದಾಗ ಅವರು ಹೋಗಿ ಸೇರಬೇಕಾಗಿರೋ ಜಾಗ ವೈಕುಂಠ. ಇದೇನೇ ಇದು ತಿಳ್ಬೇಕಾದ್ರೆ ಇದು ಸ್ವರೂಪ. ಏನು ಸ್ವರೂಪ ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮನೇ ಆಗಿರಲಿ, ಅವನಿಗೆ ಎಷ್ಟು ಆಯಸ್ಸು ಅಂತ ಹೇಳಿದರೆ, ಅವನಿಗೆ 100 ವರ್ಷ ಆ್ಯಾವ್ರೇಜ್, ಒಂದು 100 ವರ್ಷ ಆಯಸ್ಸು ಅಂತ ಇಟ್ಕೊಂಡ್ರೆ, ಯಾವ ಥರ 100 ವರ್ಷ ಅಂತ ಹೇಳಿದ್ರೆ, 4 ಯುಗಗಳಿರುತ್ತಲ್ಲ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಮತ್ತು ಕೃತಿಯುಗ ಅಂತ 4 ಯುಗ. ಇವೆಲ್ಲವೂ ಒಂದೊಂದು ಯುಗ ಒಂದೊಂದಷ್ಟು ವರ್ಷ ಇರುತ್ತೆ ಅಂತ ಇಟ್ಕೊಳ್ಳಿ. ಈ 4 ಯುಗ 1000 ಸತಿ ರೊಟೇಷನ್ ಆಗಬೇಕು. 1000 ಸತಿ ರೊಟೇಷನ್ ಆದರೆ ಅದು ಒಂದು ಬೆಳಗ್ಗೆ ಬ್ರಹ್ಮನಿಗೆ. ಇವಾಗ ತಿಳ್ಕೊಳ್ಳಿ ಎಷ್ಟೊತ್ತಾಗುತ್ತೆ. ಅದೇ ಥರ 1000 ರೊಟೇಷನ್ ಆದರೆ ಒಂದು ರಾತ್ರಿ. ಇದು ಎರಡೂ ಸೇರಿಸಿದ್ರೆ ಅಂದರೆ 2000 ರೊಟೇಷನ್ಸ್ ಆಫ್ ಕಲಿಯುಗ, ಈ ಚತುರ್ಯುಗಗಳ ಈ 2000 ಅವರ್ತಿ ರೊಟೇಷನ್ ಆದರೆ ಒಂದು ದಿವಸ ಚತುರ್ಮುಖ ಬ್ರಹ್ಮನಿಗೆ. ಈ ಒಂದು ದಿವಸ ಇಂಟು 365 ಮಾಡ್ಕೊಳ್ಳಿ, ಅದು 365 ಇಂಟು 100 ಮಾಡ್ಕೊಳ್ಳಿ, ಅಷ್ಟು ವರ್ಷ ಚತುರ್ಮುಖ ಬ್ರಹ್ಮನಿಗೆ ಆಯುಸ್ಸು. ಇದಕ್ಕೆ ಒಂದು ಕಲ್ಪ ಅಂತ ಹೇಳ್ತಾರೆ. ಇದಿಷ್ಟಕ್ಕೂ ಒಂದು ಕಲ್ಪ ಅಂತ ಹೇಳ್ತಾರೆ. ಈ ಒಂದು ಕಲ್ಪ ಆಯುಸ್ಸಿದ್ದ ಚತುರ್ಮುಖ ಬ್ರಹ್ಮನು ಕೂಡ ಅಷ್ಟೇ, ಒಂದು ದಿವಸ ಇಲ್ಲ ಒಂದು ದಿವಸ ಅದು ಅವನಿಗೆ ಮುಗಿಯುತ್ತೆ. ಸೊ ಎಲ್ಲ ಜೀವಾತ್ಮಗಳಿಗೂ ಲಿಮಿಟೆಡ್ ಅಷ್ಟೇ. ಅವರವ್ರ ಆಯುಸ್ ಪ್ರಕಾರ, ಅವರವ್ರ ಪುಣ್ಯದ ಪ್ರಕಾರ ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಮಾತ್ರನೇ ಇರ್ತಾರೆ. ಮತ್ತೆ ವಾಪಸ್ ಹೋಗಿ ಭಗವಂತನನ್ನು ಸೇರಲೇಬೇಕು. ಅವರು ಈ ಥರ ಜನ್ಮ ತೊಗೊಂಡು ಬಂದಾಗ ಆ ಪುಣ್ಯನೋ ಪಾಪನೋ ಏನೋ ಅವರು ಶೇಖರಿಸ್ಕೊಂಡಿರ್ತಾರಲ್ಲ, ಅವರು ಸಂಚಯ ಮಾಡಿರ್ತಾರೆ ಅಥವಾ ಆರ್ಜಿಸಿಟ್ಟಿರೋದು ಸಂಪಾದನೆ ಮಾಡಿರೋದು. ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬಂದು ನಮ್ಮ ಅಕೌಂಟಿಗೆ ಬೀಳುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಬಂದು ನಮ್ಮ ಅಕೌಂಟಿಗೆ ಬೀಳುತ್ತೆ. ಖರ್ಚು ಮತ್ತು ಸೇವಿಂಗ್ಸ್ ಅಂತ ಇರುತ್ತಲ್ಲ, ಅದೇ ಥರನೇ. ಸೊ ಅದ್ರ ಪ್ರಕಾರ ಇವ್ರಿಗೆ ಜನ್ಮಗಳು ಬರ್ತಾ ಇರುತ್ತೆ. ಈ ಜನ್ಮಗಳೆಲ್ಲ ನಮಗೆ ಪುಣ್ಯ ಪಾಪ ಎಲ್ಲ ಝೀರೋ ಆದಮೇಲೆ ನಾವು ಭಗವಂತನ ನನಗೆ ಸಾಕು ಇದು ಜನ್ಮ ಅಂತ ಕೇಳಿಕೊಂಡಾಗ ಅವಾಗ ನಾವು ಶರಣಾಗತಿ ಮಾಡಿಕೊಂಡು ಭಗವಂತನ ಹತ್ರ ಹೋಗ್ಬೋದು ಸುಲಭವಾಗಿ. ಇದು ಯಾವಾಗ ನಮಗೆ ಝೀರೋ ಆಗುತ್ತೆ, ಆ ಅಕೌಂಟೆಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ವಲ್ಲ ಅಂತ ಹೇಳಿದ್ರೆ, ಸುಲಭವಾದ ಮಾರ್ಗನೇ ಆಂಡಾಳು, ಆಳ್ವಾರುಗಳು, ದೇಶಿಕರು, ರಾಮಾನುಜರು ಎಲ್ಲ ಹೇಳೋದು ಅದೇನೆ. ಸುಲಭವಾಗಿ ಒಂದು ದಾರಿ ಇದೆ ಶರಣಾಗತಿ. ಏನಪ್ಪ ಅಂದರೆ, ನಾವು ಮಾಡಿರೋ ಪಾಪಗಳೆಲ್ಲ ನಮಗೆ ಗೊತ್ತಾಗೋದಿಲ್ಲ, ಹೇಗೆ ಅದನ್ನು ಕಳ್ಕೊಳ್ಬೇಕು ಅಂತಲೂ ಗೊತ್ತಾಗಲ್ಲ. ಆದ್ದರಿಂದ ಶರಣಾಗತಿ ಮಾಡ್ಕೊಂಡ್ಬಿಟ್ರೆ ಯಾವುದು ಸಂಚಿತ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರುತ್ತಲ್ಲ ಅದೆಲ್ಲ ಕಳೆದು ಬಿಡ್ತಾನೆ, ನಮ್ಮನ್ನು ಭಗವಂತ ತನ್ನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ. ಪಳ್ಳಿ ಕಿಡತ್ತಿಯೋ ಆ ಥರ ಒಂದು ಒಳ್ಳೆ ದಿವಸ ಬಂದಿದೆ. ನಾವೆಲ್ಲ ಭಗವಂತನ ಹತ್ರ ಹೋಗಿ ತಲೆಬಾಗಿ ನಮಸ್ಕಾರ ಮಾಡಿ ಶರಣಾಗತಿ ಮಾಡ್ಕೊಳ್ಬೋದು. ನಲ್ನಾಳ ಒಳ್ಳೆ ಆಚಾರ್ಯ ಬಂದಿದ್ದಾರೆ ನಮ್ಮೂರಿಗೆ ಅಂತ ಹೇಳಿದ್ರೆ ಅದು ಒಂದು ನಲ್ನಾಡು. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬೇಡಿಕೊಂಡು ಶರಣಾಗತಿ ಮಾಡಿಕೊಂಡು ಚಕ್ರಾಂಕ ಮಾಡಿಸ್ಕೊಂಡು ಮಂತ್ರಗಳನ್ನು ಉಪದೇಶ ಪಡ್ಕೊಂಡು ಸುಲಭವಾಗಿ ಹೋಗಿ ಸೇರ್ಕೊಂಡ್ಬಿಡ್ಬೋದು. ಯಾವುದು ದೊಡ್ಡ ದೊಡ್ಡ ತಪಸ್ಸು ಯಾಗ ಏನೂ ಮಾಡಬೇಕಾಗಿಲ್ಲ. ಆ ಥರ ಕಳ್ಳತ್ತಲಿಂದ ಕಲತ್ತೇಲೋ ರೆಂಬಾಬಾಯ್ ಕರೀತಾಳೆ. ನಿಜವಾಗ್ಲೂ ನಿದ್ದೆ ಮಾಡ್ತಾ ಇದ್ರೆ ನೀರು ಹಾಕಿನೋ ಅಥವಾ ಅಳ್ಳಾಡಿಸಿ ಎಬ್ಬಿಸ್ಬೋದು. ಆದರೆ ನಿದ್ದೆ ಮಾಡ್ತಾ ಇರೋ ಥರ ಆ್ಯಕ್ಟ್ ಮಾಡ್ತಾ ಇದ್ರೆ ಅವರನ್ನು ಹೇಗೆ ಎಬ್ಬಿಸೋದು? ಇದಕ್ಕೆ ಕಳ್ಳತ್ತಲಿಂದ ಅಂತ ಹಿಪೋಕ್ರೆಟಿಕ್ ಆಗಿ ಸುಮ್ಮನೆ ನಿದ್ದೆ ಮಾಡೋ ಥರ ಕಣ್ಣು ಮುಚ್ಕೊಂಡಿದ್ದೆ ಗಟ್ಟಿಯಾಗಿ ಅವನ್ನ ಎಬ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಕಳ್ಳತ್ತವಿದ್ದೆ ಕಲತ್ತೇನೋರೆಂಬಾವ. ಈ ಕಳ್ಳತ್ತವಿದ್ದಿಗೆ ಹಲವಾರು ಬೇರೆ ಅರ್ಥಗಳನ್ನು ಹೇಳ್ತಾರೆ. ಹೇಗೆ ಅಂದರೆ ಗೊತ್ತು ನಿಮಗೆ, ಕೆಲವರು ಇರ್ತಾರೆ ತುಂಬ ಬುದ್ಧಿವಂತರು, ಎಲ್ಲ ಓದ್ಕೊಂಡಿರ್ತಾರೆ, ರಾಮಾಯಣ ಮಹಾಭಾರತ ಶರಣಾಗತಿ ಜ್ಞಾನಯೋಗ ಭಕ್ತಿಯೋಗ ಎಲ್ಲ ಗೊತ್ತು, ಭಗವದ್ಗೀತೆ 4-5 ಸತಿ ಓದಿರ್ತಾರೆ, ಬಯಹಟ್ಟು ಬಂದಿರುತ್ತೆ, ಎಲ್ಲ ವಿಷಯಗಳು ಗೊತ್ತು, ಎಲ್ಲ ಯೋಗ ಗೊತ್ತು, ಭಗವಂತ ಶರಣಾಗತಿ ಮಾಡ್ಕೊಂಡ್ರೆ ಮೋಕ್ಷ ಕೊಡ್ತಾನೆ ಅಂತಲೂ ಗೊತ್ತು. ಆದರೂ ಹೋಗೋಕ್ಕೆ ಇಷ್ಟ ಇಲ್ಲ, ಅದನ್ನು ಮಾಡ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ. ಎಲ್ಲ ಕಲ್ತ್ಕೊಳ್ಳೋಕೆ ಆಸೆ, ಜಿಜ್ಞಾಸೆ ಅಷ್ಟೇ.
ಕಲ್ತ್ಕೊಳ್ಳೋಕೆ ಆಸೆ ಅಂತ ಕಲ್ತ್ಕೊಂಡಿದ್ದಾರೆ ಅಷ್ಟೇ, ಆದರೆ ತಾನು ಅದನ್ನು ಅನುಸರಿಸಬೇಕು ಅಂತ ಇಲ್ಲ, ಆ ಥರ ಆಸೆ ಇಲ್ಲ. ಗೊತ್ತು, ಕೇಳಿದ್ರೆ ಕೇಳ್ತಾರೆ, ಸ್ವಾಮಿಗಳು ಬರ್ತಾರೆ, ಚಕ್ರಾಂಕ ಮಾಡ್ತಾರೆ, ಗೊತ್ತು ಎಲ್ಲ ಮಾಡಿಸ್ಕೊತಿದ್ದಾರೆ, ಗೊತ್ತು ನನಗೆ. ಶರಣಾಗತಿ ಅಂದರೆ ಗೊತ್ತಾ, ಭರನ್ಯಾಸ ಗೊತ್ತು ಮಾಡಿಸ್ಕೊತಾರೆ, ಎಲ್ಲ ಗೊತ್ತು. ಆ ಥರನೂ ಇರ್ತಾರೆ. ಅದಕ್ಕೆ ಇವ್ರು ಹೇಳಿದ್ರು ಕಳ್ಳಂತವಿರ್ತು, ಎಲ್ಲ ಗೊತ್ತು ಅಂತ ಸುಮ್ಮನೆ ಇದ್ಬಿಡ್ಬೇಡ, ಹೇಳು ನೀನು ಅಂತ ಹೇಳ್ತಾರೆ. ಈ ಥರ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಹೇಳೋದಲ್ಲೇ ಅವನ್ನ ಓದರಿಕಂಡಿನ ಅಂತ ಎಬ್ಬಿಸ್ತಾರೆ. ಈ ಓದು ಅನ್ನೋಕ್ಕೆ ಹಲವಾರು ಅರ್ಥಗಳಿದೆ ಅಂತ ನಾನು ಹೇಳ್ತಲ್ಲ. ಪುಷ್ಪ ಅಂತ, ಹೂವು ಅಂತ ಒಂದು ಅರ್ಥ, ಹೊತ್ತು ಅಂತ ಒಂದು ಅರ್ಥ, ಟೈಮ್, ತಮಿಳಲ್ಲಿ ಪೋದು ಅಂದರೆ ಟೈಮ್. ಆಮೇಲೆ ಹರಿ ಅಂತ ಒಂದು ಅರ್ಥ, ಜಿಂಕೆ ಅಂತ ಒಂದು ಅರ್ಥ, ದುಂಬಿ ಅಂತಲೂ ಒಂದು ಅರ್ಥ. ಇವೆಲ್ಲನೂ ಹೇಗೆ ಅಂದರೆ ಪೋದ ಹರಿ ಗೊತ್ತಾಯ್ತು ಹೇಳು ಅಂತ, ಆ ಥರ ಅರ್ಥ ಮಾಡಬೇಕು. ಪೋದ ಹರಿದರೆ ಪುಷ್ಪಕ್ಕೆ ದುಬ್ಬಿ ಅದು ಎನಿಮಿ ಥರ. ಸೊ ಆ ದುಬ್ಬಿ ಇದೆಯಲ್ಲ, ಕಪ್ಪು ದುಬ್ಬಿ ಶೈನಿಂಗು, ಆ ಥರ ತುಂಬ ಚೆನ್ನಾಗಿರೋ ಕಣ್ಣಿರೋಳು. ಜಿಂಕೆ ಕಣ್ಣು ಅಂತ ಹೇಳ್ತಾರೆ. ಜಿಂಕೆ ಕಣ್ಣು ಅಷ್ಟೇ, ಸೀತೆಗೂ ಅಷ್ಟೇ ಜಿಂಕೆ ಕಣ್ಣು ಥರ ಇತ್ತು ಅಂತ. ಅಂದರೆ ಯಾವಾಗಲೂ ಒಂಥರ ಆತಂಕ, ಭಯ, ಅಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇರೋದು, ಅಂದರೆ ಅನ್ಸರ್ಟನ್ನಾಗಿ ನೋಡ್ತಾ ಇರೋದು, ಅದೊಂಥರ ಚೆನ್ನ. ಹೆಣ್ಣು ಮಕ್ಕಳಿಗೆ ಆ ಥರ ಇದ್ದರೆ ನೋಡೋಕ್ಕೆ ತುಂಬ ಚೆನ್ನ. ಅದನ್ನು ಕೂಡ ಹೇಳ್ತಾರೆ ಜಿಂಕೆ ಕಣ್ಣು ಅಂತ, ದುಬ್ಬಿ ಕಣ್ಣು ಅಂತ. ಈ ಥರ ಹಲವಾರು ಹೋಲಿಕೆಗಳನ್ನು ಕೊಡ್ತಾರೆ. ಹೇಗೆ ಅಂದರೆ ಇಲ್ಲಿ ಕಳ್ಳನ ತವಿಂದ ಅಂತ ಹೇಳಬೇಕಾದ್ರೆ ಒಂದು ಶ್ಲೋಕ ಇದರಲ್ಲಿ ಸ್ಮೃತಿ ಗ್ರಂಥಗಳಿಂದ ತಗೊಂಡು ಹೇಳ್ತಾರೆ. ಯಾವ ಥರ ನಾವು ಭಕ್ತಿ ಮಾಡಬೇಕು, ಯಾವ ಥರ ಇರಬೇಕು ಅಂತ ಹೇಳೋಕ್ಕೆ, ನಾಸ್ತಿಕಾನ್ ಭಿನ್ನ ಮಧ್ಯಾದಾನ್ ಬೈಡಾಲ ವೃತಿಕಾನ್ ಶಟಾನ್ ಹೈತುಕಾನ್ ಭಗವೃತ್ತಿಂಶ್ಚ ವಾಗ್ಯಂತ್ರೇಣಾಪಿ ನಾಚಯೇತ್. ಇಲ್ಲಿ ಉಳ್ಳಿನ ವಾಕಿಯಿಂದಾನೆ ಅಂತ ಹೇಳಿದ್ರಲ್ಲ, ಬಕಪಕ್ಷಿ ಥರ. ಈ ಬಕಪಕ್ಷಿಗಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಿಶಿಂಗ್ ಮಾಡಬೇಕು. ಆ ನೀರಲ್ಲಿ ಹೆಂಗೆ ನಿಂತಿರುತ್ತೆ ಅಂದರೆ ಒಂದು ಕಾಲು ಮೇಲಿಟ್ಕೊಂಡು ಒಂದು ಕಾಲು ನೀರಲ್ಲಿ ಇಟ್ಕೊಂಡಿರುತ್ತೆ. ಸುಮ್ಮನೆ ಹಾಗೆ ಅಳ್ಳಾಡಲ್ಲ, ಆ ನೀರು ಅಳ್ಳಾಡಬಾರ್ದು, ಗೊತ್ತೇ ಆಗಬಾರ್ದು. ಮೀನುಗಳಿಗೆ ಗೊತ್ತೇ ಆಗಲ್ಲ ಇಲ್ಲೊಂದು ಪಕ್ಷಿ ನಿಂತಿದೆ, ಅದ್ರ ಹತ್ರನೇ ಬರುತ್ತೆ. ಬಂದಿದ ತಕ್ಷಣ ಚಕ್ಕಂತ ಇನ್ನೊಂದು ಕಾಲದ ಕೆಳಗಡೆ ಹಾಕಿ ಆ ಮೀನನ್ನೇ ಇಟ್ಕೊಂಡ್ಬಿಡುತ್ತೆ. ಅದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ಅಷ್ಟು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಅಳ್ಳಾಡದೆ ಹಾಗೆ ನಿಂತಿರುತ್ತೆ. ಇದು ಮಾಡಬೇಕಾದ್ರೆ, ಭಕ್ತಿನ ಮಾಡಬೇಕಾದ್ರೆ ಬಕತ್ ಥರ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾಸ್ತಿಕ, ನಾವೆಲ್ಲ ಹಾಗೆಲ್ಲ ಏನು ಮಾಡಬೇಕು, ನಾಸ್ತಿಕರು. ಭಗವಂತ ಇದ್ದಾನೆ ಅಂತ ಯಾರು ಹೇಳ್ತಾ ಇದ್ರು, ನಮಗೆ ನಂಬಿಕೆ ಎಲ್ಲ ಬಿಡಿ ಅಂತ ಹೇಳ್ತೀವಂತೆ. ಭಿನ್ನ ಮಧ್ಯಾದ ಭಿನ್ನಾಭಿಪ್ರಾಯ, ನಮ್ಮ ದೇವರೇ ದೊಡ್ಡವರು, ಇವನೇ ಮೋಕ್ಷಕ್ಕೆ ಅಧಿಕಾರ ಇವ್ರಿಗೆ ಕೊಡೋದು ಅಂತ ಹೇಳಿದ್ರೆ ನಂಬಲ್ಲ, ಭಿನ್ನಾಭಿಪ್ರಾಯ. ಯಾರು ಹೇಳಿದ್ರು, ನೀವೇನೇ ಒಪ್ಕೊಂಡಿದ್ದೀರಾ, ಮೋಕ್ಷನ ನೋಡಿದ್ದೀರಾ, ಆ ಸಾಮ್ರಾಜ್ಯ ವೈಕುಂಠ ಅನ್ನೋದು ಜಾಗ ಇದೆಯಾ, ಎಲ್ಲ ಕೇಳ್ತಾರೆ. ಚಂದ್ರಲೋಕಕ್ಕೆ ಹೋದ್ಮೇಲೆ ಅವ್ರ ಫೋಟೋ ಎಲ್ಲ ತೋರಿಸಿದ್ಮೇಲೆ ನಾವು ಒಪ್ಕೋತೀವಿ. ಅದೇ ಅಮೇರಿಕಾದವರು ಹೋಗ್ಬೇಕು, ವೈಕುಂಠಕ್ಕೆ ಹೋಗ್ಬಿಟ್ಟು ಒಂದು ಫೋಟೋ ತೋರಿಸಿದ್ರೆ ಅವಾಗ ಒಪ್ಕೊಳ್ತೀವಿ. ಭಾಷೆಕಾರರು ಬರೆದಿಟ್ಟಿದ್ದಾರೆ ಅಂದರೆ ನಂಬೋದಿಲ್ಲ. ಇದೆಲ್ಲ ಸಾವಿರಾರು ವರ್ಷದಿಂದಲೇ ಅವರೆಲ್ಲ ವರ್ಚುವಲ್ ಟೂರ್ ಮಾಡಿ ಅವ್ರ ಗದ್ಯದಲ್ಲಿ ಬರೆದು ಕೊಟ್ಬಿಟ್ಟಿದ್ದಾರೆ. ಯಾರ ಮಾತು ನಂಬಲ್ಲ ಅಂದರೆ ಹೇಗೆ? ಯಾರಾದರೂ ಒಬ್ಬರು ಹಿರಿಯರ ಮಾತು ನಂಬಬೇಕಲ್ವ. ನಮಗೊಂದು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬೇರೆ ಮನೆಯಲ್ಲಿ ದೊಡ್ಡವ್ರು ಯಾರು ಏನೋ ಹೇಳ್ತಾರೆ ಅಂದರೆ ಅದನ್ನು ಕೇಳಬೇಕು. ಯಾರ ಮಾತು ಕೇಳೋದಿಲ್ಲ. ತುಂಬ ಹಿರಿಯರು ಒಬ್ಬರು ಬಂದಿದ್ರು, ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಅವ್ರ ಮಾತು ಕೇಳೋದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಬೈಡಾಲ ಅಂತಾರೆ. ಇದಕ್ಕೆ ಬೈಡಾಲ ಅಂದರೆ ಈಗೋಯಿಸ್ಟಿಕ್. ಇದರಿಂದ ಏನೂ ಪ್ರಯೋಜನ ಇಲ್ಲ, ಕೆಲಸ ಕೆಟ್ಟೋಗುತ್ತೆ ಅಷ್ಟೇ. ಅದನ್ನು ಎಲ್ಲನೂ ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ನಿತ್ಯ ಜೀವನಕ್ಕೆ ನಮ್ಗೆ ಇದು ಚೆನ್ನಾಗಿ ಅಳವಡಿಸ್ಕೊಳ್ಬೋದು ನಾವು ಇದನ್ನು. ಅದಾದ್ರೆ ಬೈಡ ಆಳೋದಕ್ಕಿಂತ ಯಾರೇನು ಹೇಳಿದ್ರು ನನಗೇನು ಕೇಳಿಲ್ಲ, ನನ್ನಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ, ಹೀಗೆ ಮಾಡಿದ್ರೆ ರಾವಣ ಕೆಟ್ಟೋದ ಅವನು. ಅದ ಶಟಾನ್ ಹಠ, ನಾನು ಹೇಳಿದ್ದೆ ಸರಿ. ಹೈತುಕಾನ್ ಯಾವುದನ್ನು ಕಿವಿ ಮೇಲೆ ಹಾಕೊಳ್ಳಲ್ಲ, ಏನು ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳಲ್ಲ. ಭಗವೃತ್ತಿಂಶ್ಚ ಆ ಥರ ಕಾನ್ಸಂಟ್ರೇಟ್ ಮಾಡಿ ಯಾವುದನ್ನು ನೋಡಲ್ಲ. ವಾಗೇಣ ತ್ರಾಣತಿ, ಒಳ್ಳೊಳ್ಳೆ ವಾಕ್ಯಗಳು ಒಳ್ಳೆ ವಿಷಯಗಳು ಇದ್ದರೆ ಕೇಳಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ನಾಚೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ. ಸರಿ, ಆಗಲ್ಲ, ಹೆಂಗೆ ಉದ್ಧಾರ ಆಗೋದು? ಇದು ಯಾವುದ್ರಲ್ಲೂ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಯಾರ ತಾನೇ ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗುತ್ತೆ? ಅದೇ ಈ ದುರ್ವಾದಿಗಳು ಅಂತಾರೆ ಇವ್ರನ್ನೆಲ್ಲ. ಈ ದುರ್ವಾದಿಗಳನ್ನೆಲ್ಲ ಏನು ಮಾಡೋಕ್ಕಾಗಲ್ಲ, ಯಾರೂ ಇದು ಮಾಡೋಕ್ಕಾಗಲ್ಲ. ಇದು ಈಗ ಬಂದಾಗ ಈ ರಾಮನ ಪರವಾಗಿ ಹೇಳಿದಾಗ ಅದೊಂಥರ ರಂಜಕವಾಗಿದೆ. ಅದು ನೋಡೋಣ. ರಾಮ ಕೃಷ್ಣ ಅಂತ ಎರಡು ಡಿವೈಡ್ ಮಾಡ್ಕೊಂಡ್ಬಿಟ್ಟಲ್ಲ. ರಾಮಾಯಣದಂತೆ ನಮ್ಮ ರಾಮಾಯಣದಲ್ಲ ಅವನು ಏಕಪತ್ನಿ ಇರ್ತಾ ಗೊತ್ತಾ? ನಿಮ್ಮ ಕೃಷ್ಣನ ಥರ ಅಲ್ಲ, 16,000 ಎಷ್ಟೊಂದು ಜನ ಮದುವೆ ಮಾಡ್ಕೊಂಡು. ಕೃಷ್ಣನ ಕಡೆ ಹೇಳ್ತಾರೆ ಏಕಪತ್ನಿ ಅಂತ ಆದರೆ ಏನು ದೊಡ್ಡ ವಿಷಯನ? ನಮ್ಮ ಕೃಷ್ಣ ಎಂಥವ್ರು ಗೊತ್ತಾ? ಪಾಪ ಎಲ್ಲ ನರಕಾಸುರ ಹೋಗಿ ತೊಗೊಂಡೋಗಿ ಇಟ್ಕೊಂಡಿದ್ದ. ಆ ಹೆಣ್ಮಕ್ಳಿಗೆಲ್ಲ ಒಂದು ಬಾಳ್ವೆ ಕೊಟ್ಟಾಗುತ್ತಾ ಅವ್ರ ಹತ್ರ ಹೇಳ್ತಾರಂತೆ. ಆಮೇಲೆ ಇಲ್ಲಿ ರಾಮನ ಕಡೆಯವ್ರು ಹೇಳ್ತಾರಂತೆ, ನಮ್ಮ
ರಾಮ ಎಂತ ಪಿತೃವಾಕ್ಯ ಪರಿಪಾಲನೆ, ಕಾಡಿಗೆ ಹೋದ, ರಾಜ್ಯನೇ ಬೇಡ ಅಂತ ಅಯ್ಯೋ ನಿಮ್ಮ ರಾಮ 13 ವರ್ಷಕ್ಕೆ ಕಾಡಿಗೆ ಹೋದ, ನಮ್ಮ ಕೃಷ್ಣ ಹುಟ್ಟಿದ ತಕ್ಷಣ ಉಪಸಂಹಾರ ರಾಜನ ಹೇಳಿದ ತಕ್ಷಣ 4 ಭುಜ ಇತ್ತಲ್ಲ ಎಲ್ಲ ವಾಪಸ್ ಇಮಿಡಿಯೇಟ್ಲಿ ತೊಗೊಂಡ್ಬಿಟ್ಟ ವಾಪಸ್ಸು. ಹುಟ್ಟಿದಾಗಲೇ ಅಮ್ಮ ಅಪ್ಪ ಮಾತು ಕೇಳಿದ ಗೊತ್ತಾ ಅಂತ ಹೇಳ್ತಾರಂತೆ ಇವರು. ಅವಾಗ ಬಾಲ್ಯದಲ್ಲೇ ತಾಟಕಿ ಸುಬಾಹು ಇವರೆಲ್ಲ ಕೊಂದಾಗುತ್ತ ನಮ್ಮ ರಾಮ ಅಂತ ಹೇಳ್ತಾರಂತೆ. ಅಯ್ಯೋ ಅದೇಮ್ಮ 3 ತಿಂಗಳಾಗಿದ್ದಾಗಲೇ ಪೂತನಿನ ಸಾಯಿಸ್ತಾ, ಆಮೇಲೆ ತೃಣವ್ರತ, ಅರಿಷ್ಟಾಸುರ, ಧೇನುಕಾಸುರ, ಅಘಾಸುರ, ಎಷ್ಟು ಅಸುರ ಬೇಕು ಎಲ್ಲರನ್ನೂ ಸಾಯಿಸ್ತಾ ಇದ್ದ ಇವನು. ಅದೇ ದೊಡ್ಡ ಶಕಟಾಸುರ ಎಲ್ಲ ಅಂತ ಹೇಳ್ತಾರಂತೆ. ಅವಾಗ 11,000 ವರ್ಷ ರಾಜ್ಯ ಆಳ್ದಾಗುತ್ತಾ ನಮ್ಮ ರಾಮ ಅಂತ ಹೇಳ್ತಾರಂತೆ ಇವರು. ಇವಾಗ ಇದಕ್ಕೆ ಮಾತ್ರ ಏನೂ ಉತ್ತರ ಇಲ್ಲ. ಯಾಕೆಂದರೆ ಕೃಷ್ಣನಿಗೆ ಯಾದವರಿಗೆ ರಾಜ್ಯನೇ ಇಲ್ಲ, ಅದೊಂದು ಶಾಪ ಅವರಿಗೆ. ಯಾದವರಿಗೆ ರಾಜ್ಯನೇ ಇಲ್ಲ. ಅವ್ರು ಹೇಳ್ತಾನೆ ಇವರು ಅದನ್ನು ಹೊಗಳ್ಕೊಂಡು ಹೇಳ್ಕೊತಾರೆ, ನಮ್ಮ ಕೃಷ್ಣ ಬೇಕು ಅಂತಲೇ ರಾಜ್ಯ ಆಡಲಿಲ್ಲ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಆವಾಗ ದೊಡ್ಡ ಹಿರಿಯ ಸಖಿ ಬಂದು ಏನು ಜಗಳ ಆಡ್ಬೇಡಿ, ರಾಮಕೃಷ್ಣ ಎಲ್ಲ ಒಂದೇ ಅಂತ. ಏಕೈವೇವ ಗುರೋ ದೃಷ್ಟ ದ್ವಾಭ್ಯಾಂ ವಾಪಿ ಲಯಪ್ಯತೆ ನ ತತ್ರಿಸಚಿರ ಕಾಷ್ಟಾಭಿಃ ಸಹಸ್ರೇಣಾಪಿ ಕರ್ಹಿಚಿತ್. ಒಬ್ಬ ಗುರು ನಮ್ಮನ್ನು ಒಳ್ಳೆ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ದರೆ ಅದು ಹೇಗೆ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ರೆ, ಒಂದು ಮನುಷ್ಯ 2 ಕಣ್ಣಿಂದ ನೋಡಿದ್ರು ಏನು ಪ್ರಯೋಜನ ಇಲ್ಲ. ಆದರೆ ಗುರು ಒಂದು ದೃಷ್ಟಿ ಇಟ್ಟರೆ ಮುಕ್ಕಣ್ಣ, ಅವನು 3 ಕಣ್ಣಿಂದ ನಮ್ಮನ್ನು ಅನುಗ್ರಹ ಮಾಡೋದು ಒಂದೇ. ಪುರಂದರ ಯಾರು ಇಂದ್ರನಿಗೆ 1000 ಕಣ್ಣು ಮೈಯೆಲ್ಲ, ಅವನು ಇದಕ್ಕಿಂತ ಸಹಸ್ರಾಕ್ಷ, ಇವರೆಲ್ಲರಿಗಿಂತ ಚೆನ್ನಾಗಿ ಒಬ್ಬ ಗುರು ನಮ್ಮನ್ನು ಕಾಪಾಡ್ಬೋದು ಅಂತ ಗುರು ಪರವಾಗಿ ಇದನ್ನು ಈ ಪಾಶ್ರವನ್ನು ಹೇಳಬೇಕಾದ್ರೆ ಗುರು ಆಚಾರ್ಯ ಅಂತ ಎರಡನ್ನ ವ್ಯತ್ಯಾಸವಾಗಿ ನಮ್ಗೆ ತೋರಿಸ್ತಾರೆ. ಗುರುಹು ಅಂತ ಹೇಳಿದರೆ ಕತ್ತಲೆ, ರುಹು ಅಂತ ಹೇಳಿದ್ರೆ ಕತ್ತಲೆಯನ್ನು ಹೋಗಲಾಡಿಸೋದು. ಆಚಾರ್ಯ ಅಂದರೆ ಏನು, ಅವ್ರ ಗುರು ಅಂದರೆ ಏನು ಅಂತ ಹೇಳಿದ್ರೆ, ಆಚಾರ್ಯ ಅನ್ನೋದು ಮೋಕ್ಷಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದು. ಗುರು ಏನು ಕಲಿಸಿದ್ರು ಯಾವುದನ್ನು ಕಲಿಸಿದ್ರು ಅವ್ರ ಗುರು. ಆದರೆ ಆಚಾರ್ಯ ಅನ್ನೋದು ನಮಗೆ ಮೋಕ್ಷಕ್ಕೆ ಮಾರ್ಗ ತಿಳಿಸ್ಕೊಡೋರು ನಮಗೆ ಆಚಾರ್ಯರು. ಸೊ ಈ ಥರ ಆಚಾರ್ಯರು ನಮ್ಮನ್ನು ತುಂಬ ಒಳ್ಳೆ ದೃಷ್ಟಿಯಿಂದ ನೋಡಿ ನಮ್ಮನ್ನು ಕಾಪಾಡ್ತಾರೆ ಅಂತ. ಈ ಕೀರ್ತಿಮಯ ಪಾಣಿಕೋ ಅಂತ ಹೇಳಿದಾಗ ಏನು ಭಗವಂತನ ಕೀರ್ತಿ ಯಾವುದು ಅಂತ ಹೇಳಿದ್ರೆ, ನಾವು ನೆನ್ನೆನೇ ನೋಡಿದ್ವಿ, ವಿಪುಣಾವತಿ ವತ್ಸಲಹ, ರಾವಣ ಕೂಡ ಹೇಳ್ತಾರಂತೆ, ಅಯ್ಯೋ ಏನಪ್ಪ ಎಂಥ ಇವನು ವೀರ, ಇವನು ಈ ಥರ ನಾನು ಯಾರು ಹೋರಾಡಿದ್ದು ನಾನು ನೋಡೇ ಇಲ್ಲ ಅಂತ. ಯೂಶಲಿ ಏನಾಗುತ್ತೆ, ರಾವಣ ಆ ವಾರ್ ಫೀಲ್ಡಲ್ಲಿ ಫ್ರಂಟಿಗೆ ಬಂದೇ ಇಲ್ಲ, ಅವರು ಸೇನೆಗಳೇ ಹೋಗಿ ಎಲ್ಲರೂ ಇದು ಮಾಡಿಬಿಡುತ್ತೆ. ರಾಮ ಬಂದಾಗಲೇ ಕೊನೆಯಲ್ಲಿ ಅವನು ಬರಬೇಕಾಯ್ತು ಯುದ್ಧರಂಗಕ್ಕೆ. ಎಲ್ಲಿವರೆಗೂ ಅಂತ ಹೇಳಿದರೆ ತನ್ನ ತಮ್ಮಂದ್ರನ್ನೆಲ್ಲ, ತನ್ನ ಮಕ್ಕಳನ್ನ, ಇಂದ್ರಜಿತ್ತನ ಎಲ್ಲರೂ ಕಳ್ಕೊಂಡ್ಬಿಡ್ತಾನೆ. ಕೊನೆಯಲ್ಲಿ ಅವನು ಬರಬೇಕಾಗತ್ತೆ. ಆ ಥರ ಅವನು ಯುದ್ಧರಂಗದಲ್ಲಿ ಯಾವತ್ತೂ ಬಂದಿಲ್ಲ. ಬಂದು ನೋಡ್ತಾನೆ ರಾಮ ಎಷ್ಟು ಚೆನ್ನಾಗಿ ಇವನು ಯುದ್ಧ ಮಾಡ್ತಾನೆ ಅಂತ. ಹಬ್ಬ ಆಶ್ಚರ್ಯ, ಇವನು ಎಂಥವ್ನು, ಇವನು ಈ ಥರ ಯುದ್ಧ ಮಾಡಿದ್ದಾನೆ ಯಾರು ನೋಡಿಲ್ಲ ಅಂತ ಅವನು ಕೂಡ ಮೆಚ್ಕೊಳ್ತಾನಂತೆ. ಅವನು ಆ ಥರ ರಾವಣ ಕೂಡ ಮೆಚ್ಕೊಳ್ತಾನೆ, ಶೂರ್ಪಣಿಕೆ ಮೆಚ್ಕೊಳ್ತಾಳೆ. ನೆನ್ನೆ ನೋಡಿದ್ವಲ್ಲ ನಾವು, ಮಂಡೋದರಿ, ವಿಭೀಷಣ, ಸುಗ್ರೀವ, ವಾಲಿ, ಪ್ರತಿಯೊಬ್ಬರು, ತಾರೆ ಎಲ್ಲರೂ ಅವರನ್ನು ಮೆಚ್ಕೊಳ್ತಾರೆ ಭಗವಂತನ. ಹೀಗಿರ್ಬೇಕಾದ್ರೆ ಆ ಕೀರ್ತಿಗೆ ಕಡಿಮೆ ಹಾಡ್ಕೊಂಡು ಹೋಗ್ಬೋದು, ನಾವೇನು ಕಷ್ಟ ಇಲ್ಲ ಅಂತ. ಕಿಳ್ಳಿ ಕೆಳೆಯಿಂದಾನೆ ಅಂತ ಹೇಳಿದಾಗ ಹಲವಾರು ಇದರಲ್ಲಿ ಹೇಳ್ತಾರೆ. ನರಸಿಂಹಾವತಾರದಲ್ಲೂ ಹಾಗೆಯೇ ಉಗುರನ್ನ ಯೂಸ್ ಮಾಡಿದಕ್ಕೋಸ್ಕರ ನರಸಿಂಹಾವತಾರನ ಹಾಡೋದು ಅಂತ ಕೆಲವರು ಹೇಳ್ತಾರೆ. ಕಿಳ್ಳಿ ಕೆಳೆಯಿಂದಾನೆ ಪಾಡಿ ಪೋಯ್ ಪರಶುರಾಮನೂ ಹೇಳ್ತಾರೆ. 21 ಸರ್ತಿ ಪ್ರಪಂಚವನ್ನೆಲ್ಲ ಸುತ್ತಿ ಕೆಟ್ಟ ಕ್ಷತ್ರಿಯರ ತಲೆಯನ್ನು ಹಾಗೆ ಕೊಚ್ಕೊಂಡು ಹೋದ್ನಲ್ಲ, ಪರಶುರಾಮನ ಬೇಕಾದರೂ ಇಟ್ಕೊಳ್ಬೋದು ಅಂತ. ಇಲ್ಲಿ ಕುಳಿರ ಕುಡೆಯಿಂದ ನೀರಾಡೆ ಅಂತ ಹೇಳಿದಾಗ ನಾವು ಮುಕುಂದ ಮಾಲನ್ನು ನೋಡ್ಬೋದು. ಕುಲಶೇಖರ ಆಳ್ವಾರು ಹರಿ ಸರಸಿ ಬಿಗಾಹ್ಯ ತೀಯತೋ ಜಲಂತೋ ಅಂತ ಹೇಳಿಬಿಟ್ಟು, ಹರಿಸರಸ್ ಇದೆಯಲ್ಲ, ನಮಗೆ ಒಂದು ತೃಷ್ಣೆ ಇರುತ್ತೆ. ಭಕ್ತಿ ಎಷ್ಟು ತೃಷ್ಣೆ ಅಂತ ಹೇಳಿದ್ರೆ ಮೈಯೆಲ್ಲ ಒಂದು ಶಾಖವಾಗಿರುತ್ತೆ. ಆ ತೃಷ್ಣೆ ಯಾವಾಗ ಹೋಗುತ್ತೆ, ಆ ದಾಹ, ತೃಷ್ಣೆ ಅಂದರೆ ಬಾಯಾರಿಕೆ ಯಾವಾಗ ಹೋಗುತ್ತೆ ಅಂದರೆ ಹರಿಸರಸ್. ಭಗವಂತನೇ ಒಂದು ತಟಾಕ, ಆ ತಟಾಕದಲ್ಲಿ ಬೇಯಬೇಕು. ಆ ತಟಾಕದಲ್ಲಿ ಗಂಟಲ್ಲಿ ಯಾವಾಗಲೂ ತಟಾಕದಲ್ಲೆಲ್ಲ ನಾವು ಸ್ನಾನ ಮಾಡಿದಾಗ ಏನು ಮಾಡ್ತೀವಿ, ಮೊದಲು ಮೈಗೆ ತೆಳ್ಳಗಾಗುತ್ತೆ, ಆಮೇಲೆ ತಿರ್ಗಾ ಒಳಗಡೆ ಕುಡಿತೀವಿ ನೀರು. ಆ ನೀರನ್ನು ಕುಡಿದಾಗ ಅವಾಗ ನಮಗೆ ಬಾಯಾರಿಕೆ ಹೋಗುತ್ತೆ. ಆ ಥರ ಹರಿನೇ ಒಂದು ತಟಾಕ, ಅವನನ್ನು ನಾವು ಸ್ನಾನ ಮಾಡಿ ಅವನನ್ನೇ ಕುಡಿಯೋದು ಅಂತ. ಅದಕ್ಕೆ ನೀರಾಡಪ್ಪು ಅಂತ ಹೇಳಿದಾಗ ಕುಳಿರ ನೀರಾಗೋದು ಭಗವಂತನ ಜೊತೆಗೆ ಚಕ್ರಸ್ನಾನ ಮಾಡೋದು, ಆ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಈ ಕಳ್ಳಂ ತವಿರ್ತು ಅಂತ ಹೇಳಬೇಕಾದ್ರೆ ಈ ಭಾಷ್ಯಕಾರರು
ಅಷ್ಟಾಕ್ಷರಿಯನ್ನು ನಮಗೆಲ್ಲ ಕೊಟ್ಟರಲ್ಲ ಆ ಸಂಗತಿಯನ್ನು ಹೇಳ್ತಾರೆ. ಭಾಷೆಗಾರರು ಆ್ಯಕ್ಚುಲಿ ಅವ್ರು ಏನಪ್ಪ ಅಂತ ಹೇಳಿದ್ರೆ ಶೈವ ಸಿದ್ಧಾಂತಕ್ಕೆ ಸೇರಿದ ಅಯ್ಯರ್ ಸಂಪ್ರದಾಯಕ್ಕೆ ಸೇರಿದವರು. ಆದರೆ ಅವ್ರಿಗೆ ಯಾವತ್ತೂ ಒಂದು ಆಸೆ ಇರುತ್ತಂತೆ, ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಏನೋ ಒಂದು ಹೆಚ್ಚುಗಾರಿಕೆ ಇದೆ, ಏನು ಅಂತ ತಿಳ್ಕೊಬೇಕು ಅಂತ ಆದಷ್ಟು ಶ್ರೀ ವೈಷ್ಣವರ ಗುರುಗಳ ಜೊತೆನೇ ಸಂಪರ್ಕ ಇಟ್ಕೊಂಡು ಸುಮಾರು ಪ್ರಬಂಧಗಳನ್ನೆಲ್ಲ 1,000 ಪ್ರಬಂಧಗಳನ್ನು ಕಾಂಚೀಪೂರ್ಣರ ಹತ್ರ ಸ್ವಲ್ಪ, ಮಹಾಪೂರ್ಣರ ಹತ್ರ ಸ್ವಲ್ಪ, ಈ ಥರ ಎಲ್ಲ ಕಲ್ತ್ಕೊಂಡು ಬಂದಾಗ ಭಗವಂತನ ಮೇಲೆ ತುಂಬ ಅವರಿಗೆ ಆಸೆ ಬರುತ್ತೆ. ಇದರಲ್ಲಿ ಮೋಕ್ಷಕ್ಕೆ ಸಾಧನವಾಗಿದೆ ಈ ನಾರಾಯಣನ ಇದು ಭಕ್ತಿ ಮಾಡೋದು, ಹೇಗಾದರೂ ಅದನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡಾಗ ಈ ಅಷ್ಟಾಕ್ಷರಿ ಅನ್ನೋದಿದೆ, ಅದನ್ನು ನಾವು ಪಡ್ಕೊಳ್ಬೇಕು ಅಂತ. ಅದು ಯಾರು ಕೊಡ್ತಾರೆ ಅಂತ ಹೇಳಿದಾಗ ಗೊತ್ತಾಗಲ್ಲ, ಇವ್ರಿಗೆ ಯಾರು ಕೊಡ್ತಾರೆ. ಇವರು ಯಾದವ ಪ್ರಕಾಶ ಅನ್ನೋರು ಗುರುಕುಲದಲ್ಲಿದ್ದವರು, ಅವರು ಓಡಿಸ್ಬಿಡ್ತಾರೆ ಇವ್ರನ್ನ. ಯಾಕೆ ಓಡಿಸ್ಬಿಡ್ತಾರೆ ಅಂದರೆ ಒಂದು ಸತಿ ಅವರು ಗುರುಕುಲದಲ್ಲೆಲ್ಲ ಶುಶ್ರೂಷೆ ಮಾಡಬೇಕು, ಯಾವಾಗಲೂ ಗುರುಗಳಿಗೆ ಎಣ್ಣೆ ಹಚ್ಚಿಬಿಟ್ಟು ಮಾಲಿಷ್ ಮಾಡ್ತಾ ಇರ್ತಾರೆ. ಆವಾಗ ಹಿಂದಿನ ಕ್ಲಾಸಲ್ಲಿ ಕಪ್ಯಾಸಂ ಪುಂಡರೀಕಾಕ್ಷಮೇ ಅಕ್ಷಿಣಿ ಅಂತ ಚಾಂದೋಗ್ಯ ಉಪನಿಷತ್ತು ಒಂದು ವಾಕ್ಯ ಇರುತ್ತೆ. ಅದಕ್ಕೆ ಅರ್ಥ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ನಾನು ಆ ಕ್ಲಾಸ್ ಮಿಸ್ ಮಾಡಿದೆ, ಯಾಕಂದರೆ ಆವತ್ತಿಗಳನ್ನೆಲ್ಲ ಹಾಕೋಬೇಕಾದ್ರೆ ಅಲ್ಲೇ ಶಿಷ್ಯರನ್ನ ಪರೀಕ್ಷೆ ಮಾಡೋರು. ಇಲ್ಲ ಗುರುಗಳೇ, ಅದನ್ನು ಅರ್ಥ ನೀವು ಸ್ವಲ್ಪ ನಮಗೆ ಇನ್ನೊಂದ್ಸತಿ ಹೇಳಿ ಅಂತ ಹೇಳ್ತಾರೆ. ಅವಾಗ ಯಾದವ ಪ್ರಕಾಶನ ಹೇಳ್ತಾರೆ, ಅದು ಹೇಗೆ ಅಂತ ಹೇಳಿದ್ರೆ ಯಾದವ ಪ್ರಕಾಶರು ಮಾಡಿದ್ದು ತಪ್ಪೇನಲ್ಲ. ಯಾಕಂತ ಹೇಳಿದ್ರೆ ಅವರು ಒಂದು ವೈಜಯಂತಿ ಅಂತ ಒಂದು ಡಿಕ್ಷನರಿ ಬರೆದಿದ್ದಾರೆ, ಇವತ್ತಿಗೂ ಅದನ್ನು ಉಪಯೋಗಿಸ್ತಾರೆ. ಯಾದವ ಪ್ರಕಾಶರು ಸಂಸ್ಕೃತ ಡಿಕ್ಷನರಿ ವೈಜಯಂತಿ ಅಂತ ಬರೆದಿರೋದು, ಈವನ್ ಟುಡೇ ಇಟ್ ಈಸ್ ಇನ್ ವೋಗ್, ಅದನ್ನು ಯೂಸ್ ಮಾಡ್ತಾರೆ. ಅದು ಏನಪ್ಪ ಅಂತ ಹೇಳಿದ್ರೆ ಈ ಜೈನ ಮತ್ತು ಬೈಲ ಮತ್ತು ಜೈಮಿನಿ ಇದ್ದಾರಲ್ಲ, ಅವರಿಂದ ಸಂಗ್ರಹ ಮಾಡಿ ಅವ್ರು ಬರೆದಿರೋದು. ಅದ್ರ ಪ್ರಕಾರ ಅವ್ರು ಹೇಳ್ತಾರೆ. ಅದ್ರ ಪ್ರಕಾರ ಇವರು ಅರ್ಥ ಏನು ಮಾಡ್ತಾರೆ ಅಂದರೆ, ಭಗವಂತನ ಕಣ್ಣುಗಳಿದೆಯಲ್ಲ, ಶ್ರೀಮನ್ ನಾರಾಯಣನ ಕಣ್ಣುಗಳು ಕೆಂಪಗಿದೆ ಅಂತ. ಅದು ಹೇಗೆ ಕೆಂಪಗಿದೆ ಅಂತ ಹೇಳಿದ್ರೆ ಈ ಕಪ್ಯಾಸಂ ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಕಪ್ಯಾಸಂ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಡಿಕ್ಷನರಿ ಮೀನಿಂಗ್ ಹೇಳ್ಬಿಡ್ತಾರೆ ಅವರು. ಏನು ಹೇಳ್ತಾರೆ ಅಂದರೆ, ಈ ಕೆಲವು ಕೋತಿಗಳಿಗೆಲ್ಲ ಕೂತ್ಕೊಳ್ಳೋ ಜಾಗ ಕೆಂಪಗಿರುತ್ತಲ್ಲ, ಆ ಥರ ಇದೆ ಅಂತ ಹೇಳ್ಬಿಡ್ತಾರೆ. ಭಗವದ್ರಾಮಾನುಜರಿಗೆ ತುಂಬ ದುಃಖ ಆಗ್ತದೆ. ಭಗವಂತನ ಕಣ್ಣನ್ನ ಇಷ್ಟು ಹೇಳುವಾಗ ಒಂದು ಎಕ್ಸಾಂಪಲ್ಗೆ ಯಾರಾದರೂ ಉಪಯೋಗಿಸ್ತಾರ ಅಂತ ಹೇಳ್ಬಿಟ್ಟು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ. ನೀರು ಬಂದು ಏನು ಮಾಡ್ತಾರೆ, ಮಾಲಿಷ್ ಮಾಡ್ತಾ ಇರ್ತಾರಲ್ಲ, ಮಾತಾಡಲ್ಲ, ಸುಮ್ಮನೆ ಆ ಕಣ್ಣ ನೀರು ಯಾದವ ಪ್ರಕಾಶ ನೋಡೋದೆಲ್ಲ ಬಿಟ್ಬಿಡುತ್ತೆ. ಬಿಸಿಯಾಗಿರುತ್ತೆ, ನೋಡ್ತಾರೆ, ಏನು ಅಂತ ಕೇಳ್ತಾರೆ, ಮಾತೇ ಆಡಲ್ಲ ರಾಮಾನುಜರು. ಏನಿಲ್ಲ ಗುರುಗಳೇ ಅಂತ ಹೇಳ್ತಾರೆ. ಇಲ್ಲ ಏನು ಹೇಳು, ಇಲ್ಲ ಈ ಅರ್ಥ ಸ್ವಲ್ಪ ಸರಿಯಿಲ್ವೇನೋ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಏನು ಅರ್ಥ ಸರಿಯಿಲ್ಲ ಅಂತ ಹೇಳ್ತೀಯ, ಅದರಲ್ಲಿ ನಿಮ್ಗೆ ಅರ್ಥ ಗೊತ್ತಿದ್ರೆ ಹೇಳು ಅಂತ ಹೇಳ್ತಾರೆ. ಬಿಡಿಸಿ ಹೇಳ್ತಾರೆ. ಭಗವದ್ರಾಮಾನುಜರು ಅರ್ಥವನ್ನು ಬಿಡಿಸಿ ಹೇಗೆ ಹೇಳ್ತಾರೆ ಅಂದರೆ, ಕಪ್ಯಾಸಂ ಅಂತ ಹೇಳಿದ್ರೆ, ಕಪಿ ಅಂತ ಹೇಳಿದ್ರೆ ಸೂರ್ಯ, ಯಾವ ಸೂರ್ಯನಿಂದ ಬೆಳಕನ್ನು ತಗೊಂಡು ನಳ ಇದೆಯಲ್ಲ, ಯಾವುದು ತಾವರೆ ದಂತಿಂದ ನೀರು ಹೀರ್ಕೊಳ್ಳುತ್ತೋ ಅದು ಪುಷ್ಪ ವಿಕಸಿತ ಆಗುತ್ತೆ. ಆ ಪುಷ್ಪದ ಥರ ಇದೆ ಕಣ್ಣು. ಅದು ಇದು ಹೇಳೋದು ಬೇರೆ ಒಂದು ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ ಅಂತ ಹೇಳಿದ್ರೆ ಭಗವಂತನ ಕಣ್ಣು ತಾವರೆ ಹೂ ಥರ ಇದೆ ಅಂತ ಹೇಳ್ತಾ ಇದೆ. ಅದು ನೀವು ಸ್ವಲ್ಪ ತಪ್ಪಾಗಿ ಹೇಳಿದ್ರಲ್ವ ಅಂತ ಕೋಪ ಬಂದ್ಬಿಡುತ್ತೆ. ಅವ್ರು ಹೇಳಿರೋದು ಅರ್ಥ ಕರೆಕ್ಟಾಗಿದೆ, ಸಮಂಜಸವಾಗೂ ಇದೆ. ಭಗವಂತನ ನೇತ್ರವನ್ನು ತಾವರೆ ಹೂವಿಗೆ ಯಾವಾಗಲೂ ಪುಂಡರೀಕಾಕ್ಷ ಅಂತಲೇ ನಾವು ಹೇಳೋದು. ಆ ಥರ ಹೋಲಿಸಿದ್ರು ಸರಿಯಾಗಿದೆ ಅಲ್ವಾ, ಇವ್ರು ಈ ಥರ ಹೇಳಿದ್ರಲ್ಲ ಅಂತ. ಅವಾಗ ಅವ್ರು ಕೋಪಿಸ್ಕೊಂಡು, ಅವಾಗ ನೀನು ನನ್ನ ಶಿಷ್ಯನೂ ಅಲ್ಲ, ನಾನು ಇಲ್ಲ ಗುರುಗಳು ಅಲ್ಲ, ನೀನು ಹೊರಟೋಗು ಅಂತ ಕಳಿಸ್ಬಿಡ್ತಾರೆ ಗುರುಕುಲದಿಂದ. ಪಾಠ ಪೂರ್ತಿ ಆಗಿರೋಲ್ಲ ಪಾಪ, ಅವ್ರಿಗೆ ಹೊರಟೋಗ್ತಾರೆ. ಆ ಥರ ಆಮೇಲೆ ಬೇರೆ ಗುರುಗಳನ್ನೆಲ್ಲ ಹುಡ್ಕೊಂಡು ಬರ್ತಾರೆ. ಬಂದಾಗ ಕಾಂಚೀಪೂರ್ಣಲ್ಲಿ ಹೋಗಿ ಕಾಂಚೀಪುರದ ದೇವರ ಹತ್ರ ಮಾತಾಡ್ತಾರೆ ಡೈರೆಕ್ಟಾಗಿ. ಕಾಂಚೀಪೂರ್ಣಲ್ಲಿ ಅವ್ರ ತಿರುಕಚ್ಚಿ ನಂಬಿ ಅಂತ ಅವ್ರ ಹೆಸರು. ಅವ್ರು ಕೇಳ್ಕೊಂಡು ಅಂತ ಹೇಳಿದಾಗ, ಆವಾಗ ನೀವು ಹೋಗಿ ಮಹಾಪೂರ್ಣರ ಹತ್ರ ಶಮಾಶ್ರಯನ ಮಾಡಿಸ್ಕೋ, ತಿರುಗೋಷ್ಠಿ ನಂಬಿ ಹತ್ರ ಹೋಗಿ ಮಂತ್ರ ಉಪದೇಶ ಮಾಡಿಸ್ಕೋ ಅಂತ ಹೇಳ್ತಾರೆ. ಈ ಕಳ್ಳಂತವಿಂದ ಅಂತ ಅರ್ಥ ಹೇಳೋಕ್ಕೆ ಬರ್ತಲ್ಲ ನಾನು, ಅದಕ್ಕೆ ನಾನು ಭಗವದ್ರಾಮಾನುಜರ ಕಥೆ ಹೇಳಬೇಕಾಯಿತು. ಇವ್ರು ಏನು ಮಾಡ್ತಾರೆ, ತಿರುಗೋಷ್ಠಿ ನಂಬಿ ಹತ್ರ ಈ ಮಂತ್ರ ಉಪದೇಶ ಪಡ್ಕೊಳ್ಬೇಕು ಅಂತ 18 ಸತಿ ಹೋಗ್ತಾರೆ. 1 ಸತಿ ಅಲ್ಲ, 2 ಸತಿ ಅಲ್ಲ, ಕಾಲ್ನಡಿಗೆನಲ್ಲಿ ಶ್ರೀಲಂಕಾದಿಂದ ತಿರುಗೋಷ್ಠಿಯವರಿಗೆ ನಡ್ಕೊಂಡು 18 ಟೈಮ್ಸ್ ಹೋಗ್ತಾರೆ. ಯಾವುದು ಏನು ಸುಲಭವಾಗಿ ಪಡ್ಕೊಳ್ಳೋಕ್ಕಾಗೋದಿಲ್ಲ ಗುರುಗಳಿಂದ. ಸುಲಭವಾಗಿ ಇವಾಗೆಲ್ಲ ಆನ್ಲೈನು ಫೀಸ್ ಕೊಟ್ಟರೆ ಸಿಗುತ್ತೆ, ಫ್ರೀ ಟ್ಯೂಟಿಂಗ್ ಆ ಥರ ಎಲ್ಲ ಬರುತ್ತಲ್ಲ. ಬಂದಾಗ ಏನಾಗುತ್ತೆ, ಗುರುಗಳ ಬಗ್ಗೆ ನಮಗೆ ಮರ್ಯಾದೆಯೇ ಇರೋದಿಲ್ಲ, ಅಷ್ಟು ರೆಸ್ಪೆಕ್ಟೇ ಇರೋದಿಲ್ಲ. ಸುಲಭವಾಗಿ ಸಿಕ್ಕಿದ್ರೆ ಯಾವಾಗಲೂ ಅಷ್ಟೇ, ಸುಲಭವಾಗಿ ಏನಾದರೂ ಇದ್ದರೆ ಅದಕ್ಕೆ ವೇಟೇಜೇ ಇರೋದಿಲ್ಲ. ಆ ಥರ ಇವರು 18 ಸತಿ ಹೋಗ್ತಾರೆ.
ಅವ್ರು ನಾಳೆ ಬಾ ಆಮೇಲೆ ಬಾ ಅಂತ ಹೇಳಿ ಹೇಳಿ ವಾಪಸ್ ಕಳಿಸಿರ್ತಾರೆ. ಅವ್ರು ಹೇಳಿ ಡೇಟಿಗೆ ಮತ್ತೆ ತಿರ್ಗಾ ಬಂದಿರ್ತಾರಂತೆ ಭಗವದ್ ರಾಮಾನುಜರು. ಕೊನೆಗೆ 18ನೇ ಸತಿ ಯಾವಾಗ ಅವರು ಇವಾಗ ಆಗಲ್ಲ ಅಂತಾನೆ ಹೋಗಿ ತಿರುಕೋಷ್ಠಿಯಲ್ಲಿರೋ ದೇವಸ್ಥಾನದಲ್ಲಿ ಹೋಗಿ ಇದು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹ ಮಾಡಿ ಇನ್ನೇನು ಕಳಿಸ್ಕೊಂಡ್ಬಿಡ್ಬೇಕು, ಜ್ಞಾನ ತಪ್ಪೋಗಿ ಬಿದ್ದೋಗ್ಬಿಡ್ಬೇಕು ಅಂತ ಹೇಳ್ಬೇಕಾದ್ರೆ ಭಗವದ್ ರಾಮಾನುಜ ಶಿಷ್ಯರೆಲ್ಲ ಹೋಗಿ ತಿರುಕೋಷ್ಠಿಯವ್ರ ನಂಬಿಕೆ ಹೇಳ್ತಾರಂತೆ, ಏನು ಸ್ವಾಮಿ ಹೀಗೆಲ್ಲ ಪರೀಕ್ಷೆ ಮಾಡ್ತೀರಾ ಯಾರಾದರೂ, ಅವ್ರು ಇನ್ನೇನು ಪ್ರಾಣನೇ ಹೋಗ್ಬಿಡುತ್ತೆ ಅಂತ. ಪರವಾಗಿಲ್ಲ, ಪ್ರಾಣ ಹೋದರೆ ಅಲ್ಲಿ ಮೋಕ್ಷದಲ್ಲಿ ಹೋಗಿ ಆಳುವಂತಾರ ಹತ್ರನೇ ಉಪದೇಶ ಪಡ್ಕೊಳ್ಳಿ, ಪ್ರಾಣ ಇದ್ದರೆ ನಾಳೆ ನಾನು ಉಪದೇಶ ಮಾಡ್ತೀನಿ, ಭಗವಂತನ ತೀರ್ಥ ತೊಗೊಳಕ್ಕೆ ಹೇಳೋರಿಗೆ ಅಂತ ಹೇಳಿ ಕಳಿಸ್ತಾರೆ. ಆವಾಗ ಅವ್ರು ದೇವ್ರ ತೀರ್ಥ ತೊಗೊಂಡು ಹೇಳ್ತಾರೆ, ನೆಕ್ಸ್ಟ್ ಡೇ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿಬಿಟ್ಮೇಲೆ ಅವರು ಒಂದು ಕ್ಲಾಸ್ ಹಾಕ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಉಪದೇಶ ಮಾಡಿದ್ದೀನಿ, ಆದರೆ ನೀನು ಮಾತ್ರ ಇದನ್ನು ಯಾರಿಗೂ ಬೇರೆಯವ್ರನ್ನೇ ಹೇಳ್ಬಾರ್ದು, ಈ ಮಂತ್ರವನ್ನೇ ಯಾರಿಗೂ ಹೇಳ್ಬಾರ್ದು. ಅಷ್ಟು ಒಳ್ಳೆ ಮಂತ್ರ, ಅದರ ಪ್ರಯೋಜನ ಎಲ್ಲ ಹೇಳ್ತಾರೆ. ಇಹಕ್ಕೂ ಪರಕ್ಕೂ ಆಗುವಂಥ ಒಳ್ಳೆ ಅಷ್ಟಾಕ್ಷರಿ ಮಂತ್ರವನ್ನು ನೀನು ಯಾರಿಗಾದರೂ ಹೇಳಿದ್ರೆ ನಿನಗೆ ನರಕನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಅವರು ಅಷ್ಟೇ. ಆಮೇಲೆ ಇವರು ಉಪದೇಶ ಪಡ್ಕೊಂಡು ಬರ್ತಾರೆ. ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ, ಇಷ್ಟು ಸುಲಭವಾದ ಮಂತ್ರ, ಇಷ್ಟು ಎಲ್ಲರಿಗೂ ಒಳ್ಳೆಯದು, ಎಲ್ಲರೂ ಮೋಕ್ಷಕ್ಕೆ ಹೋಗುವಂಥ ಸಾಧನೆಯಾಗಿರೋ ಮಂತ್ರ ಯಾಕೆ ಗುರುಗಳು ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ರು. ನನಗೊಬ್ಬರೇ ನರಕ ಬಂದರೆ ಪರವಾಗಿಲ್ಲ, ನಾನು ಎಲ್ರಿಗೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕಳ್ಳ ತವಿರ್ದು ಏನು ಮಾಡ್ತಾರೆ, ಅದನ್ನು ಬಿಟ್ಬಿಡ್ತಾರೆ. ಅವ್ರು ಏನು ಹೇಳಿದ್ರು ಅದನ್ನು ತವಿರ್ದು ಹೋಗಿ ತಿರುಗೋಷ್ಠಿಯವರು ದೇವಸ್ಥಾನದ ಮೇಲೆ ಒಂದು ಮಾಡ್ತಾರೆ ಅಂತ ಅದ್ರ ಮೇಲೆ ನಿಂತ್ಕೊಂಡು ಅಷ್ಟಾಕ್ಷರಿ ಮಂತ್ರದ ಮಹಿಮೆಯನ್ನು ಜೋರಾಗಿ ಎಲ್ಲರಿಗೂ ಹೇಳ್ತಾರೆ. ಎಲ್ಲರೂ ಬನ್ನಿ ಅಂತ ಕರೆದ್ಬಿಟ್ಟು ಮಹಿಮೆಯನ್ನು ಹೇಳ್ತಾರೆ. ಈ ಥರ ಒಂದು ಮಂತ್ರ ಇದೆ, ಇದನ್ನು ಹೇಳಿದರೆ ಎಲ್ಲರೂ ಮೋಕ್ಷಕ್ಕೆ ಸರಾಗೋಗಿ ಹೋಗೋದು, ಎಷ್ಟೇ ಪಾಪಿಗಳಾಗಿದ್ರು ಹಿಂದಿನ ಜನ್ಮದಲ್ಲಿ ಅದೇ ಸುಲಭವಾಗಿ ಎಲ್ಲ ಪಾಪಗಳು ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಮಂತ್ರದ ಮಹಿಮೆಯನ್ನು ಹೇಳಿಬಿಟ್ಟು ಯಾರಿಗಾದ್ರೂ ಬೇಕಾದರೆ ಬನ್ನಿ ನಾನು ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಸುಮಾರು ಜನ 1 to 1 ಉಪದೇಶ ಮಾಡ್ತಾರೆ. ಜೋರಾಗಿ ನಿಂತ್ಕೊಂಡು ಮಂತ್ರವನ್ನೇ ಹೇಳ್ಬಿಡಲಿಲ್ಲ, ಎಲ್ಲರಿಗೂ ಒಟ್ಟಿಗೆ ಕೇಳಿಸ್ಕೊಂಡ್ಬಿಡ್ಲಿ ಅಂತ. ಇವಾಗೆಲ್ಲ ಒಂದು ಸತಿ ಆ ಥರ ಮಾಡ್ತಾರೆ ಆಶ್ರಮದಲ್ಲೆಲ್ಲ. ಮಂತ್ರ ಮಾತ್ರ 1 to 1 ಹೇಳಬೇಕು. ಈವನ್ ಬರನ್ಯಾಸ ಮಾಡಬೇಕಾದ್ರೆ 1 to 1 ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಮಾಡೋರು. ಅವ್ರು ಎಷ್ಟು ಸತಿ ನಮಸ್ಕಾರ ಮಾಡ್ತಾ ಇದ್ರೆ 1 to 1 ಬರನ್ಯಾಸ ಆಚಾರ್ಯರು ಇವ್ರ ಪರವಾಗಿ ದೇವರನ್ನು ಬೇಡ್ಕೊಳ್ತಾ ಇದ್ರು. ಅವ್ರು ಸಾಕು ಅನ್ನೋರ್ಗೂ ನಮಸ್ಕಾರ ಮಾಡಬೇಕಾಗಿತ್ತು. ಇವಾಗ ಅದೆಲ್ಲ ಸ್ಟ್ರಿಕ್ಟಾಗಿಲ್ಲ, ಎಲ್ಲ ಬಿಟ್ಟಿದ್ದಾರೆ. ಒಟ್ಟಿಗೆ ಗುಂಪಿಗೆ ಯಾರು ಮಾಡ್ಕೋಬೇಕು ಎಲ್ಲರೂ ಬರ್ತಾರೆ, ಎಲ್ರಿಗೂ ಹೇಳ್ತಾರೆ, ಒಳ್ಳೆ ರೈಮ್ಸ್ ಥರ ರಿಪೀಟ್ ಮಾಡಬೇಕು. ಕಷ್ಟ ಅಂತ ಇಟ್ಕೊಳ್ಳಿ, ತುಂಬ ಜನ ಬಂದಾಗ ಪ್ರತಿ ದಿವಸ ಅಷ್ಟು ಜನಕ್ಕೆ ಬಂದರೆ ಒಬ್ಬೊಬ್ರಿಗೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಒಬ್ಬರಿಗೆ ಇದ್ದಾಗ ಮಾಡಿದ್ರೆ ತುಂಬಾ ಅದು ವಿಶೇಷ. ಅಷಟ್ಕರಣ ಅಂತ ಹೇಳ್ತಾರೆ. ಯಾವಾಗಲೂ ಅಷ್ಟೇ 6 ಕಿವಿ ಇರಬಾರ್ದು, ಹೇಳೋರ್ದು 2 ಕಿವಿ, ಕೇಳೋರ್ದು 2 ಕಿವಿ, ಇದೆರಡೇ ಇರಬೇಕು. ಆ ಥರ ಮಂತ್ರ ಉಪದೇಶ ಪಡ್ಕೊಳ್ಬೇಕು. ಆ ಥರ ಪಡ್ಕೊಂಡು ಇವ್ರು ಕೊಟ್ಬಿಡ್ತಾರೆ. ಕೊಟ್ಟಾಗ ತಿರುಗೋಷ್ಠಿಯವ್ರು ನಮಗೆ ಗೊತ್ತಾಗ್ಬಿಟ್ಟು ಕರೆಸ್ತಾರೆ. ಇವ್ರನ್ನ ಕರೆಸ್ಬಿಟ್ಟು ಚೆನ್ನಾಗಿ ಬೈದು ಹೇಳ್ತಾರೆ, ನಿಮ್ಗೆ ಗೊತ್ತಾ ಏನಾಗುತ್ತೆ ಅಂತ, ನೆನ್ನೆನೇ ನಾನು ಹೇಳಿದ್ದೀನಲ್ಲ ಅಂತ ಗೊತ್ತು ಅಂತ ಹೇಳಿ ನಮಸ್ಕಾರ ಮಾಡಿ ಹೇಳ್ತಾರೆ. ನೀವು ಏನು ಶಿಕ್ಷೆ ಬೇಕಾದ್ರೂ ಕೊಟ್ಟರೆ ನಾನು ತೊಗೊಳ್ತೀನಿ, ನನಗೆ ಬ್ರಹ್ಮಹತ್ಯೆ ದೋಷ ಬಂದರೂ ಪರವಾಗಿಲ್ಲ ನನಗೆ ಬರಲಿ, ನನಗೆ ನರಕ ಬಂದರೂ ಪರವಾಗಿಲ್ಲ ಬರಲಿ, ಆದರೆ ಇಷ್ಟು ಒಳ್ಳೆ ಮಂತ್ರ ಗುರುಗಳೇ ಯಾಕೆ ಯಾರಿಗೂ ಹೇಳಬೇಡಿ ಅಂತ ಹೇಳ್ಬಿಟ್ರಿ ಅಂತ ಕೇಳ್ತಾರಂತೆ. ಆವಾಗ ತಿರುಗೋಷ್ಠಿಯವ್ರು ನಮಗೆ ಹೇಳ್ತಾರಂತೆ, ನನಗೆ ಕೂಡ ಇಷ್ಟು ದಿವಸ ಈ ಥರ ಒಂದು ಒಳ್ಳೆ ಬುದ್ಧಿ ಬಂದಿರಲಿಲ್ಲ, ಅಂದರೆ ಎಲ್ಲರೂ ಹೋಗಿ ಸೇರ್ಕೊಳ್ಳಿ ಅಂತ ನನಗೆ ಗೊತ್ತಿರಲಿಲ್ವಲ್ಲ, ಈ ಥರ ಪರೀಕ್ಷೆ ಮಾಡಿ ಇದು ಮಾಡುತ್ತಲ್ಲ, ಒಳ್ಳೆ ಕೆಲಸನೇ ಮಾಡಿದೆ, ಏನೂ ಆಗಲ್ಲ ಹೋಗು ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ಅವರಿಬ್ಬರು ಶಿಕ್ಷಕರಿಗೆ ಜೊತೆಗೆ ಬಂದಿರ್ತಾರೆ, ಕೂರತಾಳ್ವನು ಮತ್ತು ಇವರು, ಅವರಿಬ್ಬರಿಗೂ ಇವರೇ ಉಪದೇಶ ಮಾಡ್ತಾರೆ. ಇನ್ನು 4 ಜನಕ್ಕೆ ಮುಂದೆ ಬಂದವರೆಲ್ಲ ಈ ಥರ ಆ ಮಂತ್ರವನ್ನು ಪಡ್ಕೊಂಡು ಕಳ್ಳಂ ತವಿರ್ದೆ ಅಂತ. ಈ ಇದರಲ್ಲಿ ನಾನು ಹೇಳಿದ್ನಲ್ಲ ದೊಡ್ಡರೆಡ್ಡಿ ಪುಡಿ ಆಳ್ವಾರು ಕತೆ, ಅವತ್ತೇ ನಾನು ದೇವಾಲಯದಲ್ಲಿ ಹೇಳಿದ್ದೀನಿ. ಪದ್ಯಗಳನ್ನು ಮಾತ್ರ ನಾನು ಹೇಳ್ಕೊಂಡು ಹೋಗ್ತೀನಿ, ಯಾಕಂದರೆ ತುಂಬ ಸೊಗಸಾದ ಪದ್ಯಗಳನ್ನು ಬರೆದುಕೊಟ್ಟಿದ್ದಾರೆ. ತಿರುಮಾಲೆಯಲ್ಲಿ ದೊಡ್ಡರೆಡ್ಡಿ ಪುಡಿ ಆಳ್ವಾರು, ಒಂದು ತಿರುಪಳ್ಳಿ ಹೆಚ್ಚಿ, ಇನ್ನೊಂದು ತಿರುಮಾಲೆ. ತಿರುಪಳ್ಳಿ ಹೆಚ್ಚಿ ಅನ್ನೋದು ಶ್ರೀರಂಗನಾಥನಿಗೆ ಸುಪ್ರಭಾತ. ಇಬ್ಬರು ಆಳ್ವಾರು ಸುಪ್ರಭಾತ ಬರ್ಕೊಟ್ಟಿದ್ದು. ಆಂಡಾಳು ಒಬ್ಬಳು, ಆಂಡಾಳು ಭಾಗವತರನ್ನ ಎಬ್ಬಿಸ್ತಾಳೆ, ದೊಡ್ಡರೆಡ್ಡಿ ಪುಡಿ ಆಳ್ವಾರು ಭಗವಂತನ ಎಬ್ಬಿಸ್ತಾರೆ. ಇವರು ತಿರುಮಾಲೆ ಅಂತ ಬರ್ಕೊಟ್ರು. ಮತ್ತು ಹೂವು ಕೂಡ ಮಾಲೆ ಮಾಡ್ತಾಯಿದ್ರು. ಆಂಡಾಳು ಅಷ್ಟೇ ಹಾಡು ತಿರುಪಾವೇನು ಬರ್ಕೊಟ್ಲು, ಮತ್ತು ಹೂವು ಕೈಂಕರ್ಯ ಅವ್ರ ಮನೇಲಿ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ತಿರುಮಾಲೆ, ಅದ್ರ ವಿಷಯಗಳೆಲ್ಲ ಅಂತ ಹೇಳಿದ್ರೆ, ತಿರುಮಾಲೆ ಅರಿಯಾದ ತಿರುಮಾಲೆ ಅಂದರೆ ಭಗವಂತ. ಯಾರಿಗೆ ತಿರುಮಾಲೆ ಗೊತ್ತಿಲ್ವೋ ಭಗವಂತನ ಅವ್ರು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಅಂತ. ಅಂದರೆ ಭಗವಂತನ ವಿಚಾರ ಅಷ್ಟು ಚೆನ್ನಾಗಿ ಅವರು ಅದರಲ್ಲಿ ಬರ್ಕೊಳ್ತಾರೆ. ಹೇಗೆ ಒಂದು 2-3 ಪದ್ಯ ಮಾತ್ರ ಹಾಡು ತೋರಿಸ್ತೀನಿ, ಎಷ್ಟು ಸೊಗಸಾಗಿದೆ. ಇಲ್ಲ ಭಗವದ್ ವಿಷಯವನ್ನು ಸಾರವಾಗಿ ಹಿಟ್ಟಿ ಒಳ್ಳೆಯ ಒಂದು ಕಬ್ಬಿನ ರಸ ಕೊಡ್ತಾರಲ್ಲ, ಸುಲಭ ಕುಡಿದವರು.
வேதம் பிராயம் நூறு மணிஷத்தா புகவரேலும் ஆதியும் உறங்கிப்போ நின்றதிற்பதினையாண்டு பேதை பாலகனாகும் பிடிப்பசி மூப்பு துன்பம் ஆதலால் பிறவி வேண்டேன் ಅರಂಗಮಾನ ಅರುಳಾನೆ. ಇದೊಂದು ವಿಶೇಷ ಏನಪ್ಪ ಅಂದರೆ ಇವರು ತೊಂಡರಡಿ ಪಡಿಯಾಡೋರು ಬರೀ ಶ್ರೀರಂಗನಾಥನ ಮಾತ್ರನೇ ಕೊಂಡಾಡ್ತಾರೆ, ಬೇರೆ ಯಾವ ದೇವರನ್ನು ಅವ್ರ ಹಾಡಲ್ಲಿ ಕೊಂಡಾಡೋಲ್ಲ. ಬರೀ ಅವ್ರು ಹೇಳ್ತಾ ಇರುತ್ತೆ, ಅಯ್ಯೋ ತಿರುಪತಿ ವೆಂಕಟರಮಣನ ಎಲ್ಲ ಆಳ್ವಾರು ಆಡಿದ್ದಾರೆ, ನೀವು ಯಾಕೆ ಹಾಡಲಿಲ್ಲ ಅಂತ. ಅದಕ್ಕೆ ಯಾರೋ ಒಬ್ರು ಎಲ್ಲರೂ ತಿರುಪತಿ ಆಳ್ವಾರು ಆಡಿದ್ದಾರೆ ಅಂದರೆ ಇಲ್ಲ ಇಲ್ಲ, ಆ ತೊಂಡರಡಿ ಪುಡಿ ಆಳ್ವಾರ ಶೋಳನ್ ಕೆಡ್ತ ಅಂತ. ಶೋಳನ್ ಅಂದರೆ ಮುಂದೆ ಕುಡುಮಿ ಇರುತ್ತಲ್ಲ ಮುಂದ್ಗಡೆ, ಆ ಥರ ಕುಡುಮಿ ಇರೋರು ಶೋಳನ್ ಕೆಡ್ತ ಅಂತ ಅಂದರೆ ಅವ್ರು ಹಾಡಲ್ಲ. ಕೇಳ್ತಾರಂತೆ, ನೀವು ಒಂದೇ ಒಂದು ಹಾಡ್ಬಿಡಿ, ಯಾಕೆ ಆ ರೆಕಾರ್ಡ್ ಬ್ರೇಕ್ ಮಾಡೋದು ಬಿಡ, ನೀವು ಹಾಡ್ಬಿಡಿ. ಇಲ್ಲೇ ರಂಗನೆ ತವಿರ ಕುರಂಗನೆ ಪಾಡೇನಂತಾರಂತೆ ಅವರು. ಕುರಂಗನೆ ಅಂದರೆ ಆ ಬೆಟ್ಟದಲ್ಲೆಲ್ಲ ಬರೀ ಕಪಿಗಳಿರೋದಲ್ವಾ, ಅದಕ್ಕೋಸ್ಕರ ರಂಗನನ್ನ ಬಿಟ್ಟರೆ ಅಷ್ಟು ಅವ್ರಿಗೆ ಏಕಾಂತಿತನ. ಭಗವಂತ ಅಂತ ಹೇಳಿದ್ರೆ ರಂಗನಾಥನೇ ಬೇರೆ ಯಾರೂ ಇಲ್ಲ ಅಂತ. ಈ ಹಾಡು ಇವಾಗ ನಾನು ಹೇಳಿದಲ್ಲ, ವೇದದ ಪ್ರಕಾರ ಒಬ್ಬರಿಗೆ ಒಂದು 100 ವರ್ಷ ಆಯುಸಂತೆ. ಅದೇ ಹೇಳ್ತಾರೆ, ಮನುಷ್ಯರಿಗೆ ಒಂದು 100 ವರ್ಷ ಆಯುಸ್ ಹೊಂದಿದ್ರೆ ಪಾದಿಯಂ ಪುರಂಗಿ ಪೋಗಂ ಅರ್ಧ ನಿದ್ದೆ ಹೊಟ್ಟೋಗುತ್ತಲ್ಲ ರಾತ್ರಿ ನಮಗೆ. ನಿಂಡದಿಪ್ಪದಿನಯಾಡು ಮಿಕ್ಕಿದೊಂದು 50 ವರ್ಷ ಅಂತ ಇಟ್ಕೊಳ್ಳಿ. ಪೇನೆ ಬಾಲಕನರ ಮಗುತರ ಮತ್ತು ಯುವಕನಾಗಿ ಪಿಡಿ ಪಶಿ ಮೂಪು ತುಂಬ. ಪಿಡಿ ಅಂದರೆ ಕಾಯಿಲೆ, ಹಸಿವೆಗೆ ಅದನ್ನು ಆರಿಸ್ಕೊಳ್ಳೋಕೆ ಒಂದಷ್ಟು ಟೈಮ್ ವೇಸ್ಟು, ಮೂಪು ವಯಸ್ಸಾಗ್ಬಿಡುತ್ತೆ, ತುಂಬ ಕಷ್ಟದಲ್ಲಿ ಒಂದಷ್ಟು ಟೈಮ್ ಹೋಗ್ಬಿಡುತ್ತೆ. ಎಲ್ಲಿ ಮತ್ತೆ ಬೇರೆ ಎಲ್ಲಿದೆ, ನಮ್ಗೆ ಟೈಮೇ ಇಲ್ವಲ್ಲ. ಆದಲಾಲ್ ಪಿರವಿ ಬೇಟೇನ್. ಅದಕ್ಕೆ ಇನ್ನೊಂದು ಜನ್ಮ ಅಂತ ಏನು ಬೇಡಪ್ಪ ನನಗೆ, ಇವಾಗಲೇ ಮುಗಿಸೋ. ಇನ್ನೊಂದು ಜನ್ಮ ಕೊಟ್ಟರೆ 100 ಸಿಗುತ್ತೆ. ನಾವು ನೋಡಿದ್ವಲ್ಲ ಭರದ್ವಾಜರು 100 ಅಂತ 300 ಜನ್ಮ ತಗೋ 300 ವರ್ಷ ಆಯುಸ್ ತಗೊಂಡಾಗಲೂ ಭಗವಂತ ಇಂದ್ರ ಏನು ಹೇಳ್ದ, ನೀವು ಕಲ್ತಿದ್ದು ಇಷ್ಟೇ ಅಂತ. ಅದೇ ಥರ ಇನ್ನೊಂದು ಆಯುಸ್ ತಗೊಂಡ್ರು ಇದೇನೇ ರಿಪೀಟ್ ಆಗ್ತಾ ಇರೋದು, ಸಂಸಾರ, ಮಕ್ಕಳು, ಮನೆ, ಮರಿ ಅಂತ. ಅದಕ್ಕೆ ಆದಲಾಲ್ ಪಿರವಿ ಬೇಟೇನ್. ಕೇಳೋಲ್ಲ, ನಾನು ಕೇಳಿದ್ರೆ ಕೊಡ್ತಾನೆ, ಬೇಡ ನನಗೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಹೇಗೆ ನಾವೆಲ್ಲ ಭಕ್ತಿ ಮಾಡೋದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಮನತ್ತಿಲೋ ತೂಯ್ಮೆ ಇಲ್ಲೈ, ಕಳ್ಳಂತವಿಂದ ಅಂತ ಹೇಳ್ತಾರಲ್ಲ, ಅದಕ್ಕೆ ಆರ್ಜವವಾಗಿ ಭಕ್ತಿ, ಹಿಪೋಕ್ರೆಟಿಕ್ಕಾಗಿ ಭಕ್ತಿ ಮಾಡ್ತೀವಿ. ಕೈ ಜೋಡಿಸ್ತಾ ಇರ್ತೀವಿ, ಭಗವಂತನ ಸ್ತೋತ್ರ ಹೇಳ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ, ಯಾವ್ಯಾರೋ ಏನೋ ಒಂದು ಕಾಮೆಂಟು, ಒಂದು ಒಪಿನಿಯನ್ ಡಿರೈವ್ ಮಾಡ್ಕೊಳ್ತಾ ಇರ್ತೀವಿ. ಇದೆಲ್ಲ ಬೇಗ ನಮಗೆ ಬೇಡ, ಆದರೆ ಮಾಡ್ತಾ ಇರ್ತೀವಿ. ಅದನ್ನೇ ಹೇಳ್ತಾರೆ, மனத்திலோ தூய்மை இல்லை, வாயிலோரின் சொல்லில்லை, சினத்தினால் செற்றம் நோக்கಿ ತೀವಿಳಿ ವಿಳಿವಡ್ವಾಳ. ಯಾರ ಮೇಲಾದ್ರೂ ಕೋಪ ಇದ್ರೆ ಹಾಗೆ ಕೆಂಗಣ್ಣು ಕಾರ್ಬಿಡ್ತೀವಂತೆ. ಅದನ್ನ ಹೇಳ್ತಾ ಇದ್ದಾರೆ, ಏನು ನಮಗೆ ಶಕ್ತಿ ಇದೆ ಅಂತ ಕೋಪ ಹಂಗೆ ತೋರಿಸ್ಕೊಳ್ತೀವಂತೆ. புனத்துழாய் மாலையானே பொன்னிசூழ் திருவரங்கா, எனக்கினி கதியன் சொல்லே என்னைಯಾಳುಡೆಯ ಕೋವೆ. ನನಗಿನ್ಯಾರ ಗತಿ, ನೀನೇ ಗತಿ ಅಂತ ಹೇಳ್ತಾರೆ. ಯಾಕೆಂದರೆ ಒಳ್ಳೆ ಮನಸ್ಸಿಂದ ನಾನು ಏನು ಭಕ್ತಿ ಮಾಡಲೇ ಇಲ್ಲ, ಬಾಯಿನಲ್ಲಿ ಒಂದು ಒಳ್ಳೆ ಮಾತು ಯಾರಿಗೂ ಹೇಳಲೇ ಇಲ್ಲ. ಬ್ರಾಹ್ಮಣನಾಗಿ ವೇದಗಳನ್ನು ಹೇಳಬೇಕು, ಒಳ್ಳೆಯದನ್ನು ಹೇಳಬೇಕು, ಪ್ರವಚನ ಮಾಡಬೇಕು, ಬೇರೆಯವ್ರ ಬುದ್ಧಿ ಹೇಳಬೇಕು, ಇದೆಲ್ಲ ಒಂದು ನಾನು ಮಾಡಲಿಲ್ಲ. ಶಿರತ್ತಿನ ಸ್ವಲ್ಪ ಕೋಪ ಬಂದರೆ ಸಾಕು, ಕೆಂಪಣ್ಣ ಎಲ್ಲರ ಮೇಲೆ ಕೋಪಿಸ್ಕೊಂಡು ರುದ್ರಾವತಾರ ಮಾಡ್ತಾ ಇದ್ದೆ. ಪುನತ್ತುಳಾಳ್ ಮಾಲೆಯಾನ ಅಂದರೆ ತುಳಸಿ ಮಾಲೆ ಹಾಕ್ಕೊಳ್ತೀಯಲ್ಲ ನೀನು, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರ ಗತಿ, ನೀನೇ ನಾನು ಕಾಪಾಡಬೇಕು ಅಂತ ಹೇಳ್ತಾರೆ. ನಾಟಿನ ದೈವಮೆಂಗುಂ ನಲ್ಲದೋರರುಳ್ ತನ್ನಾಲೇ ಕಾಟಿನ ತಿರುವರಂಗಂ. ನಿಮಗೆ ಯಾಕೆ ಹಾಡಿ ತೋರಿಸ್ತಾ ಇದ್ದೀವಿ ಅಂದರೆ, ಪ್ರಬಂಧದಲ್ಲಿ ನಿಮ್ಗೆ ರುಚಿ ಬರಬೇಕು, ಕಲ್ತ್ಕೋಬೇಕು, ಇವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಆಸೆ ಬರಬೇಕು. ಆ ಥರನೇ ಹಾಡು ತೋರಿಸಿ ನಾಥಮುನಿಗಳು. காட்டின திருவரங்கம் உய்பவர்க்கு உய்யும் வண்ணம் கேட்டரே நம்பி மீர்காள் கருடவானனும் நிற்க சேட்டை நன்மடியகத்து செல்வம் பார்த்திರುக்கின்றீರೇ. ನಮ್ಮನ್ನೆಲ್ಲ ನೋಡಿ ಬೈತಾರೆ. ಏನಪ್ಪ ಅಂದರೆ, ಭಗವಂತ ಎಲ್ಲ ಕಡೆ ರೋಡ್ಗೆ ಎಲ್ಲ ಒಂದೊಂದು ಎಷ್ಟೊಂದು ದೇವತೆಗಳು, ಚಿಕ್ಕ ಚಿಕ್ಕ ಪುಟ್ಟ ದೇವತೆಗಳು ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ನಾಟಿನ ದೈವ ಮೆಂಗು. ಯಾಕಿದು ನಾವು ಬಿಟ್ಟ ಅಂದರೆ, ನಲ್ಲದೋರರುಳ್ ತನ್ನಾಲೇ. ಇಲ್ಲಿ ಬಿಡು, ಅವರು ಇಲ್ಲಿ ಇವರು ಇಲ್ಲಿ ಅಂತ ಹೇಳ್ತಾನಂತೆ. ಇವನಿಗೇನು ಕಾಂಪಿಟೇಷನ್ ಇಲ್ಲ. ಯಾರು ನನ್ನ ಹತ್ರ ಬರ್ತಾರೋ, ಯಾರು ಉಜ್ಜೀವನ ಆಗಬೇಕು ಅಂತಿರ್ತಾರೋ
ಅವ್ರು ನನ್ನ ಹತ್ರ ಬರ್ತಾರೆ ಸಾಕು, ನನಗೇನು ಪರವಾಗಿಲ್ಲ. ಎಲ್ಲರೂ ನನ್ನ ಹತ್ರನೇ ಬರಬೇಕು ಅಂತಿಲ್ಲ. ಯಾರಿಗೆ ಮೋಕ್ಷ ಬೇಕು, ಮೋಕ್ಷ ಇಚ್ಛೆ ಜನಾರ್ದನ ಅವ್ರು ಬರ್ತಾರೆ, ಪರವಾಗಿಲ್ಲ. ಕಾಟಿನ ತಿರುವರಂಗ ಉಯ್ಯವರ್ಕ ಉಯ್ಯೊಮ್ಮಣ್ಣಂ ಹೇಳ್ತಾರೆ. ಕೇಟರೆ ನಂಬಿ ಮೀರ್ ಹಾಳು ಕೇಳಿಸ್ಕೊಳ್ಳಿ. ನಂಬಿ ಅಂತ ಹೇಳಿದ್ರೆ ನೀವೆಲ್ಲ ಬುದ್ಧಿವಂತರು, ಒಳ್ಳೆಯವರು ಅಂತ ನಮ್ಮನ್ನು ಅಡ್ರೆಸ್ ಮಾಡ್ತಾರೆ. ಗರುಡ ವಾಹನನು ನಿಂತ ಶ್ರೀರಂಗದಲ್ಲಿ ಇಡೀ ಇದು ಬಂತಲ್ಲ, ರಂಗ ವಿಮಾನ ಬಂತಲ್ಲ, ಆ ವಿಮಾನನ ಹೊತ್ಕೊಂಡು ಬಂದಿದ್ದು ಗರುಡ. ಆ ಗರುಡ ಅಲ್ಲೇ ಇದ್ದಾನೆ, ದೊಡ್ಡ ಗರುಡ ಇದೆ ಶ್ರೀರಂಗ ದೇವಸ್ಥಾನದಲ್ಲಿ ಹೋದರೆ ಮಿಸ್ ಮಾಡಬೇಡಿ ನೋಡಿ. ಅವನಲ್ಲಿ ಕಲ್ಲಾಗಿದ್ದಾನೆ. ಕಲಿಯುಗ ಮುಗಿಯುವಾಗ ಅವನ ಜೀವದಿಂದ ಬಂದು ಈ ರಂಗವಿಮಾನನ ತಗೊಂಡು ಸತ್ಯಲೋಕಕ್ಕೆ ಹೋಗಿ ಕೊಡ್ತಾನೆ. ಇನ್ನೊಂದು ದಿವಸ ಶ್ರೀರಂಗ ಕ್ಷೇತ್ರದ ಮಹಾತ್ಮೆಯನ್ನು ಹೇಳ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ ಇಷ್ಟೊಂದು ಭೂಲೋಕ ವೈಕುಂಠ ಅದು ಅಲ್ಲೇ ಇದೆಯಲ್ಲ ಭಗವಂತನದು, ಹೋಗಿ ನೋಡಿ ಇರೋದ್ರು ನೋಡಬೇಕು ಅಂತ ಅವ್ರು ಹೇಳ್ತಾರೆ. ಈ ರಂಗನಾಥನ ಬಿಟ್ಬಿಟ್ಟು ಚೇಟೆ ನನ್ಮದಿಯ ಹತ್ ಜ್ಯೇಷ್ಠೆ ಅಂತ ಹೇಳ್ತಾರೆ. ಯಾರಪ್ಪ ಅಂದರೆ ದರಿದ್ರ ದೇವತೆಗೆ ಜ್ಯೇಷ್ಠೆ ಅಂತ ಹೇಳೋದು. ಅವಳು ಬಡಿನಲ್ಲಿ ಕೂತ್ಕೊಂಡು ಶೆಲ್ವಂಪಾರ್ ತಿರುಕಿಂಡ್ರೀರೇ, ಅಯ್ಯೋ ನಾನು ಸಾವುಕಾರ ಆಗ್ತಾ ಇಲ್ಲ, ನಮ್ಗೆ ದುಡ್ಡು ಕಾಸು ಬರ್ತಾ ಇಲ್ಲ ಅಂತ ಹೇಗೆ ಬರುತ್ತೆ? ಕೂತಿರೋದು ಅಲ್ಲಿ ದರಿದ್ರ ದೇವತೆ ಮಡಿ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀರಾ. ಶೆಲ್ವಂಪಾರ್ ತಿರುಕಿಂಡ್ರೀರೇ ಈ ಥರ ಬೈತಾರೆ ನಮಗೆ. ಹೇಗೆ ಏನು ಮಹಾ ನಿಮ್ಮ ತಲೆ ಮೇಲೆ ಆಕಾಶ ಬಿದ್ದೋಗಿದೆ ಅಂತ ನೀವು ಭಕ್ತಿ ಮಾಡ್ತಾ ಇಲ್ಲ ಅಂತ ಅದಕ್ಕೂ ಬೈತಾರೆ. ಊರಿಲೇ ಕಾಣಿ ಇಲ್ಲೇ ಉರವು ಮತ್ತೊರುವರಿಲ್ಲೇ ಪಾರಿಲ್ ನಿನ್ ಪಾದ ಮೂಲಂ ಪற்றிಲೇ ಪರಮಮೂರ್ತಿ ಆರುಳಿ ಕಂಡನೆ ಮಣ್ಣನೆ ಕದರು ಹಿಂಡ್ರೆ ಆರುಳ ಕಣೆ ಕಣಮ್ಮ ಅರಂಗಮಾನ ಹರುಳಾನೆ. ಈ ಭೂಮಿಯಲ್ಲ ಒಂದು ಇಷ್ಟ ಜಾಗ ಆಸ್ತಿ ಇಲ್ಲ, ಏನಿಲ್ಲ, ಏನೋ ಈ ಪ್ರಪಂಚ ಎಲ್ಲ ನಂದೇ ಅನ್ನೋ ಥರ ಅಷ್ಟು ಪೊಸೆಸಿವ್ ಆಗಿ ನಾನಿದ್ದೀನಿ. ಅದನ್ನು ಹೇಳ್ತೇನೆ. ಊರಿಲೇನ್ ಕಾಣಿ ಇಲ್ಲೇ, ನನಗೆ ಅಂತ ಸಂಬಂಧದವರು, ನನ್ನನ್ನು ನಿಜವಾಗಿ ಪ್ರೀತಿ ಮಾಡೋರು ಯಾರೂ ಇಲ್ಲ. ಅದನ್ನು ಹೇಳ್ತಾರೆ. ಅದನ್ನು ಪಾರಿಲ್ ನಿನ್ ಪಾದ ಮೂಲ, ಸರಿ ಹೋಗ್ಲಿ ಅಂದರೆ ಈ ಭೂಮಿನಲ್ಲಿ ಇರ್ಬೇಕಾದ್ರೆ ನಿನ್ನ ಕಾಲನಾದರೂ ಹಿಡ್ಕೊಂಡ. ಪಟ್ರಿಲೇನ್ ಪರಮಮೂರ್ತಿ ಬಿಸಿ, ಯಾವಾಗ ನೋಡಿದ್ರು ಬಿಸಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ದೇವ್ರಿಗೆ ನಮಸ್ಕಾರ ಹಾಕೋಕೆ ಟೈಮ್ ಇಲ್ಲ. ಪಾರಿಲ್ ನಿನ್ ಪಾದ ಮೂಲಂ ಪಟ್ರಿಲೇನ್ ಪರಮಮೂರ್ತಿ ಹೇಳ್ತಾರೆ. ಆರೊಳಿ ಬಣ್ಣನೆ ಕಣ್ಣನೆ ಕದರು ಹಿಂಡ್ರೆ, ಇವಾಗ ನನಗೆ ಗೊತ್ತಾಯಿತು, ಕೇಳ್ಕೊಳ್ತಾ ಇದ್ದೀನಿ. ಆರುಳ ಕಣೆ ಕಣಮ್ಮ, ನನ್ನನ್ನು ಕಾಪಾಡೋಕ್ಕೆ ಯಾರಿದ್ದಾರಪ್ಪ, ನೀನೇ ಗತಿ ಅಂತ ತೊಂದರೆ ಇಡ್ಬೇಡಿ. ತಿರುಮಾಲೆ 45 ಹಾಡು, ಅಷ್ಟು ಹಾಡುಗಳು ಅಷ್ಟು ಸೊಗಸು, ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಹಾಡು. ಇದರಲ್ಲಿ ಇವರನ್ನು ಹೇಳ್ತಾರೆ. ಇವಾಗ ಮುಂದಿನದು ಒಂದು ಸ್ವಲ್ಪ ಭಾಷಣವನ್ನು ಕೂಡ ನೋಡೋಣ. ನೋಡಿಬಿಟ್ಟು ಹಾಕ್ಬೋದಾ? ಒಂದು 10 ನಿಮಿಷ ಓಕೆನಾ? ಅಂತ ತೊಗೊಳ್ತೀನಿ. ಅದೇ ಇದು ಉಂಗಳ್ ಕಡೆ ತೋಟಕ್ಕೆ ಅದನ್ನು ಕವರ್ ಮಾಡೋಣ. ಯಾಕೆಂದರೆ ನಾನು ಲೆಕ್ಕ ಹಾಕಿದೆ, ನನಗೆ 10ನೇ ತಾರೀಕು ಒಂದು ದಿವಸ ಮತ್ತು 13ನೇ ತಾರೀಕು ಭೋಗಿ, 14 ಅದೆರಡು ದಿವಸನೂ ಬರೋಣ ಅನಿಸುತ್ತೆ ಯಾರು ನೋಡಬೇಕು. 13ನೇ ತಾರೀಕು ಭೋಗಿ ಹಬ್ಬ, ಅಲ್ಲೊಂದು ಕಡೆ ಕಲ್ಯಾಣೋತ್ಸವ ಇದೆ. ಸೊ ನಾನು ನನಗೆ ಬರೋಕ್ಕಾಗಲ್ಲ ಅವತ್ತು. ಸೊ 2 ದಿವಸ, ಸೊ 2 ದಿವಸ ಹೋಗುತ್ತೆ ಅಂದರೆ 3 ಒಂದು ಪಾಶ ಆಲ್ರೆಡಿ ಇದ್ದೇ ಇದ್ದೀನಿ, ಸ್ವಲ್ಪ ಬೇಗ ಕವರ್ ಮಾಡಬೇಕು. ಆದಷ್ಟು ನೋಡಿ. உங்கள் புழக்கடை தோட்டத்து வாவியுள் செங்கழனே வாழ்நழ்ந்து ஆம்பல் வாய் கூம்பின ஆண் செங்கல் பொடி கூரை வெண்பல் தவத்தவர் தங்கள் திருக்கோயில் செங்கிಡುವಾರ್ ಓತಂದಾರ್ ಅಂತ ಇದೆ ಕೆಲವು ಪಾಠ, ಪೋಹಿಟ್ರಾರ್ ಅಂತ ಪಾಠ ಇದೆ. ಯಾವ್ದು ಬೇಕಂದ್ರೆ ಹೇಳ್ಬೋದು. போத்தந்தார் எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாவுடையாய் செங்கொடு சக்கரம் மேந்தும் தடக்கையன் பங்கைய கண்ணானே பாடேலோர் ಎಂಬಾವಾಯ್. ಆ ಸಖಿ ಆ ಪೋದರಿ ಕಣ್ಣಿನ ಎಬ್ಬಿಸ್ಕೊಂಡ್ರು, ಜೊತೆ ಕರ್ಕೊಂಡ್ಬಂದರು. ಮುಂದಿನ ಸಖಿ ಮನೆಯಲ್ಲಿ ಬರ್ತಾರಂತೆ, ಬಗ್ಗೆ ನೋಡ್ತಾರೆ, ಮಲ್ಕೊಂಡಿದ್ದಾಳೆ ಗಾಢವಾಗಿ ನಿಂದೆ. ಇವಳಿಗೆ ಏನಾದರೂ ಗೊತ್ತು ಹೇಳಬೇಕಲ್ಲ, ಏನು ಹೇಳಿದ್ರು ಇದೆ. ಪಿಲ್ಲು ಪುಲ್ಲುಂ ಶಿಲುಮಿನ ಹಾಣಾಯಿತು, ಕೀಶ ಆಯಿತು, ಎಲ್ಲ ಆಯಿತು, ಕೇಳುವಾನಮ್ಮ ಎಲ್ಲನೂ ಆಯಿತು. ಇವಾಗ ಟೈಮ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್, ಇವಳು ಹೇಳಲೇಬೇಕು. ಅದಕ್ಕೆ ಹೇಳ್ತಾರೆ, ಉಂಗಳ್ ಪುಳಕಡೈ ತೋಟತ್ತು ವಾವಿಯುಳ್. ಅಮ್ಮ ಹೇಳು ನೋಡು, ಕಮಲದ ಹೂವೆಲ್ಲ ಅರಳಿಬಿಟ್ಟಿದೆ ಅಂತ. ಕಮಲದ ಹೂವು ಅರಳಿರೋ ಸಂಕೇತನ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ.
ಎಲ್ಲರಿಗೂ ಭಕ್ತಿ ಭಾವನೆ ಬರೆಸ್ಬಿಟ್ಟಿದ್ದಾಳೆ. ಈ ಹಾಡು ಎಲ್ಲರನ್ನೂ ಕಲೆಕ್ಟ್ ಮಾಡಿಕೊಂಡು 5 ಲಕ್ಷ ಕುಟುಂಬದಲ್ಲಿರೋ ಹೆಣ್ಣುಮಕ್ಕಳನ್ನೆಲ್ಲ ಭಗವಂತನ ನಾಮ, ಅವನ ಕೀರ್ತಿ, ಅವನ ಕಥೆಗಳು ಹೇಳಿ ಹೇಳಿ ಎಲ್ರಿಗೂ ದೇವರು ಫುಲ್ಲಿ ಚಾರ್ಜ್ಡ್ ಇವಾಗ. ಅದಕ್ಕೆ ಮನಸ್ಸು ವಿಕಸಿತ ಆಗಿದೆ, ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೊಳ್ಬೇಕು ಅನ್ನೋ ಭಾವನೆನೂ ಬಂದಿದೆ. ಅದಕ್ಕೆ ಉಂಗಳ್ ಪುಳಕಣೆ ತೋಟದ್ದು ವಾವಿಯುಳ್, ತುಂಬ ಚೆನ್ನಾಗಿ ಸ್ವಾಪದೇಶ ಅರ್ಥನೂ ಸೈಡ್ ಬೈ ಸೈಡ್ ಹೇಳ್ಕೊಂಡು ಬಂದ್ಬಿಡ್ತೀನಿ. ಹೇಗೆ ಅಂದರೆ ಪುಳಕಣೆ ಅಂತ ಹೇಳಿದ್ರೆ ವೀಡು ಅನ್ನೋದು ಮೋಕ್ಷ, ತಮಿಳಲ್ಲಿ ಮೋಕ್ಷಕ್ಕೆ ವೀಡು ಅಂತ ಹೇಳ್ತಾರೆ. ಮೋಕ್ಷ ವೀಡು ಆದರೆ ಅದರ ಹಿತ್ಲ ಕಡೆ ಯಾವುದು ಅಂತ ಹೇಳಿದ್ರೆ ಸಂಸಾರ. ನಾವೆಲ್ಲ ಇದ್ದೀವಲ್ಲ ಅದೆಲ್ಲ ಸಂಸಾರ ಇಲ್ಲಿರೋದು. ನಿಮ್ಮನೆ ಸಂಸಾರದಲ್ಲಿ ಹೂ ಅರಳಿದೆ, ನಿಮ್ಮ ಮನಸ್ಸು ವಿಕಸಿತ ಆಗಿದೆ. ಇದು ಹೇಳು, ಜಸ್ಟ್ ರೈಟ್ ಟೈಮ್ ಅಂತ ಹೇಳ್ತಾರಲ್ಲ, ಜಸ್ಟ್ ರೈಟ್ ಟೈಮ್ ಫಾರ್ ಸಬ್ಮಿಟಿಂಗ್ ಟು ಗಾಡ್. ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೊಳ್ಳೋಕ್ಕೆ ಪಕ್ವವಾಗಿದೆ ನಮ್ಮ ಮನಸ್ಸು ಅಂತ. ಆಯ್ತಲ್ಲ, 14ನೇ ಪಾಶ್ರಕ್ಕೆ ಬಂದ್ವಿ, ಇನ್ನೊಂದು ಪಾಶ್ರ ಆದರೆ ಆಯಿತು. ಆಮೇಲೆ ಯಾರನ್ನೂ ಎಬ್ಸಲ್ಲ, ಎಲ್ಲರೂ ಒಟ್ಟಿಗೆ ಇದ್ದಾರೆ, ಎಲ್ಲರೂ ಹೋಗೋದು ಭಗವಂತನ ಹತ್ರ. ಇದು ಹೇಳ್ತಾಳೆ, ಉಂಗಳ್ ಪುಳಕಣೆ ತೋಟದ್ದು ವಾವಿಯುಳ್. ನಿನಗೇನು ಗೊತ್ತಾಯಿತು? ನೀನು ಮುಂದ್ಗಡೆ ಬಂದು ಕೂಗ್ತಾ ಇದ್ದೀರಾ ನೀವೆಲ್ಲ, ನಮ್ಮನೆ ಹಿತ್ಲ ಕಡೆ ತೋಟದಲ್ಲಿ ಹೂ ಅರಳಿದೆ ಅಂತ ಹೇಗೆ ಹೇಳ್ತೀಯಾ ಅಂತ ಕೇಳ್ತಾರಂತೆ ಒಳಗಡೆ ಇರೋರು. ಈ ಸಂಭಾಷಣೆನೆಲ್ಲ ನಾವು ಊಹಿಸ್ಕೊಳ್ಬೇಕು. ಆ ಥರ ಅವಳು ಒಳಗೆ ಇರೋಳು ಆ ಥರ ಹೇಳಿದಾಳೆ. ಅವಾಗ ಅವಳು ಹೇಳ್ತಾಳಂತೆ, ನಿಮ್ಮನೆ ಹಿತ್ಲ ಕಡೆ ಹೂವೇ ಅಂತ ನಾನು ನೋಡಿಲ್ಲ. ಜನರಲಿ ಹೇಗೆಂದರೆ ಸಾರ್ವತ್ರಿಕವಾಗಿ ಕಮಲಗಳು ಸಾರ್ವತ್ರಿಕವಾಗಿ ಎಲ್ಲ ಕಡೆನೂ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಚೆನ್ನಾಗಿ ಅರಳಿದೆ, ಹಾಗಿದ್ದಾಗ ನಿಮ್ಮನೆ ತೋಟದಲ್ಲೂ ಖಂಡಿತವಾಗ್ಲೂ ಅರಳಿರ್ಬೇಕು ನೋಡು ಅಂತ ಹೇಳ್ತಾಳಂತೆ. ಅವಾಗ ಸುಮ್ಮನೆ ಹಾಗೆ ಬಗ್ಗೆ ನೋಡ್ತಾಳಂತೆ. ನನಗೇನು ಕಾಣಿಸ್ತಾ ಇಲ್ಲ ಅಂತ ಸುಮ್ಮನೆ ಹಾಗೆ ತಿರ್ಗಾ ಮಲ್ಕೋತಾಳಂತೆ. ಅವಳು ನನಗೇನು ಕಾಣಿಸ್ತಾ ಇಲ್ಲ, ಆ ಥರ ಏನು ಅದ್ರಲ್ಲಿ ಕಾಣಲಿಲ್ಲ ಅಂತ ಹೇಳಿ ಮಲ್ಕೊತಾಳಂತೆ. ಹೋಗ್ಲಿ ಬಿಡು. ಶೆಂಗಲ್ ಪುಡಿ ಕೂರೆ ವೆಣ್ಪಲ್ ತವರ್. ಇನ್ನೂ ಒಂದು ಹೇಳ್ತೀನಿ ನೋಡು. ಈ ಶೆಂಗಲ್ ಪುಡಿ ಕೂರೆ, ಇಟ್ಟಿಗೆ ಚೂರು ಇದೆಯಲ್ಲ, ಶೆಂಗಲ್ ಅಂದರೆ ಇಟ್ಟಿಗೆ, ಅದ್ರ ಪೊಡಿ ಇದೆಯಲ್ಲ, ಅದ್ರ ಪೊಡಿ ಕಲರ್ ಇದೆಯಲ್ಲ, ಅದರ ಒಂಥರ ಕಾವಿ ಕಲರ್ ಬರುತ್ತಲ್ಲ, ಆ ಥರ ಕೂರೆ ಅಂದರೆ ಬಟ್ಟೆ. ಅದನ್ನು ಉಟ್ಕೊಂಡು ಸನ್ಯಾಸಿಗಳು ಹೋಗ್ತಾ ಇದ್ದಾರೆ ನೋಡು. ಶಂಗಿಡುವ ಕೋತಂದ ಅವ್ರವ್ರ ದೇವಸ್ಥಾನಕ್ಕೆ ಶಂಕ ಊದಕ್ಕೆ ಹೋಗ್ತಾ ಇದ್ದಾರೆ ನೋಡು, ಟೈಮ್ ಆಯಿತು ಅಂತ. ಇವಳು ಹೇಳ್ತಾಳಂತೆ, ನಾನು ನೋಡಿದೆ ಆ ಸನ್ಯಾಸಿಗಳು, ನೀವು ವೆಣ್ಪಲ್ ತವತ್ತವರ್ ಅಂತ ಹೇಳಿದೆಯಲ್ಲ, ಬೆಳ್ಳಗಿತ್ತವ್ರ ಹಲ್ಲು ಅಂತ ಕೇಳ್ತಾಳಂತೆ. ಸನ್ಯಾಸಿಗಳಿಗೆ 3 ಥಿಂಗ್ಸ್ ಬೆಳ್ಳಗಿರಬೇಕು. ಏನು ಸನ್ಯಾಸಿಗಳಿಗೆ ಅಂದರೆ, ಒಂದು ಹಲ್ಲು, ಅವ್ರ ಹಲ್ಲು ಬೆಳ್ಳಗಿರಬೇಕು, ಮತ್ತು ಅವರು ತ್ರಿದಂಡಿನಲ್ಲಿ ಒಂದು ವೈಟ್ ಫ್ಲ್ಯಾಗ್ ಕಟ್ಕೊಂಡಿರ್ತಾರೆ, ಅದು ಬೆಳ್ಳಗಿರಬೇಕು. ಅದು ಮತ್ತು ಇನ್ನೊಂದು ಇವರು ಯಜ್ಞೋಪವೀತ ಅವ್ರು ಹಾಕ್ಕೊಂಡಿರ್ತಾರಲ್ಲ, ಅದು ಬೆಳ್ಳಗಿರಬೇಕು. ಇದು 3 ಬೆಳ್ಳಗಿರಬೇಕು. ಇವ್ರು ಹೇಳ್ತಾರಲ್ಲ, ಶೆಂಗಲ್ ಪುಡಿ ಕೂರೆ ವೆಣ್ಪಲ್ ತವರ್. ಸ್ವಾಪದೇಶ ಅರ್ಥದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಶ್ವೇತ ದ್ವೀಪದಿಂದ ತಿರುಮಂಡಿ ಇಟ್ಕೊಂಡಿರೋರು ಬಂದಿದ್ದಾರೆ. ಎಲ್ಲ ಶ್ವೇತ ದ್ವೀಪದಲ್ಲಿರೋರೆಲ್ಲ ಭಗವಂತನ ಆರಾಧಕರು, ಅವರೆಲ್ಲ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ, ವೈಕುಂಠದ ಬಾಗಿಲಲ್ಲಿ ನಿಂತಿದ್ದಾರೆ, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನೀನು ಬಾ ಅಂತ ಹೇಳ್ತಾರೆ. ಶೆಂಗಿಡುವಾನ್ ಪೋತಂದ ಶಂಕ ಅಂತ ಇವಳು ಹೇಳ್ತಾಳಂತೆ ಒಳಗಡೆ ಇರೋರು. ಇವರೆಲ್ಲ ಯಾರು ಒಳ್ಳೆ ಸನ್ಯಾಸಿಗಳಲ್ಲ, ಕಪಟ ಸನ್ಯಾಸಿಗಳಿರಬೇಕು, ಹಲ್ಲೆಲ್ಲ ಉಜ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡೋರು ಅಂತ. ತಿರುಕುಡಂದೆ ಹಣ್ಣು ಅಂತ ತಮಾಷೆ ಮಾಡೋದಂತೆ. ಇಬ್ಬರಿಡ ಕಾವಿ ಕಲರ್ ಹಚ್ಚಿ ಇವಾಗ ಸನ್ಯಾಸಿಗಳಿಗೆ ಏನೂ ಮಾಡಬೇಕಾಗಿಲ್ಲ. ಶ್ರೀರಂಗದಲ್ಲಿ ಯಾವಾಗಲೂ ನೆರೆ ಬರ್ತಾ ಇರುತ್ತಲ್ಲ ನೀರು, ಸೋಪ್ ಹಾಕಿದ್ರೆ ಸುಮ್ಮನೆ ಬಟ್ಟೆ ಅದ್ರಲ್ಲಿ ಹೋಗಿದ್ರೆ ಸಾಕು, ತಾನಾಗೆ ಕಾವಿ ಕಲರ್ ಬಂದ್ಬಿಡುತ್ತೆ, ಕೆಂಪಗಾಗ್ಬಿಡುತ್ತೆ ಅಂತ. ಆ ಥರ ಕಾವಿ ಕಲರ್ ಉಟ್ಕೊಂಡಿದ್ದಾರಲ್ಲ ಇವರು ನಿಜವಾದ ಸನ್ಯಾಸಿ ಅಲ್ಲ, ವೈಷ್ಣವ ಸನ್ಯಾಸಿಗಳು ಯಾರು ಶಂಕ ಓದಲ್ಲ ಅಂತ ಹೇಳ್ತಾಳಂತೆ ಇವಳು. ನಮಗೆ ಬೇಕಾಗಿರೋದು ವೈಷ್ಣವ ದೇವಾಲಯ, ಭಗವಂತ ನಾರಾಯಣನ ಹತ್ರ ಹೋಗ್ಬೇಕು ಅಂತ ನೀವೆಲ್ಲ ಆಡ್ತಾ ಇದ್ದೀರಾ. ಶಂಕಿಡುವನ್ ಪೋತಂದಾರ ಅಂತ ಹೇಳ್ತಾ ಇದ್ದೀರಾ. ಸನ್ಯಾಸಿಗಳು ಶಂಕಿಡೋದು ಇವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಧನ ಸಂಸರ್ಗ, ದುಡ್ಡನ್ನು ಮುಟ್ಲೇಬಾರ್ದಂತೆ. ಸನ್ಯಾಸಿಗಳು ಯಾರು ಹಣವನ್ನು ಕೈಯಲ್ಲಿ ಮುಟ್ಟಬಾರ್ದು. ಹಣ ಮತ್ತು ಬೆಂಕಿ ಮತ್ತು ಸ್ತ್ರೀಯರು ಸಹಜವಾಗಿ ಅವರು ಬಿಟ್ಬಿಟ್ಟು ಬಂದಿರ್ತಾರೆ. ಒಂದು ನೈಷ್ಠಿಕ ಬ್ರಹ್ಮಚಾರಿಯಾಗಿರ್ತಾರೆ, ಕೆಲವು ಕಡೆ ಗೃಹಸ್ಥರಾಗಿ ಪತ್ನಿಯನ್ನು ತ್ಯಾಗ ಮಾಡ್ಕೊಂಡು ಬಂದು ಸನ್ಯಾಸ ತಗೊಂಡಿರ್ತಾರೆ. ಈ ಥರ ಇರಬೇಕಾದ್ರೆ 2 ಥರ ಸನ್ಯಾಸ ನಾವು ನೋಡ್ತೀವಿ. ನೈಷ್ಠಿಕ ಬ್ರಹ್ಮಚಾರಿ ಅಂದರೆ ಅವ್ರು ಯಾವತ್ತೂ ಮದುವೆನೇ ಮಾಡ್ಕೊಂಡಿಲ್ಲ. ಸಾಧಾರಣವಾಗಿ ಈ ಮಾಧ್ವ ಮಠಗಳಲ್ಲೆಲ್ಲ ನೈಷ್ಠಿಕ ಬ್ರಹ್ಮಚಾರಿಗಳೇ ಇರ್ತಾರೆ ಯಾವಾಗಲೂ. ಮಧ್ವ ಮಠದಲ್ಲಿ ಮತ್ತು ಅದ್ವೈತಿಗಳ ಆಶ್ರಮದಲ್ಲೆಲ್ಲ ನೈಷ್ಠಿಕ ಬ್ರಹ್ಮಚಾರಿ ಮದುವೆನೇ. ಕೆಲವರು ಗೃಹಸ್ಥರಾದ್ಮೇಲೆ ಸನ್ಯಾಸ ಮಾಡಿಕೊಂಡು ಹೆಂಡತಿಯನ್ನು ಬಿಟ್ಬಿಟ್ಟು ಹೋಗ್ತಾರೆ. ಆಶ್ರಮ ಸ್ವೀಕಾರ ಅಂತ ಮಾಡಬೇಕಾದ್ರೆ, ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ಅವರೆಲ್ಲ ಹೆಚ್ಚು ಅವರಲ್ಲಿ ನೈಷ್ಠಿಕ ಬ್ರಹ್ಮಚಾರಿಗಳು. ಆದರೆ ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಗೃಹಸ್ಥರು ಇರ್ತಾರೆ. ಕೆಲವು ಪಂಗಡದಲ್ಲಿ ಗೃಹಸ್ಥರು ಹೆಂಡತಿಯರ ಜೊತೆಗೂ ಇರ್ತಾರೆ, ಅವರೇನು ಸನ್ಯಾಸ ತಗೊಳ್ಳಿಲ್ಲ, ಗೃಹಸ್ಥರಾಗೆ ಆಶ್ರಮ ಮಠಾಧಿಪತಿಗಳಾಗಿರ್ತಾರೆ. ಸೊ ಇವಳು ಹೇಳ್ತಾಳೆ, ಈ ಮಠಾಧಿಪತಿ ಈ ಶಂಕಾಲ ಉತ್ತರ ಅಂತ ಹೇಳ್ತೀರಾ, ಅವರೇನು ನಮಗೆ ಇದಲ್ಲ,
ನಮಗೆ ಬೇಕಾಗಿರೋರಲ್ಲ, ಅವ್ರು ಯಾರೋ ಬೇರೆ. ಹಲ್ಲೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಅಟ್ರಾಕ್ಟ್ ಮಾಡೋಕ್ಕೆ ಆ ಥರ ಇಟ್ಕೊಂಡಿದ್ದಾರೆ, ನಿಜವಾದ ಸನ್ಯಾಸಿನೇ ಅಲ್ಲ ಅವರು ಅಂತ ಹೇಳ್ತಾರೆ. ವೆಂಟ್ಪಲ್ ಹೇಗಾಗತ್ತೆ ಅಂತ ಹೇಳಿದ್ರೆ, ಬ್ರಹ್ಮಚಾರಿಗಳು ಸನ್ಯಾಸಿಗಳೆಲ್ಲ ವಿಳೆದೆಲೆ ಹಾಕ್ಕೊಳ್ಬಾರ್ದು, ಅಶಾಸ್ತ್ರೀಯ ಹಾಕ್ಕೊಳ್ಬಾರ್ದು. ಅದರಿಂದ ಅವ್ರ ಹಲ್ಲೆಲ್ಲ ಬೆಳ್ಳಗಿತ್ತು ಅಂತ. ಅವ್ರು ಬೆಳಗಾಗಿರೋ ಸಂಗೀತಕ್ಕೆ ಇವಳು ಹೇಳ್ತಾಳೆ, ಇವಳು ಆದರೂ ಸುಮ್ಮನೆ ಇರ್ತಾಳೆ, ಆ ಸನ್ಯಾಸಿ ಸರಿ ಇಲ್ಲ, ಅದು ಇದಿಲ್ಲ. ಎಂಗಳೈ ಹೋಗ್ಲಿ ಬಿಡಮ್ಮ, ಅದೆಲ್ಲ ಏನು ಬೇಡ. ನಿನ್ನೆಲ್ಲ ಏನು ಹೇಳಿದ್ದೆ, ಎಂಗಳೈ ಮುನ್ನಮ್ಮೆಳುಪುವಾನ್ವಾಯ್ ಪೇಶು. ನೆನ್ನೆ ನೀನು ಹೇಳಿದೆ, ನೀವು ಯಾರು ಬೇಡ, ನಾನೇ ಫಸ್ಟ್ ಬಂದು ನಿಮ್ಮನ್ನ ಎಬ್ಬಿಸ್ತೀನಿ ಅಂತ ಹೇಳಿದೆಯಲ್ಲ, ನೀನೇ ಇನ್ನೂ ಮಲ್ಕೊಂಡಿದ್ಯಾರ, ನಾವೆಲ್ಲ ಬಂದ್ಬಿಟ್ಟಿದ್ದೀವಿ. ಎಂಗಳೈ ಮುನ್ನಮ್ಮೆಳುಪುವಾನ್ವಾಯ್ ಪೇಶು. ನಂಗಾಯ್ ಅಂತ ಒಂದು ಪದ ಹಾಕ್ತಾರೆ ಇವಳಿಗೆ. ಅಲ್ಲಿ ಪೋದರಿ ಕಣ್ಣಿನ ಒಂದೊಂದರಲ್ಲೂ ಒಂದೊಂದು ಒಳ್ಳೆ ಪದ. ನಂಗಾಯ್ ಅಂದರೆ ನಂಬಿಗೆ ಆಪೋಸಿಟ್ ನಂಗಾಯ್, ಪರಿಪೂರ್ಣ ಎಲ್ಲ ಗುಣ ಉಳ್ಳವಳು. ಇವಳು ನಮ್ಮ ಜೊತೆಗೆ ಬೇಕೇ ಬೇಕು. ಇವಳಿದ್ರೆ ಏನಾಗುತ್ತೆ ಗೊತ್ತಾ, ಆ ಸಂಘಕ್ಕೆ ಒಂದು ಬಲ ಬರುತ್ತೆ. ಅವಳಿದ್ರೆ ಯಾವಾಗಲೂ ಒಂದು ಗೌರವಾನ್ವಿತ ಬಲ ಬರುತ್ತೆ. ಅವಳು ಬರಬೇಕು ಅಂತ ಹೇಳಿ, ನಂಗಾಯ್ ಎഴുತ್ತಿನಾಯ್ ನಾಡಾದಾಯ್ ನಾವುಡಯಾಯ್. ನಾಚಿಕೆ ಪಟ್ಕೋಬೇಡ, ಲೇಟಾಗಿ ಹೇಳ್ತಾ ಇದ್ದೀನಿ ಅಂತ ಇವರು ಬೇಕು ಅಂತ ಕಿಂಡಲ್ ಮಾಡ್ತಾ ಇದ್ದಾರೆ. ನಾಡಾದಾಯ್, ನಾಚಿಕೆ ಇಲ್ವಾ, ನಿನ್ನೆನೇ ನಮ್ಮನ್ನೆಲ್ಲ ಎಬ್ಬಿಸ್ತೀನಿ ಅಂತ ಇವತ್ತು ಇನ್ನೂ ನೀನು ಎದ್ದಿಲ್ಲ, ನಮ್ಮ ಜೊತೆಗೆ ಬಂದೂ ಇಲ್ಲ ಅಂತ ನಾಡಾದಾಯ್ ಅಂತ ಹೇಳ್ತಾರೆ. ನಾಚಿಕೆ ಪಟ್ಕೋಬೇಡ ಅಂತಲೂ ಹೇಳ್ತಾರೆ, ನಾಚಿಕೆ ಇಲ್ವಾ ಅಂತಲೂ ಕೇಳ್ತಾರೆ. ನಾವುಡಯಾಯ್, ಒಳ್ಳೆ ನಾಲಿಗೆ, ಒಳ್ಳೆ ಮಾತಾಡೋಳು ನೀನು, ಎಷ್ಟು ಮೃದು ಭಾಷೆ, ಆ ಥರ ಚಾರು ಭಾಷೆ ಅಂತ ಹೇಳ್ತಾರಲ್ಲ, ಗಿಳಿ ಥರ ಒಳ್ಳೆ ಭಾಷೆ ಮಾತಾಡೋಳು ನೀವು, ನಮ್ಮ ಜೊತೆಗಿರಬೇಕು ಅಂತ ಹೇಳ್ತಾರೆ. ನಾಡಾದಾಯ್ ನಾವುಡಯಾಯ್. ಈ ನಾವುಡಯ ಅಂತಂದರೆ ಹನುಮಂತನಿಗೆ ಹೋಲಿಸ್ತಾರೆ. ಅಷ್ಟು ಚೆನ್ನಾಗಿ ಆ ಭಾಷಿತ ಅಂತ ಹೇಳ್ತಾರಲ್ಲ, ಅಷ್ಟು ಒಳ್ಳೆ ಮಾತಾಡೋಣಂತೆ. ಹೇಗೆ ರಾಮ ಲಕ್ಷ್ಮಣರು ಕಾಡಲ್ಲಿ ಬಂದಾಗ ಮೊದಲು ಇವನು ಬ್ರಾಹ್ಮಣರ ವೇಷ ಹಾಕೊಂಡು ಬರ್ತಾರಲ್ಲ, ಅವನ್ನೆಲ್ಲ ಮಾತಾಡಿದಾಗ ನೀವು ಯಾರು, ನೀವು ಕ್ಷತ್ರಿಯ, ಎಲ್ಲಿಂದ ಬಂದಂದರೆ ರಾಮ ತನ್ನ ಫುಲ್ ಕಥೆ ಹೇಳ್ತಾ ಇರ್ತಾರೆ. ದಶರಥನ ಮಕ್ಕಳು ನಾವು 4 ಜನಕ್ಕೂ ಮದುವೆ ಆಯಿತು, ಸೀತೆ ಕಳೆದೋದ್ರು, ಅಲ್ಲಿವರೆಗೂ ಹೇಳ್ತಾನೆ. ಯಾರು ಸಿಕ್ಕಿದ್ರು ಪೂರ್ತಿ ರಾಮ ಫುಲ್ ಕತೆ ರಿವೈಂಡ್ ಮಾಡಿಬಿಟ್ಟು ಹೇಳೋಂತಾರೆ. ಅವಾಗ ಹೇಳಿದಾಗ ಅವ್ನು ಮಾತಾಡ್ದಾಗ ಕೇಳಿದ್ರೆ ಲಕ್ಷ್ಮಣ ಹೇಳ್ತಾರಂತೆ, ಯಾರು ಇವನು, ಯಾಕೆ ಎಲ್ಲರ ಹತ್ರ ಎಲ್ಲ ಕತೆ ಹೇಳ್ತಾ ಇದೆಯಾ ಅಂತ. ಅವಾಗ ರಾಮ ಹೇಳ್ತಾನೆ, ನಾ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಸ್ಯ ಏವಂ ವಿಭಾಷಿತುಂ. ಇವನು ಮಾತು ಆಡ್ತಾ ಇದ್ದಾನಲ್ಲ, ಅದನ್ನು ಕೇಳಿನೇ ನಾನು ಹೇಳ್ಬಿಡೋದು ನವ್ಯಾಕರಣ ಪಂಡಿತ ಅಂತ, ಸಾಧಾರಣದ ಮನುಷ್ಯ ಅಲ್ಲ ಅಂತ. ಅಷ್ಟು ಚೆನ್ನಾಗಿ ಮಾತಾಡ್ತಾನಂತೆ ಹನುಮಂತ. ಅವನ್ನ ಮಾತಾಡೋದು ನೋಡ್ಬಿಟ್ಟು ಆಮೇಲೆ ಹೇಳ್ತಾನೆ, ನೀನು ಅಂಜನಾ ಪುತ್ರ ಅಲ್ವಾ ಅಂತ ಇವ್ರು ಕೇಳ್ತಾನೆ ರಾಮ. ಹೇಗೆ ಕಂಡಿಡಿದೆ ಅಂತ ಹೇಳಿದ್ರೆ, ನಿನ್ನ ಕುಂಡೆಲ್ಲ ನನಗೆ ಕಾಣಿಸ್ತು ಅಂತ ಹೇಳ್ತಾನೆ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ದಾಸಕೃತ್ಯ ಸ್ವೀಕಾರ ಮಾಡ್ತಾನೆ. ಆ ಥರ ಇವರು ಚೆನ್ನಾಗಿ ನಾವುಡೆಯ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಬೇಕು ನಮಗೆ. ಯಾವಾಗಲೂ ಅಷ್ಟೇ ಚಟ್ಟಂತ ಏನೋ ಒಂದು ಮಾತಾಡ್ಕೊಳ್ಬಾರ್ದು. ನಾವು ಮಾತಾಡಿದ್ರೆ ಅಲ್ಲಿ ಕೇಳಿಸ್ಕೊಳ್ಳೋರಿಗೆ ಹೇಗೆ ಅನ್ನಿಸ್ಬೋದು ಅಂತ ಯೋಚನೆ ಮಾಡಿ ಮಾತಾಡಬೇಕಂತೆ. ಇದೆಲ್ಲ ಯಾವಾಗಲೂ ಅಷ್ಟೇ. ಮಗನಿಗೆ ಮದುವೆ ಮಾಡಿ ಸೊಸೆ ಬರ್ತಾರಲ್ಲ, ಅವಾಗ ಈ ಟ್ರೈನಿಂಗ್ ಎಲ್ಲ ತೊಗೊಂಡ್ಬಿಟ್ಟಿದ್ರೆ ಒಳ್ಳೇದು ನಮಗೆ ಬೇಕಾಗತ್ತೆ. ಇವು ಯಾರಿಗೆ ಮಾತಾಡಿದ್ರೆ ಏನು ಅನ್ಸುತ್ತೋ ಅಂತ ಗೊತ್ತಿಲ್ಲ. ನಾವು ಯಾವಾಗಲೂ ನಮ್ಮ ಸ್ವಭಾವ ಇರುತ್ತಲ್ಲ, ಅದೇ ಥರ ಮಾತಾಡ್ತಾ ಇದ್ದರೆ ಅದು ಅಲ್ಲಿ ವರ್ಕ್ ಆಗಲ್ಲ. ಅದಕ್ಕೆ ನಾವುಡಯಾಯ್ ಸ್ಪೆಷಲ್ ಸ್ಕಿಲ್ ಬೇಕು ಅದಕ್ಕೆ ಮಾತಾಡೋಕ್ಕೆ. ಹೇಳ್ದಕ್ಕೂ ಇರಬೇಕು, ಹೇಳದೇ ಇರೋ ಥರನೂ ಇರಬೇಕು. ಆ ಥರ ಎಲ್ಲ ಅದಕ್ಕೆ ಇವರನ್ನ ಸೆಲೆಕ್ಟ್ ಮಾಡ್ತಾರೆ. ಹನುಮಂತನ್ನ ದೂತನಾಗಿ ಕಳಿಸ್ತಾರೆ. ಹೇಗೆ ನೋಡ್ಕೊಂಡು ಬಾ, ಸೀತೆ ಏನಿದ್ದಾಳೆ ಏನಿದ್ದಾಳೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಅವಳು ಮಾತಾಡೋವಾಗಲೇ ಸೀತೆಗೂ ಅಷ್ಟೇ ಇಂಪ್ರೆಸ್ ಆಗುತ್ತೆ. ತನ್ನ ಚೂಡಾಮಣಿ ತೆಗೆದು ಅವಳ ಕೈ ಕೊಡಬೇಕು ಅಂದರೆ ಎಷ್ಟು ನಂಬಿಕೆ ಬಂದಿರಬೇಕು ಅವಳ ಮೇಲೆ, ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ನಾವುಡೆಯಾಗೆ ಇವರನ್ನು ಹೇಳ್ತಾರೆ. ವಾಚಾ ಧರ್ಮ ಅವಾಪ್ನುಹಿ ಅಂತ ಹೇಳ್ತಾರೆ. ನಿನ್ನ ವಾಚಾ ಧರ್ಮ ಇದೆಯಲ್ಲ, ಸೀತೆ ಅವಳಿಗೆ ಬ್ಲೆಸ್ ಮಾಡ್ತಾಳೆ, ಯಾರಿಗೆ ಹನುಮಂತನಿಗೆ ಆಶೀರ್ವಾದ ಮಾಡ್ತಾಳೆ. ನಿನ್ನ ವಾಚಾ ಧರ್ಮ ಇದೆಯಲ್ಲ, ಅದರ ಸ್ಟೈಲ್, ನೀನು ಮಾತಾಡೋದು ಹೇಗೆ ಮಾತಾಡ್ತೀಯಲ್ಲ, ಯಾವುದನ್ನ ಯಾವಾಗ ಹಾಕಬೇಕು ಅಂತ ಅಲ್ಲಿಂದ ಬರ್ತಾನೆ. ಸೀತೆ ನೋಡಿದೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿದಾಗ ಯಾವ ಪದನ ಫಸ್ಟು ಹಾಕಿದ್ರೆ ರಾಮ ಮೂರ್ಛೆ ಹೋಗಲ್ವೋ, ರಾಮನಿಗೆ ಆತಂಕ ಆಗಲ್ವೋ, ಆ ಪದ ಫಸ್ಟ್ ಹಾಕಬೇಕು ಅಂತ. ಅದಕ್ಕೆ ನಮಸ್ಕಾರ ಮಾಡ್ತಾ ಕಾಲನ್ನು ಸೀತೆ ಇಲ್ಲದೆ ಇರೋ ದಿಕ್ಕಿಗೆ ಹಾಕ್ಕೊಂಡು ದೃಷ್ಟ್ವಾ ಸೀತಾ ಕಂಡೇನ್ ಸೀತೆಗೆ, ಕಂಬನ ರಾಮಾಯಣದಲ್ಲಿ ಹಂಗೆ ಹೇಳ್ತಾರೆ. ಕಂಡೇನ್ ಸೀತೆಗೆ ಅಂತ ಹೇಳಿದ್ರೆ ಪ್ರಾಣ ಬಂದುಬಿಡ್ತು ಕೃಷ್ಣ ರಾಮನಿಗೆ. ಸದ್ಯ ಸೀತೆ ಬದುಕಿದಾಳಲ್ಲ ಅಂತ. ಯಾಕಂದರೆ 1 ವರ್ಷ ಒಂದು ಸುದ್ದಿ ಏನೂ ಗೊತ್ತಿಲ್ಲ. ಯಾವ ಪದ ಹಾಕಿದ್ರೆ ಅವಳಿಗೆ ಆ ಥರ ನಂಬಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ದೃಷ್ಟ್ವಾ ಸೀತಾ, ಅದಕ್ಕೆ ಹೇಳ್ತಾಳೆ ವಾಚಾ ಧರ್ಮಂ ಅವಾಪ್ನುಹಿ. ನೀನು ಮಾತಾಡೋ ನಿನ್ನ ಯೋಗ್ಯತೆ ನಿನ್ನನ್ನು ಚೆನ್ನಾಗಿ ಕಾಪಾಡಲಿ, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳ್ತಾಳೆ. ಇದಕ್ಕೆ
ತಮಿಳಲ್ಲೂ ಅದೇ ಥರ ತುಂಬ ಚೆನ್ನಾಗಿ ಹೇಳ್ತಾರೆ. ವಾಯ್ ಪಿಡಿತ ಪ್ರಯೋಜನಂ ಪೆರುವಿಯ ಅಂದರೆ ಮಾತಾಡೋಕ್ಕೆ ಅಂತ ನಿಮಗೊಂದು ವಿದ್ಯೆ ಬಂದಿದೆಯಲ್ಲ, ಅದರ ಪ್ರಯೋಜನ ನಿನಗೆ ಚೆನ್ನಾಗಿ ಸಿಗಲಿ ಅಂತ. ಏನು ಅದರಿಂದ ಪ್ರಯೋಜನ ಅಂತ ಹೇಳಿದ್ರೆ, ರಾಮನನ್ನು ಚೆನ್ನಾಗಿ ಸೇವೆ ಮಾಡಿ ರಾಮನಿಗೂ ಮತ್ತು ಸೀತೆಗೂ ಎಲ್ಲರಿಗೂ ಖುಷಿಯಾಗೋ ಥರ ಮಾಡ್ತಾರೆ ಅಂತ. ಇಲ್ಲಿ ಇದಿಷ್ಟ ಹೇಳಿ ಸ್ವಾಪದೇಶ ಅರ್ಥ ಇನ್ನೊಂದು ಸ್ವಲ್ಪ ನಾಳೆ ನೋಡ್ಕೊಳ್ಳೋಣ. ಅದನ್ನು ಹೇಳಿಬಿಟ್ಟು, ಯಾಕೆಂದರೆ ಇಲ್ಲಿ ಇನ್ನೊಂದು ಪಂಗಯ್ಯ ಕಣ್ಣಾನೆ ಪಾಡೆಯಲೋರೆಂಬಾವ ಅಂತ ಬರುತ್ತಲ್ಲ, ಈ ಪಂಕಜ ನೇತ್ರ ಇದೆಯಲ್ಲ, ಅದಕ್ಕೆ ತುಂಬ ವಿವರಣೆ ಕೊಡಬೇಕು, ತುಂಬ ಚೆನ್ನಾಗೂ ಇದೆ. ಅದನ್ನು ನಾಳೆ ದಿವಸ ನೋಡೋಣ. ಶಂಕೊಡು ಚಕ್ಕರಂ ಮೇತುತ್ತಡ ಕೈಯನ್ ಪಂಗಯ್ಯ ಕಣ್ಣಾನೆ ಪಾಡೆಯಲೋರೆಂಬಾವಾಯ್ ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ಸ್ತನವರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕ ವಿನಿಹಿತಾಪಿ ಸ್ರಪಿರ ಕೃಷ್ಣನಾಥ ವಿಲಸತು ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ வேயர் புகழ் வில்லி புத்தூராணி பூரம் மேல்மேலும் மிக விளங்க விஷ்ணு சித்தர் தூய திருமகளாய் வந்து அரங்கனார்க்கு துழாள் மாலை முடிசூடி கொடுத்த மாதே நேயமுடன் திருப்பாவை பாட்டாரைந்தும் நீயுரைத்த தையொரு திங்கள் பாமாலை ஆயப்புகழ் 143 அன்புடனே அடியேனுக்கு அருள் செய்யே திருவாடிப்பூரத்து ஜகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்புதூர் மாமுனிக்கு பின்னாள் வாழியே 143 உரைத்தாள் வாழியே உயரங்கற்கே கண்ணி உணர்த்தளித்தாள் வாழியே மறுவாரும் திருமல்லி வளநாடு வாழியே வள்புதுவை நகர்கோதை மலர்பதங்கள் வாழியே ஆண்டாள் திருவடிகளே சரணம் எம்பெருமானார் திருவடிகளே சரணம் ದೇಶಿಕರ್ ತಿರುವಡಿಗಳೇ ಶರಣಂ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಎಕ್ಸ್ಟ್ರಾ ಟೈಮ್ ತಗೊಂಡಿದ್ದೀನಿ.